ನಮಸ್ತೆ. ಹಲೋ ನಮಸ್ತೆ. ಸರ್, ನಮಸ್ತೆ ಸರ್. ಅಯ್ಯಪ್ಪ ಸ್ವಾಮಿ, ನಮಸ್ಕಾರ. ನಮಸ್ಕಾರ ಸರ್. ತುಂಬಾ ಒಂದ್ ಸೆಕೆಂಡ್ ಇರಿ ಸರ್. ಸರ್ ಒಂದ್ ಸೆಕೆಂಡ್ ಸರ್, ನೀರ್ ಕೊಡಿ. ಆಗ್ಲಿ ಪರವಾಗಿಲ್ಲ. ನೀರ್ ಕುಡಿಸಿ ಸರ್, ಒಂದ್ ಸೆಕೆಂಡ್ ಸರ್. ಕುಡೀರಿ. ಸರ್ ಊಟ ಆಯ್ತಾ ಸರ್? ಊಟ ಆಯ್ತಪ್ಪ, ನಿಮ್ದಾಯ್ತಾ? ಇಲ್ಲ ಸರ್, ಹೋಗ್ತಾ ಇದ್ದೀನಿ. ಖುಷಿ ಆಗ್ಬಿಟ್ಟಿದ್ದೀರಾ? ಸರ್ 3 ವರ್ಷದಿಂದ ಸರ್ ಕೈತಿರೋದು. 3 ವರ್ಷ? 3 ವರ್ಷ ಸರ್. ಒಂದ್ 6 ತಿಂಗಳ ಹಿಂದ್ಗಡೆ ನಿಮ್ಗೆ ಕಾಲ್ ಮಾಡಿ ಬೇಜಾರಾಗಿ ಕಾಲ್ ಮಾಡೋದೇ ಬಿಟ್ಬಿಟ್ಟೆ ಸರ್. ಇರ್ಲಿ ಕ್ಷಮಿಸಿ ಪಾಪ. ನನ್ಗೆ ಅರ್ಥ ಆಗುತ್ತೆ ಸರ್, ನಮ್ಗೆ ಅರ್ಥ ಆಗುತ್ತದು. ಇರ್ಲಿ. ಏನ್ ಮಾಡ್ತಾ ಇದ್ದೀರಿ ಈಗ? ಅದೇನೋ ಶಬ್ದ ಬರ್ತಿತ್ತು. ಹಾ ಸರ್, ಟೆಂಪೋ ಓಡಿಸ್ತಾ ಇದ್ವಿ ಸರ್. ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ಕೊಂಡು ಚಾರ್ಜಿಂಗ್ ಬೇರೆ ಇಲ್ಲ. ಅದೊಂದು ಹಳಿದಲ್ಲಿ ನಿಲ್ಸ್ಬಿಟ್ಟೆ ಗಾಡಿನ. ಅದು ಚಾರ್ಜರ್ ಪಿನ್ ಬೇರೆ ಎದ್ಬಿಡ್ತು. 7% ಇದೆ. ಮತ್ತೆ ಹಾಕಿ ಮತ್ತೆ ರೆಡಿ ಮಾಡಿದೆ ಸರ್ ಈಗ. ಈಗ ಮಾತಾಡ್ಬೋದಾ? ಹಾ, ಮಾತಾಡ್ಬೋದು ಸರ್. ಈ ಕಾಲ ಎಲ್ಲ ಶೇಕ್ ಆಗ್ತದೆ ಸರ್ ನಂಗೆ. ಇರ್ಲಿ ತೊಂದ್ರೆ ಇಲ್ಲ. ಏನಿಲ್ಲ, ಕರೆ ಸಿಕ್ಕಿದೆ, ನಾನು ಮಾತಾಡ್ತೀನಿ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಏನ್ ಕೆಲ್ಸ ಮೇಲಿದ್ರಾ? ಇಲ್ಲ ಸರ್, ಮಾರ್ಕೆಟ್ ಇಂದ ನಾವು ಟೆಂಪೋ ಓಡಿಸ್ರಿ. ಓಕೆ, ಟೆಂಪೋ ಓಡಿಸೋ ಕೆಲ್ಸನಾ? ಮಾರ್ಕೆಟ್ ಇಂದ ಬಾಡಿಗೆ ಇತ್ತು ತಮಿಳ್ನಾಡಿಗೆ. ತಮಿಳ್ನಾಡಿಗೆ ಬಂದಿದೆ ಸರ್. ಡ್ರಾಪ್ ಮಾಡ್ಬಿಟ್ಟು ಮನೆ ಕಡೆ ಹೋಗ್ತಾ ಇದ್ದೆ ಸರ್. ಓಹೋ, ಈಗ ನೀವು ತಮಿಳ್ನಾಡಿಂದ ಮನೆಗೆ ಹೋಗ್ತಿದ್ದೀರಾ? ಹಾ ಸರ್, ಇಲ್ಲಿಂದ ಒಂದ್ 50 ಕಿಲೋಮೀಟರ್ ಆಗುತ್ತೆ. ಖಾಲಿ ಹೋಗ್ಬೇಕು, ಮಾಲೂರ್ ಮೇಲೆ ಹೋಗ್ಬೇಕು, ಹೊಸಕೋಟೆ ನಿಮ್ದು. ಓಕೆ, ಈಗ ಗಾಡಿ ನಿಲ್ಸಿದ್ದೀರಾ? ಹಾ ಸರ್, ಸೈಡ್ ಹಾಕಿದೀನಿ ಸರ್. ಸರಿ, ತೊಂದ್ರೆ ಇಲ್ಲ. ನಂಗೆ ಅದು ಭಯ. ಇಲ್ಲಿ ಹಳ್ಳಿ ಬೇರೆ, ಇಲ್ಲಿ ನೆಟ್ವರ್ಕ್ ಸಿಗುತ್ತೋ ಇಲ್ಲ ಕೂಡ ಭಯ ಆಗ್ತದೆ ನನಗೆ. ಕೇಳಿಸ್ತಿದ್ಯಾ ಸರ್? ಚೆನ್ನಾಗಿ ಕೇಳಿಸ್ತಿದೆ, ಡೋಂಟ್ ವರಿ. ಕೇಳಿಸ್ತಿದೆ. ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ? ಸರ್, ನಾನು 4 ವರ್ಷದಿಂದ ನೋಡ್ತಿದ್ದೀನಿ ಸರ್. 4 ವರ್ಷ? ಸರ್, ನನ್ನ ಗಾಡಿಯಲ್ಲಿ ನಿಮ್ಗೋಸ್ಕರ ಸ್ಪೀಕರ್ ಸರ್. ನಾನು 24 hours ನಾನು ಗಾಡಿ ಎತ್ತಿದ್ರೆ ನಿಮ್ಗೆ ಬಿಟ್ರೆ ನಾನು ಯಾವ ಸ್ಟೋರಿಯನ್ನು ಕೇಳಲ್ಲ ಸರ್. ನೈಟ್ ಮಲ್ಗಬೇಕಾದ್ರೂ ನಾನು ನಿದ್ದೆ ಮಾಡಿದ್ರು ನಿಮ್ ವಾಯ್ಸ್ ಕೇಳ್ತಾನೆ ಇರ್ಬೇಕು ಸರ್ ನಂಗೆ. ಇಷ್ಟ ಸರ್ ಅಂದ್ರೆ ನಮ್ಗೆ. ನನ್ನ ಭಾಗ್ಯ ನಿಮ್ಮಂತವ್ರ ಹತ್ರ ಮಾತಾಡೋದು. ಶುಭವಾಗ್ಲಿ. ಈ ಕಾರ್ಯಕ್ರಮ ಸಿಕ್ಕಿದ್ ಹೇಗೆ ಸರ್? ನಂಗಿದೆ ಸರ್, ಯೂಟ್ಯೂಬ್ ಎಲ್ಲ ಸಿಕ್ಕಿದೆ ಸರ್. ನನ್ಗೆ ಯಾರು ಏನ್ ಕಳಿಸ್ಲಿಲ್ಲ, ನಂಗೆ ಯೂಟ್ಯೂಬ್ ಎಲ್ಲ ಸಿಕ್ಕಿದ್. ನಾನು ನೈಟ್ ಶಿಫ್ಟ್ ಡ್ರೈವಿಂಗ್ ಹೋಗ್ತಿದ್ದೆ ಕಾರ್ಗೆ. ನಂಗೆ ನಿದ್ದೆ ಬರ್ಬಾರ್ದು. ಮತ್ತೆ ನಿಮ್ ಸ್ಟೋರಿ ಕೇಳಿ ನಂಗೆ ಕಸ್ಟಮರ್ ಎಲ್ಲ ಕಾರಲ್ಲಿ ಕುತ್ಕೊಂತಿದ್ರಲ್ಲ, ನಿಮ್ ಸ್ಟೋರಿ ಅವ್ರು ಇಂಗ್ಲಿಷ್ ಅವರು ಹಿಂದಿ ಅವರು ಎಲ್ಲ ಕುತ್ಕೊಂತೀರ, ಅವ್ರು ಕನ್ನಡ ಬರಲ್ಲ. ನಾನು ಸಿಸ್ಟಮ್ ಹಾಕೊಂಡೆ ನಾನು ಗಾಡಿ ಓಡಿಸ್ಕೊಂತಿದ್ದೆ ಸರ್. ಪ್ರತಿ ಒಂದು ಸ್ಟೋರಿನೂ ಕೇಳಿದೀನಿ ಸರ್. ನಿಮ್ದು ಪ್ರತಿಯೊಂದು ಎಪಿಸೋಡ್ ನೋಡಿದೀನಿ ಸರ್. ಹೌದಾ? ಹೌದು ಸರ್. ಈಗಲೂ ಅಷ್ಟೇ ಸರ್, ಲೈವ್ ನೋಡ್ತಾ ಇದ್ದೆ. ಅದೇ ಮೇಡಮ್ ಅವ್ರು ಚಿನ್ನದ ಬಗ್ಗೆ ಮಾತಾಡ್ತಿದ್ರಲ್ಲ. ಹೌದು. ಅದನ್ನ ಕೇಳಿದೆ ಸರ್. ಆಯ್ತು, ಒಳ್ಳೇದಾಗ್ಲಿ. ಎಷ್ಟು ವರ್ಷ ನಿಮಗೆ? ಸರ್, ನನಗೀಗ 34 ಸರ್. 34 ವರ್ಷ. 34 ವರ್ಷ ಸರ್. ಹೇಳಿ ಸರ್, ಏನಾದ್ರು ಹಂಚ್ಕೊಳ್ಳೋದು ಇದೆಯಾ? ತುಂಬಾನೇ ಇದೆ ಸರ್. ತುಂಬಾ ನೊಂದು ಬಂದ್ಬಿಟ್ಟಿದ್ದೀನಿ ಜೀವನದಲ್ಲಿ. ಪಾಪ. ಆಯ್ತು, ಮನ್ಸಾರೆ ಮಾತಾಡಿ. ಸರ್, ನಮ್ದು ಮೂಲತಃ ನಮ್ ತಂದೆ ಬಂದ್ಬಿಟ್ಟು ಆಂಧ್ರ ಕಡೆ, KGF ಕಡೆ. ಓ, ನಿಮ್ದು ಆಂಧ್ರನಾ? ನಮ್ ತಂದೆಯವರು. ನಮ್ ತಂದೆ ಚಿಕ್ಕ ವಯಸ್ಸಲ್ಲೇ ಈ ಕಡೆ ಬಂದ್ಬಿಟ್ಟು ಹೊಸಕೋಟೆ ನಮ್ದು ಈಗಿರೋದು. ಓಕೆ. ನಮ್ ತಂದೆ ಚಿಕ್ಕ ವಯಸ್ಸಲ್ಲೇ ಬಂದು ಅವರು ಒಂದು ಯಾರೋ ಮುಸ್ಲಿಮ್ಸ್ ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು ಅವ್ರ ಹತ್ರನೇ ಕೆಲಸ ಮಾಡ್ಕೊಂಡು ಸ್ವಲ್ಪ ಕೆಲಸ ಎಲ್ಲ ಕಲ್ತಿ. ಏನ್ ಕೆಲ್ಸ? ಮೋಟ್ರು ಬೋರ್ವೆಲ್ ಮೆಕ್ಯಾನಿಕ್ ಸರ್. ಬೋರ್ವೆಲ್ ಮೆಕ್ಯಾನಿಕ್ ತಂದೆ? ಹೌದು, ತಂದೆ ಬೋರ್ವೆಲ್ ಮೆಕ್ಯಾನಿಕ್. ನೀವು ಎಷ್ಟು ಜನ ಮಕ್ಕಳು? ಸರ್, ನಮ್ 3 ಗಂಡ್ ಮಕ್ಳೆ. ನೀವು? ನಾವು ಲಾಸ್ಟ್ ನಾಯ ಸರ್, ಕಡೆವನು. ನೀವೇ ಕೊನೆಯವರು? ಹೌದು ಸರ್. ಹೌದು. ಹೇಳಿ. ಹಿಂಗೆ ಬಂದು ಚಿಕ್ಕ ವಯಸ್ಸಲ್ಲೇ ಬಂದು ಅವ್ರ ಹತ್ರ ಕೆಲಸ ಕಲ್ತ್ಕೊಂಡು, ನಮ್ ತಂದೆ ಅವ್ರಿಗೊಂದು ಹ್ಯಾಬಿಟ್ ಇಲ್ಲ ಸರ್. ನಮ್ ತಂದೆಗೆ ಒಂದು ಹ್ಯಾಬಿಟ್ ಇಲ್ಲ, ಒಂದ್ ಯಾವ್ದೇ ತರೋದಿಲ್ಲ. ಆಮೇಲೆ ನಾವ್ 3 ಮಕ್ಳಾಗ್ತಿರಿ. ಅದ್ರಲ್ಲಿ ನಮ್ ತಂದೆ ಏನ್ ಮಾಡ್ತಾರ ಅಂದ್ರೆ, ಆಮೇಲೆ ಸ್ವಂತ ಅಂಗಡಿ ಮಾಡ್ಬೇಕಂತ ಚಿಕ್ಕ ತಿರುಪ್ತಿಗೆ ಬರ್ತಾರೆ. ಚಿಕ್ಕ ತಿರುಪ್ತಿಯಲ್ಲಿ ಬಂದು ಅಲ್ಲಿ ಒಂದ್ 4-5 ಜನಕ್ಕೆ ಕೆಲಸ ಕೂಡ ಕಳಿಸ್ತಾರೆ. ಅವರೆಲ್ಲ ಇವತ್ತು ತುಂಬಾ ಚೆನ್ನಾಗಿದ್ದಾರೆ ಸರ್. ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಮನೆಯೆಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ. ನಮ್ಮ ಅಪ್ಪ ಹತ್ರ ಕೆಲಸ ಕಲ್ತವ್ರು. ಸರಿ, ನಮ್ಮ ಅಪ್ಪ ಹತ್ರ ನಮ್ಮ ಅಪ್ಪ ಏನ್ ಮಾಡ್ತಾರೆ, ಅದನ್ನೆಲ್ಲ ಬಿಟ್ಟು ತಿರ್ಗಾ ಮತ್ತೆ ಹೊಸಕೋಟೆಗೆ ಬಂದು ನಾವೆಲ್ಲ ಸ್ವಲ್ಪ ದೊಡ್ಡವರಾಗ್ತೀವಿ ಸರ್. ನನ್ಗೊಂದು 10 ವರ್ಷ, ನಮ್ಮ ಅಣ್ಣಂಗ್ ಎರಡನೇವನ್ಗೆ ಒಂದು 15 ವರ್ಷ, ನಮ್ ದೊಡ್ಡಣ್ಣಂಗ್ ಒಂದು 20 ವರ್ಷ ಹಂಗಾಗುತ್ತೆ. ಸಿಟಿ ಕಡೆ ಬಂದು ಒಂದ್ ಅಂಗಡಿ ಮಾಡ್ತಾರೆ ಸರ್ ನಮ್ ತಂದೆ. ಅದಕ್ ಮುಂಚೆನು ನಮ್ ದೊಡ್ಡಪ್ಪ ಮಕ್ಳಿಗೆ ಮತ್ತೆ ನಮ್ಮ ಅಪ್ಪ ತಂಗಿ ಮಕ್ಳಿಗೆ ಎಲ್ಲ ನಮ್ಮ ಅಪ್ಪನೇ ನಿಂತು ಮದುವೆ ಮಾಡಿರ್ತಾರೆ. ಎಲ್ಲ ನಿಂತು, ಯಾಕಂದ್ರೆ ಚೆನ್ನಾಗಿ ನಮ್ಮ ಅಪ್ಪನ ತುಂಬಾ ನಾಲೆಜ್ ಇದೆ ಬಿಸ್ನೆಸ್ ಅಲ್ಲಿ. ಎಲ್ಲ ಒಂದ್ ಹ್ಯಾಬಿಟ್ ಇಲ್ಲ, ಒಂದ್ ಇದಿಲ್ಲ, ಏನಿಲ್ಲ ಸರ್. ಚೆನ್ನಾಗಿ ದುಡಿಮೆನೂ ಇತ್ತು.
ಚೆನ್ನಾಗ್ ದುಡಿಮೆ ಇತ್ತು. ನಾವು ವಯಸ್ಸು ನಮ್ಗೆಲ್ಲ ಬುದ್ಧಿ ಬರೋಷ್ಟರಲ್ಲಿ ನಮ್ಮ ಅಪ್ಪ ಚೆನ್ನಾಗಿದ್ರು. ಬುದ್ಧಿ ಬಂದ್ಮೇಲೆನು ನನ್ನ ಮತ್ತೆ ನಮ್ಮ ಎರಡನೇ ಅಣ್ಣನ ಒಂದ್ ಸ್ಕೂಲ್ಗೆ ಹಾಕಿದ್ರು, ನಮ್ಮ ಅಣ್ಣ ಬೇರೆ ಸ್ಕೂಲ್ಗೆ ಹಾಕಿದ್ರು. ಇಂಗ್ಲಿಷ್ ಮೀಡಿಯಂ ಹಾಕಿದ್ದು. ಬಟ್ ನಮ್ಮ ಎರಡನೇ ಒಂದ್ ಸ್ಕೂಲ್ಗೆ, ನಮ್ಮ ಅಣ್ಣ ದೊಡ್ಡವನ್ಗೆ ಬೇರೆ ಸ್ಕೂಲ್ಗೆ ಹಾಕಿದ್ರು. ಅವನ್ನ ಸ್ವಲ್ಪ ತುಂಬಾ ಕೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ನ್ ಚಂದಾಗ್ ಓದಿಸಿದ್ರು ಸರ್ ಅವನ್ನ. ನಮ್ಮಿಬ್ಬರನ್ನ ಎಷ್ಟು ಅಂದ್ರೆ 80 rupees ಸರ್ ಫೀಸ್ ನಮ್ಗೆ ಬಂತಿ ಆಗ. ನಮ್ಗೆ ಮತ್ತೆ ನಮ್ಮ ಎರಡನೇ ಅಣ್ಣಂಗೆ ತುಂಬಾ ಫೀಸೇ ಕಟ್ತಾ ಇರಲಿಲ್ಲ ನಾವಪ್ಪ. ದುಡಿಮೆ ಇತ್ತು ನಮ್ಗೆ, ಅವಾಗ ನಮ್ಗೆ ನಾಲೆಜ್ ಇತ್ತು ನಮ್ಮ ತಂದೆ ತರ ದುಡಿಮೆ ಇದೆ ಅಂತ. ಬಟ್ ಕಟ್ತಾ ಇರ್ಲಿಲ್ಲ. 2-3 ತಿಂಗಳಾದ್ರೂ ನಮ್ಗೆ ಕಟ್ತಾ ಇರ್ಲಿಲ್ಲ. ಸ್ಕೂಲಲ್ಲಿ ಹೋದ್ರೆ ಸ್ಕೂಲಲ್ಲಿ ನಮ್ಗೆ ಟೀಚರ್ಸ್ ಎಲ್ಲ ನಮ್ಗೆ ನೀಲ್ ಡೌನ್ ಮಾಡಿಸ್ತಿದ್ರು ಕ್ಲಾಸ್ ಅಲ್ಲಿ ಬಂದು. ಫೀಸ್ ಕಟ್ಟಿಲ್ಲ, ನಿಮ್ಮ ಅಪ್ಪ ಫೋನ್ ಮಾಡು ಹಂಗೆ ಅಂತ. ನಮ್ಮ ಅಪ್ಪ ಬಂದ್ರೆ ತುಂಬಾ ಗಲಾಟೆ ಮಾಡ್ಬಿಡೋರು ಆಫೀಸ್ ರೂಮ್ ಅಲ್ಲಿ, ಮೇಡಮ್ ಮೇಲೆಲ್ಲ. ಏನ್ ಕಟ್ಟಲ್ವಾ, ನಾವ್ ಬಿಟ್ಬಿಡ್ತೀರಾ ಹಂಗೆ ಹಿಂಗೆ ಅಂತ. ಸರಿ ಅನ್ಬಿಟ್ಟು ನಾವು ಸ್ವಲ್ಪ ಅವಾಗ ಏನ್ ಮಾಡಿದ್ರೆ, ಸ್ಕೂಲ್ಗೆ ಹೋಗೋದು ನಮ್ಗೂ ಬೇಜಾರಾಯ್ತಾ, ಇದೆಲ್ಲ ನೋಡ್ತಾ ಇದ್ರಿ ಮನೇಲಿ. ನಮ್ ದೊಡ್ಡ ನಿಂಗೆ ತುಂಬಾ ಫೀಸ್ ಎಲ್ಲ ಕಟ್ಟೋದು, ಅವ್ನ್ ಚೆನ್ನಾಗ್ ಓದ್ಸೋದು ಎಲ್ಲ ಮಾಡ್ಸಿದ್ದ. ಸರಿ ಅನ್ಬಿಟ್ಟು ನಾನು ನಮ್ ಚಿಕ್ಕಣ್ಣ ಏನ್ ಮಾಡಿದ್ರಿ, ಸ್ವಲ್ಪ ಹಾದಿ ತಪ್ಪಿಟ್ರಿ ಸರ್ ನಾವು, ನಾನು ನಮ್ ಚಿಕ್ಕಣ್ಣ. ಯಾವ ವಯಸ್ಸಿಗೆ? ನನಗೆ ಒಂದು 12ರಿಂದ 13 ಸರ್. ಒಂದು 6-7ನೇ ಕ್ಲಾಸ್ ಅಲ್ಲಿ ಸಮಯ. ನಾನು 6ನೇ ಕ್ಲಾಸ್, ನಮ್ಮ ಅಣ್ಣ 7ನೇ ಕ್ಲಾಸ್, 2ನೇ ಅವನು. ಓಕೆ. ಹಾದಿ ತಪ್ಪುದ್ರಿಂದ ಯಾವ ತರ? ಹಾದಿ ತಪ್ಪುದ್ರಂದ್ರೆ ಇದೆಲ್ಲ ಸ್ವಲ್ಪ ಮೈಂಡ್ ಬಂದು ಫೀಸ್ ಕಟ್ತಾ ಇರಲ್ಲ ನಮ್ಮಪ್ಪ, ಮತ್ತೆ ಇದೆಲ್ಲ ಮಾಡೋರು. ನಾವೇನ್ ಮಾಡಿದ್ರಿ, ಸ್ಕೂಲ್ಗೆ ಹೋಗಿದ್ರೆ ಚಕ್ಕಾರ ಹೊಡೆದ್ ಬಿಡ್ತಿದ್ರಿ. ಅಂದ್ರೆ ದೊಡ್ಡ ಅಣ್ಣನಿಗೂ ಮತ್ತೆ ಉಳಿದ ಇಬ್ಬರು ಮಕ್ಕಳಿಗೂ ತಾರತಮ್ಯ ಅಂತ ನೀವ್ ಅಂದ್ಕೊಳ್ತಿದ್ರಿ? ಹೌದೌದೌದೌದು. ಸೊ ಹಾಗಾಗಿ ಶಾಲೆಯಿಂದ ಅಂದ್ರೆ ಮನೆಯಿಂದ ಶಾಲೆಗೆ ಅಂತಲೇ ಬಂದ್ರೆ, ಬಟ್ ಇಲ್ಲಿ ಹೋಗ್ತಿರ್ಲಿಲ್ಲ ಅಂತ? ಹೋಗ್ತಿರ್ಲಿಲ್ಲ. ಮನೆ ಹತ್ರನೇ ಒಂದ್ ಇದಿತ್ತು, ಏನೋ ಫಿಲಂ ಟ್ಯಾಕೀಸ್ ಇತ್ತು ಸರ್. ಆ ಫಿಲಂ ಟ್ಯಾಕೀಸ್ ನಮ್ಮ ಪರಿಚಯ. ನಮ್ಮ ಮಧ್ಯಾಹ್ನ ಇಂಟರ್ವಲ್ ಬಿಟ್ರೆ ಅಲ್ಲಿ ನಾವು ಬೇಕರಿಯಲ್ಲಿ ನಾವು ಕೊಟ್ಕೊಂಡು ಸ್ಕೂಲ್ ಗೊತ್ತಾಗ್ತಿರ್ಲಿ ಯಾರಿಗೂನು. ನಾವು ಬೆಳಿಗ್ಗೆ ಹೋಗ ಟ್ಯಾಕೀಸ್ 10 ಗಂಟೆಗೆ ಮತ್ತೆ ಬ್ಯಾಟ್ರಿ ಹಾಕಿ ಅವ್ರು ಜನ ಬಂದವ್ರನ್ನೆಲ್ಲ ಕುಣ್ಸೋದೆಲ್ಲ ಮಾಡ್ತಿದ್ರಿ. ಸಾಯಂಕಾಲ ಒಂದ್ 10-20 ರೂಪಾಯಿ ಕೊಡ್ತಿದ್ರು ನಮ್ಗೆ. ಒಂದ್ 3-4 ಗಂಟೆಗೆ ಮನೆಗೆ ಕೊಟ್ಬಿಡ್ತಿದ್ವಿ ಸ್ಕೂಲಿಂದ ಬಂದಂಗೆ ಅಂತ. ನೀವು ಥಿಯೇಟರ್ ಕೆಲಸ ಮಾಡ್ತಿದ್ರಾ? ಕೆಲ್ಸ ಅಲ್ಲ ಸರ್, ನಮ್ಗೆ ಅಟ್ಟಿಂಗ್ ತುಪ್ಪಿಸ್ಕೊಬೇಕಿಲ್ಲ, ಆಚೆ ಕಾಣಿಸ್ಕೊಂಡ್ಬಾರ್ದಲ್ಲ ಸ್ಕೂಲ್ಗೆ ಹೋಗಿಲ್ಲ ಅಂತ. ಅದೊಂದು ಕೆಲ್ಸ ಅಂತಲೇ. ಕೆಲ್ಸ. ಮತ್ತೆ ಬೇಕರಿಯಲ್ಲೂ ಕೆಲಸ ಮಾಡಿರಿ. ಎಷ್ಟು ಕೊಡೋರು? ಒಂದ್ 10-20 ರೂಪಾಯಿ ಕೊಡೋರು ಸರ್. ಸಂಜೆ ಮನೆಗೆ ಹೋಗ್ಬೇಕಾರೆ? ಸಂಜೆ 4:15 ಥಿಯೇಟರ್ ಬಿಡ್ತಾರ ಫಿಲಮ್. ಅಲ್ಲ, ನಿಮ್ಮೂರವ್ರು ಯಾರು ಫಿಲ್ಮ್ ನೋಡ್ಲಿಕ್ ಬರ್ತಿರ್ಲಿಲ್ವಾ? ಅಲ್ಲಿ ಕಾಣಿಸಲ್ಲ ಸರ್, ಕತ್ಲಲ್ಲ ಒಳಗಡೆ. ನಾವು ಇಂಟರ್ವಲ್ ಬಿಟ್ಟಾಗ ಮಾತ್ರ ಬೇಕರಿಲಿ ಕಾಣಿಸ್ಕೊಂತಿದ್ರಿ ಅಷ್ಟೇ. ಅಯ್ಯೋ. ಅದ್ರಲ್ಲೂ ನಾನು ನಮ್ಮ ಅಣ್ಣ ಇಬ್ರು ಒಂದೇ. ಅವನು ನನ್ ಬಿಟ್ಟು ಹೋಗ್ತಿರಲ್ಲ, ನನ್ ಬಿಟ್ಟು ಅವನು ಹೋಗ್ತಿರಲ್ಲ. ಸ್ಕೂಲ್ ಬ್ಯಾಗ್ ಎಲ್ಲಿ ಮಡಗ್ತಿದ್ರಿ? ಇರ್ತಿದ್ರಿ ಸರ್ ಅಲ್ಲೆಲ್ಲ, ನಾವು ಬೇಲಿಲಲ್ಲಿ ಮರದ ಮೇಲೆ ಎಲ್ಲ ಇಟ್ಬಿಡಿ. ಓದ್ಕೊಳ್ಳಿ ಅವೇ ಬೇಲಿಗಳು ಅಂತ ಅಲ್ಲಿ ಇಟ್ಬಿಡಿರಿ. ಇದೆಲ್ಲ ಮುಗಿಸ್ಕೊಂಡು ಸ್ಕೂಲಿಂದ ಮಕ್ಳು ಮನೆಗೆ ಹೋಗೋ ಸಮಯದಲ್ಲಿ ನೀವು ಮನೆಗೆ ಹೋಗ್ಬಿಡ್ತಿದ್ರಿ? ಇಬ್ರು ಮನೆಗೆ ಹೋಗ್ತಿದ್ರಿ. ಅವ್ನು ಒಂದ್ 10 ನಿಮಿಷ ಮುಂಚೆ ಹೋಗೋಣ, ಅವ್ನ ಹಿಂದೆ ನಾನು ಹೋಗ್ತಿದ್ದೆ, ಹಿಂಗ್ ಮಾತಾಡ್ಕೊಂಡು ಹೋಗ್ತಿದ್ರಿ. ಸರಿ ಅಂದ್ಬಿಟ್ಟು ಒಂದ್ಸಂಗೆ ಗೊತ್ತಾಯ್ತು ಸರ್, ಸ್ಕೂಲಿಂದ ಫೋನ್ ಬಂದ್ಬಿಟ್ಟಿದೆ ಮನೆಗೆ, ನಮ್ಮ ಅಪ್ಪಗೆ ಗೊತ್ತಾಗ್ಬಿಟ್ಟಿದೆ. ಗೊತ್ತಾಗಿ ಆಮೇಲೆ ಇವ್ರಿಗೆ ಇದಕ್ ಮುಂಚೆ ಯಾರು ಹೇಳಬೇಕು, ಇವ್ರು ಥಿಯೇಟರ್ ಅಲ್ಲಿ ಇರ್ತಾರೆ, ಹಿಂಗ್ ಇರ್ತಾರೆ ಅಂತ. 4 ಡೋರ್ ಅಲ್ಲೂ ಬಂದು 4 ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. 4:15 ಥಿಯೇಟರ್ ಬಿಡ್ಬೇಕು ಫಿಲಮ್, ಮತ್ತೆ 4 ಡೋರ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಒಳಗಡೆ ನಿಮ್ದು ಏನ್ ಕೆಲ್ಸ? ಬ್ಯಾಟ್ರಿ ಹಾಕೋದು ಸರ್. ಜನ ಬರ್ತಾರಲ್ಲ, ಕತ್ಲಿ ಇರುತ್ತೆ ಒಳಗಡೆ. ಬ್ಯಾಟ್ರಿ ಹಾಕಿ ಚೇರ್ಗಳಲ್ಲಿ ಕುಣ್ಸೋದು. ಇನ್ನೇನ್ ಶುರುವಾಗ್ತಿದೆ ಅನ್ನಂಗ್ ತಾನೇ ಕತ್ಲು ಮಾಡೋದು? ಹೌದೌದು. ಇಲ್ಲ, ಶುರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಡೋರ್ ಹಾಕ್ಬಿಡ್ತಾರೆ. ಆಮೇಲೆ ಮತ್ತೆ ಜನಗಳು ಬರ್ತಾ ಇರ್ತಾರಲ್ವಾ, ನೀವು ಅವ್ರಿಗೆಲ್ಲ ದಾರಿ ತೋರ್ಸೋದು? ಹೌದು. ಒಳಗಡೆ ಕುತ್ಕೊಳಕ್ ಜಾಗ ಮಾಡಿ ಟಾರ್ಚ್ ಹಾಕಿ ಚೇರ್ ತೋರಿಸ್ತೀರಿ. ನಿಮ್ಗೆ ದಾರಿ ಇಲ್ಲ ಈಗ. ಇವರೆಲ್ಲ ಬಂದ್ ನಿಂತ್ಕೊಂಡ್ಬಿಟ್ಟಾರ ನಿಮ್ ಮನೆಯವರು ಸರ್. 4 ಡೋರಲ್ಲೂ ಬಂದ್ ನಿಂತ್ಕೊಂಡ್ಬಿಟ್ಟಿದ್ದಾರೆ. ದಾರಿ ಕಾಣದಾಗಿದೆ ಅಂತ ಈಗ. ಆಮೇಲೆ ಸರ್ ಆಯ್ತು ಅಂತ ನಮ್ಗೆ, ನಮ್ಮ ಅಣ್ಣನ್ಗೆ 2ನೇ ಗೊತ್ತಾಗೋಯ್ತು ಹಿಂಗ್ ಬಂದಿದ್ದಾರೆ ಅಂತ. ಅವನೇನೋ ಆಚೆಕ್ ಹೋಗಿದ್ದಾನೆ, ಗೊತ್ತಾಗ್ಬಿಟ್ಟಿದೆ. ಅವನ್ ಏನ್ ಮಾಡಿದಾನೆ ನನ್ಗೆ ಹೇಳಲಿಲ್ಲ ಸರ್. ಹೋಗಿದ್ದಾನೆ, ಸ್ಕ್ರೀನ್ ಹಿಂದ್ಗಡೆ ದೂರ್ಕೊಂಡ್ಬಿಟ್ಟಿದ್ದಾನೆ. ಸ್ನೇಹ ಅಂತ ಒಳಗ ಸ್ಕ್ರೀನ್ ಹೋಗ್ಬಿಟ್ಟಾರೆ. ನನಗೆ ನಾನು ಹುಡುಕಿರ್ತಾನೆ ಆಲ್ಮೋಸ್ಟ್. ಅವ್ನು ನಾನ್ ಬಿಟ್ಟೇನು ಮಾಡ್ತಿರ್ಲಿಲ್ಲ ಸರ್. ಬಟ್ ಬೆಳಕು ಕಂಡಿಲ್ಲ. ಸಾರಿ, ಕಂಡಿಲ್ಲ. ಅವನ ನೋಡಿ ಸ್ಕ್ರೀನ್ ಮುಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ. ಸರಿ, ನಾನ್ ಏನ್ ಮಾಡ್ದೆ, ಬಿಡ್ತು 4:15. ಮತ್ತೆ ಎಲ್ಲ ಡೋರ್ ಓಪನ್ ಮಾಡೋಷ್ಟರಲ್ಲಿ ನಮ್ಮ ಅಜ್ಜಿ ನಮ್ಮ ಅಣ್ಣ ಬಂದು ಹಿಡ್ಕೊಂಡ್ಬಿಟ್ರು ನನ್ನ. ಡೋರ್ ಮತ್ತೆ ಅವ್ರನ್ನ ಆಚೆ ಕಳ್ಸೋ ಕೆಲ್ಸನ ಅವಾಗ ನಿಮ್ದು? ಹೌದೌದು. ಡೋರ್ ಓಪನ್ ಮಾಡ್ಬೇಕು ನಾವೇ. 4:15 ಬಿಡುತ್ತೆ ಫಿಲಮ್. ಡೋರ್ ಓಪನ್ ಮಾಡ್ಬೇಕು. ಹಿಡ್ಕೊಂಡ್ಬಿಟ್ರು ಸರ್. ಹಿಡ್ಕೊಂಡ್ ಕರ್ಕೊಂಡ್ ಹೋದ್ರು ಮನೆಗೆ. ನನ್ಗೆ ಫುಲ್ ಬೆಂಡ್ ರಿವೀಟ್ ಎತ್ತಿದ್ರು. ನನಗ್ ರಿವೀಟ್ ಆಗಿದೆ. ಇವ್ನ್ ನಮ್ಮ ಅಣ್ಣ ಏನ್ ಮಾಡಿದಾನೆ, ಏನೋ ಸ್ಕೂಲ್ಗೆ ಹೋಗಿ ಬಂದಂಗೆ ಸುಸ್ತಾಗಿ ಬಟ್ಟೆಲ್ಲ ಒಂಚೂರು ಮಣ್ಣು ಮಾಡ್ಕೊಂಡು ಫುಟ್ಬಾಲ್ ಆಡ್ಕೊಂಡ್ ಬಂದಂಗೆ ಎಲ್ಲ ಬಂದ ನಾಟಕ ಮಾಡ್ಕೊಂಡ್ ಮನೆಗೆ.
ನಾನು ಅಷ್ಟೇ ನನ್ ರೂಮಲ್ಲಿ ಹಾಕಿದ್ರು. ಅಂದ್ರೆ ಒಂದು ಕೋಟ್ ಆಗಿತ್ತು. ಆಗಿತ್ತು, ನನ್ಗಾಗಿತ್ತು. ಈತ ಬಂದ ಸ್ಟೈಲ್ ಆಗಿ ಬಂದ ಸರ್ ಇವನು. ಬಂದ ಇವನ್ಗೂ ಸ್ಟಾರ್ಟ್ ಆಯ್ತು ಸರ್ ಇವ್ರಿಗೂ. ಇವರು ನೀವ್ ವಿಶ್ರಾಂತಿಲಿದ್ರಿ ಅವಾಗ. ಹೌದೌದು ಸರ್. ಅಂದ್ರೆ ಅಲ್ಲಿದ್ದ ಅಂತ ಇವ್ರಿಗೆ ಹೆಂಗ್ ಗೊತ್ತು ಸರ್? ಅಂದ್ರೆ ನಿಮ್ ಇಬ್ರು ಒಂದೇ ಸ್ಕೂಲ್ ಅಲ್ಲ ಸರ್, ನನ್ ಕ್ಲಾಸ್ ಒಂದ್ ಕ್ಲಾಸ್ ಪಕ್ಕದಲ್ಲೇ. ಓ, ಅಂದ್ರೆ ನಿಮ್ ಅಣ್ಣನ ಆಕ್ಟಿಂಗ್ ಅಲ್ಲಿ ವರ್ಕ್ ಆಗ್ಲಿಲ್ಲ? ಆಗಿಲ್ಲ, ಗೊತ್ತು ಅವ್ರಿಗೂನು. ಓ, ನನ್ನ ಮಗ ಏನ್ ಬಲೆ ಆಕ್ಟ್ ಮಾಡ್ತಾನೆ ಅಂತ ಹೊಡೆದಾರೆ. ಹೌದೌದೌದು. ಓಕೆ, ಸರಿ ಆಯ್ತು ಅಂತ ಹೇಳ್ಬಿಟ್ಟು ಹೊಡೆದಾದ್ಮೇಲೆ ಇಬ್ಬರನ್ನು ಕುಣಿಸ್ಕೊಂಡ್ ಕೇಳ್ದ ಸರ್ ನಮ್ ತಂದೆ, ಏನ್ ಓದ್ತೀರಾ ಹಿಂಗೆ ಮುಂದಕ್ ಜೀವನ? ನಮ್ಮಣ್ಣ ಅಷ್ಟರಲ್ಲಿ SLC ನ PUC ನ ಇದ್ದ ಸರ್ ದೊಡ್ಡವನು. ಓಕೆ, ಸರಿ ಏನ್ ಓದ್ತೀರಾ ಹಿಂಗೆ ನಿಮ್ ಜೀವನಕ್ಕೆ ಏನ್ ಮಾಡ್ಕೊಂತೀರಾ ಹೇಳ್ರಿ ಅಂದ. ಇವ್ ನಮ್ಮಣ್ಣ ಏನ್ ಮಾಡ್ದ, ಇಲ್ಲ ನಾನು ಹೋಗಲ್ಲ ಸ್ಕೂಲ್ಗೆ, ನಮ್ದು ಅಂಗಡಿ ಇತ್ತಲ್ಲ ಸರ್, ಬರೋಲ್ ಅಂಗಡಿ. ನಾನು ಸ್ಕೂಲ್ಗೆ ಹೋಗಲ್ಲ, ನಂಗೆ ಬೇಡ, ನಂಗೆ ಇಷ್ಟ ಇಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಅಂಗಡಿಗೆ ಬಂದ್ಬಿಡ್ತೀನಿ ಅಂದ. ನಾನೇನ್ ಮಾಡ್ದೆ, ಅವನಿಂದ ನಾನು ಹಂಗೆ ಹೇಳ್ಬಿಟ್ಟೆ, ನಾನು ಹೋಗಲ್ಲಪ್ಪ, ನಾನು ಅಂಗಡಿಗೆ ಬಂದ್ಬಿಡ್ತೀನಿ ಅಂದೆ. 6ನೇ ಕ್ಲಾಸಲ್ಲಿ ಈ ನಿರ್ಧಾರಗಳು ಹೇಳಿದ್ರಿ? ಹೇಳ್ಬಿಟ್ಟೆ ಸರ್. ಓಕೆ, ಸರಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ಕೇಳ್ದ. ಆಮೇಲೆ ಸರ್ ನಂಗೆ ಹೇಳ್ಬಿಟ್ಟೆ ಇಷ್ಟ, ಸರಿ ನಿಮ್ ಜೀವನ ಏನಾರು ಮಾಡ್ಕೋಗ್ರಿ, ನಡ್ರಿ ಆಯ್ತು ಅಂಗಡಿಗೆ ನಡ್ರಿ, ದುಡೀರಿ ನಡ್ರಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟ. ಓಕೆ, ಒಂದ್ ನಿಮಿಷ, ಇಲ್ಲಿ ತಂದೆಗೂ ಇದೇ ಬೇಕಿತ್ತು ಅಂತ ನಿಮ್ಗೆ ಅನ್ಸಿತ್ತಾ? 100% ಸರ್. ಓಕೆ, ಯಾಕಂದ್ರೆ ಬಿಕಾಸ್ ಈ ಹಿಂದೆ ನಿರ್ಲಕ್ಷ್ಯ ಅಥವಾ ತಾರತಮ್ಯ ಮಾಡಿದ್ರು ಅಂತ. ಹೌದೌದೌದು ಸರ್. ಓಕೆ, ಅವಾಗ ನಂಗೆ ಈ ನಾಲೆಜ್ ಇರ್ಲಿಲ್ಲ ಈ ತರ ಹೆಂಗಾಗುತ್ತೆ ಅಂತ. ಸರಿ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ದೆ ಅಂತ ಹೇಳ್ಬಿಟ್ಟು ಅವ್ನಿಂದನೂ ನಾನು ಹೇಳ್ಬಿಟ್ಟೆ, ನಾನು ಹೋಗಲ್ಲ, ನಾನು ಅಂಗಡಿಗೆ ಬರ್ತೀನಿ ಕೆಲ್ಸಕ್ಕೆ ಅಂತ. ಸರಿ ನಿಮ್ ಜೀವನ ಏನಾನ ಮಾಡ್ಕೊಳ್ರಿ ಆಯ್ತು ಅಂತ ಹೇಳ್ಬಿಟ್ಟು ಮುಗಿಸ್ಬಿಟ್ರು ಸರ್ ಅಲ್ಲಿಗೆ. ನಮ್ಮ ಅಣ್ಣ ಅವನು ಒಳ್ಳೆ ಕಾಲೇಜ್ಗೆ ಹಾಕಿದ್ರು, ಎಲ್ಲ ಮಾಡಿದ್ರು, ಅವ್ನು ಚೆನ್ನಾಗಿ ಓದ್ಕೊಂಡಿದ್ದ, ಅವ್ನು ರ್ಯಾಂಕ್ ಸ್ಟೂಡೆಂಟ್, ಅವ್ನು ಚೆನ್ನಾಗಿ ಓದ್ಕೊಂಡ. ಸರಿ ನನ್ನ ಎತ್ತಿ ಅಂಗಡಿಗೆ ಹಾಕೊಂಡ್ಬಿಟ್ರು ನಮ್ಮಪ್ಪ. ಇವ್ನು ನಮ್ಮ ಎರಡನೇ ಒಂದ್ ಸ್ವಲ್ಪ ಪರೋಡಿನೇ, ಅವನು ಫುಟ್ಬಾಲ್ ಪ್ಲೇಯರ್ ಸರ್. ಅವನು ಹೊಸಕೋಟೆಯಲ್ಲಿ ತುಂಬಾ ಹೆಸರು ಇದೆ ಅವ್ನು, ಇಲ್ಲ ತಿಳ್ಕೊಂಡ್ಬಿಟ್ಟು ಅವನು ತುಂಬಾ ಹೆಸರು ಇತ್ತು. ಮತ್ತೆ ಅವ್ನು ಫುಟ್ಬಾಲ್ ಪ್ಲೇಯರ್, ಅವ್ನು ಸ್ವಲ್ಪ ಬರ್ಲಿಲ್ಲ ಅಂಗಡಿಗೆ, ಅವನು ಕೈ ಸಿಗ್ಲಿಲ್ಲ. ಎಲ್ಲಿ ಹೋಗೋರು ಅವರು? ಇವಾಗ ಫ್ರೆಂಡ್ಸ್ ಜೊತೆ ಅವ್ರ ಫ್ರೆಂಡ್ಸ್ ಎಲ್ಲ ಇವಾಗ ತುಂಬಾ ಶ್ರೀಮಂತರು ಸರ್. ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರ ಜೊತೆ ತುಂಬಾ ಚೆನ್ನಾಗಿದ್ದ, ಅವ್ರ ಫ್ರೆಂಡ್ಸ್ ಜೊತೆ. ಒಳ್ಳೆ ಫುಟ್ಬಾಲ್ ಪ್ಲೇಯರ್, ಮತ್ತೆ ಅಫಿಷಿಯಲ್ ಆಗಿ ಇರ್ತಾ ಇದ್ದ ಅವನು. ಓಕೆ, ನಾವ್ ಅಲ್ಲಿಂದ ಬರೋಣ. ಓಕೆ, ಆ ಸಮಯದಲ್ಲಿ ಅವರು ಅಂಗಡಿಗೆ ಬರ್ತಿರ್ಲಿಲ್ಲ ಅಂದ್ರಲ್ಲ? ಬರ್ತಿರ್ಲಿಲ್ಲ, ನಾನು ಹೋಗ್ತಿದ್ದೆ. ಓಕೆ, ಆತ ಒಂದು 13-14 ವರ್ಷದ ಹುಡುಗ ಅಥವಾ ಒಂದು 14-15 ಸರ್. ಓಕೆ, ಆತ ಮಾತ್ರ ಸ್ವಲ್ಪ ತಪ್ಪಿಸ್ಕೊಳ್ತಿದ್ದ? ಹೌದು, ತಪ್ಪಿಸ್ಕೊಳ್ತಿದ್ದ. ಅಂಗಡಿಗೆ ಹೋಗ್ತಿದ್ರಿ? ನಾನು ಹೋಗ್ತಾ ಇದ್ದೆ ಸರ್. ಓಕೆ ಸರ್, ನಾನು ಹೋಗ್ತಿದ್ದೆ, ತುಂಬಾ ಕೆಲಸ ಮಾಡ್ಸ್ಕೊಂತಿದ್ದೆ ನಮ್ಮಪ್ಪ. ನನ್ಗೆ ಅದನ್ನ ಹೇಳ್ತೀನಿ ಸರ್. ಮತ್ತೆ ಇನ್ನೇನ್ ಮಾಡಿದ್ರು, ಇವ್ನು ನಮ್ಮ ಎರಡನೇ ಅಣ್ಣಂಗೆ ಒಂದ್ 17 ವರ್ಷ ಗಂಟ ಅವ್ನ ಕೈಗೆ ಸಿಗ್ತಾ ಇರ್ಲಿಲ್ಲ ಸರ್. ನಮ್ಮಪ್ಪ ನಮ್ಮ ಅಜ್ಜಿ ಮನೇಲಿ ಮಾಡ್ಕೊಂತಿದ್ದ ಹೋಗಿ, ನಮ್ಮ ಅಮ್ಮ ಅವ್ರ ಅಮ್ಮ ಮನೇಲಿ. ಮನೆಗ್ ಬಂದ್ರೆ ನಮ್ಮಪ್ಪ ಯಾವ ತರ ಅಂದ್ರೆ ಸರ್, ಮುರುಗಾಗಿಂತ ಮುರುಗ ಸರ್ ನಮ್ಮಪ್ಪ. ಎತ್ತಿ ಕೆಳಕ್ ಹೊಡೆದಿದ್ದಾನಂದ್ರೆ ನಮ್ಗೆ ಒಂದ್ 2 ಅವರ್ ಬ್ರೈನ್ ನಮ್ಗೆ ಜ್ಞಾನನೇ ಬರ್ತಿರ್ಲಿಲ್ಲ. ಹೊಡೆದವನಂದ್ರೆ ಸರ್, ರಾಡ್ಗಳಲ್ಲಿ ಹೊಡೆದಿದ್ದಾನೆ, ಕೇಬಲ್ಗಳಲ್ಲಿ ಹೊಡೆದಿದ್ದಾನೆ. ಸುಮ್ಮನೆ ಸಣ್ಣ ಪುಟ್ಟ ತಪ್ಪು ಸರ್. ನಮ್ಗೆ ಆ ವಯಸ್ಸಲ್ಲಿ ನಮ್ಗೆ ಏನೂ ಗೊತ್ತಿರ್ಲಿಲ್ಲ. ಅಂತ ಟೈಮಲ್ಲಿ ನಮ್ಮನ್ನ ಹೊಡೆದಿ ಮಂಡು ಮಾಡ್ಬಿಟ್ಟ ಸರ್ ನಮ್ಮನ್ನ. ಬೀದಿಯಲ್ಲಿ ಇಟ್ಟಾಡ್ಸೋನ್ ಸರ್. ಪಬ್ಲಿಕ್ ಅನ್ನ ನೋಡ್ತಿರ್ಲಿಲ್ಲ, ಇದೊಂದು ರಿಲೇಷನ್ ಅನ್ನ ನೋಡ್ತಿರ್ಲಿಲ್ಲ, ಯಾರನ್ನೂ ನೋಡ್ತಿರ್ಲಿಲ್ಲ ಸರ್. ಹುಚ್ಚನಾಗಿ ಹೊಡಿತಾ ಇದ್ದ ಸರ್ ನಮ್ಮನ್ನ. ಸಣ್ಣ ಪುಟ್ಟ ತಪ್ಪು ಸರ್. ಈಗ ಯಾವ ತರ ಅಂದ್ರೆ, ಇವಾಗ ಒಂದು ಕಟಿಂಗ್ ಪ್ಲೇಟ್ ಕೇಳೋ ಬದಲು ನಾವು ಸ್ಕ್ರೂ ಡ್ರೈವರ್ ಕೊಟ್ಬಿಟ್ಟಿದ್ದೀನಿ ಅಂದ್ರೆ ತಿರ್ಗಾ ಅಲ್ಲೇ ಇಟ್ಟಿರ್ಲಿ ಸರ್. ಇವಾಗ ಆತ ಕಟಿಂಗ್ ಪ್ಲೇಟ್ ಕೇಳೋಣ, ನನ್ ಟೆಸ್ಟ್ ನನ್ಗೆ ಗೊತ್ತಿಲ್ಲದೆ ನಾವು ಜ್ಞಾನ ಕೊಟ್ಟಿದ್ದೀನಿ ಅಂದ್ರೆ ಹುಚ್ಚನ ಇಟ್ಟೆ ಸರ್. ಮತ್ತೆ ಅಂದ್ರೆ ಸ್ವಲ್ಪ ಚಿಕ್ಕವರಪ್ಪ ಬುದ್ಧಿ ಹೇಳೋಣ? ಇಲ್ಲ ಸರ್, ಏನಿಲ್ಲ ಇಲ್ಲ ಸಿದ್ಧ ಬುದ್ಧಿನೇ ಇಲ್ಲ ಸರ್. ಮಾತ್ರ ಎತ್ತು ಹೊಡಿದ್ರು ಸರ್ ನಮ್ಮನ್ನ. ನಾನ್ ತುಂಬಾ ಏಟ್ ತಂದ್ಬಿಟ್ಟಿದೀನಿ. ನಮ್ ಎರಡನೇ ಒಂದ್ ಸ್ವಲ್ಪ ಉಪಾಯ, ಅವ್ನ್ ಕೈಗೆ ಸಿಕ್ಕಲ್ಲ ಒಂದ್ ಜಾಸ್ತಿ. ನಾವ್ ಬೆಳಿಗ್ಗೆ ಅಂಗಡಿಗೆ ಹೋಗ್ಬಿಟ್ಮೇಲೆ ಮನೆಗ್ ಬರ್ತಾ ಇದ್ದ, ನಾವ್ ಮಾತ್ರ ಟಿಫನ್ ತಿನ್ನಕ್ಕೆ. ಬಂದು ತಿನ್ಕೊಂಡು ಮತ್ತೆ ಹೊರಟ್ಬಿಟ್ಟಿದ್ದ. ಮತ್ತೆ ನೈಟ್ ಬಂದು ನಾವ್ ಬರಕ್ ಮುಂಚೆ ಊಟ ಮಾಡ್ಕೊಂಡು ಹೋಗಿ ನಮ್ಮ ಅಜ್ಜಿ ಮನೆ ಮಾಡ್ಕೊಂಡ್ಬಿಡ್ತಿದ್ದ. ಈಗ ನಮ್ಮಪ್ಪ ಹುಡ್ಕ್ಲಾಡ್ತಾ ಇದ್ರು. ಇವ್ನು 10-11 ಗಂಟೆ ಮೇಲೆ ಮನೆಗೆ ಹೋಗ್ತಿದ್ದ ನಮ್ಮ ಅಜ್ಜಿ ಮನೆಗೆ. ಅಷ್ಟು ಭಯ ಇಟ್ಟಿದ್ದ ನಮ್ಗೆ ನಮ್ಮಪ್ಪ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಇವನು ನೋಡಷ್ಟು ದಿನ ನೋಡ್ದ ಸರ್. ಒಂದ್ ದಿವಸ ಏನ್ ಮಾಡ್ಬಿಟ್ಟ, ಸಿಗಾಕೊಂಡ್ಬಿಟ್ಟ ರೋಡಲ್ಲಿ ಇವನು. ನಿಮ್ ಎರಡನೇ ಅಣ್ಣ? ಹೌದು, ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀರಿ ಟೆಂಪೋದಲ್ಲಿ, ರೋಡಲ್ಲಿ ಆಪೋಸಿಟ್ ಸಿಗಾಕೊಂಡ್ಬಿಟ್ಟ ಸರ್. ಓಡ್ಬಿಟ್ಟ ಸರ್ ಅವ್ನು, ಓಡ್ಬಿಟ್ಟ. ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ಟೆಂಪೋ ಎತ್ಕೊಂಡು ಅವ್ನು ಫಲಾನೆ ಮಾಡ್ಕೊಂಡು ಹೋದ್ರು, ಸಿಗ್ಲಿಲ್ಲ ಅವನು. ಸರಿ ಬೆಳಿಗ್ಗೆ ಯಾಕಂತ ಹೊಟ್ಬಿಟ್ಟ ನಮ್ಮಪ್ಪ ಅಂಗಡಿಗೆ ನಾನು ಕರ್ಕೊಂಡು. ಸರಿ ಇವ್ನು ಏನ್ ಮಾಡಿದ ಗೊತ್ತಿಲ್ಲ ಸರ್. ಇನ್ನು ಅವತ್ತು ಇವ್ನ ಫ್ರೆಂಡ್ದು ಬರ್ಡೇನ ಇದೆ ಸರ್, ಒಂದು ಫ್ರೆಂಡ್ದು. ಸರಿ ಅಂತ ಹೇಳ್ಬಿಟ್ಟು ಇವನು ಬರ್ಡೇಗೆ ಫ್ರೆಂಡ್ ಕರೆದಿದ್ದೀನಿ, ಬರೋ ನಮ್ಮ ಮನೇಲಿ ಬಿರಿಯಾನಿ, ಅವ್ರು ಮುಸ್ಲಿಂ ಸರ್ ಅವರು, ಬಿರಿಯಾನಿ ಮಾಡ್ಸಿದ್ರೆ ಇವತ್ತು ಊಟಕ್ಕೆ ಹೋಗ್ಬೇಡ, ಇಲ್ಲಿಗೆ ಬಂದ್ಬಿಡು ಅಂತ ಹೇಳಿದಾರೆ.
ಅಂದ್ರೆ ನಿಮ್ಮ ಅಣ್ಣನ ಫ್ರೆಂಡು. ನಮ್ಮ ಅಣ್ಣನ ಫ್ರೆಂಡ್. ಓಕೆ. ಇವನೇನ್ ಮಾಡಿದಾನೆ, ಸರಿ ಬರ್ತೀನಿ ನಮ್ಮ ಮಧ್ಯಾಹ್ನಕ್ಕೆ ರೆಡಿ ಮಾಡಿರೋ ಊಟ ಬರ್ತೀನಿ, ನಾನು ಮಿಸ್ ಮಾಡ್ಬೇಡ ಅಂತ ಹೇಳಿದಾನೆ. ಸರಿ ಇವ್ನ್ ಮನೆಗ್ ಬಂದಿದ್ದಾನೆ ಸರ್. ಮನೆಗ್ ಬಂದಿರೋನ್ ಹಗ್ಗ ಎತ್ಕೊಂಡ್ ಬಂದಿದ್ದಾನೆ. ಯಾರು? ನಮ್ಮ ಎರಡನೇ ಅಣ್ಣನೇ. ಓಕೆ. ಅಂದ್ರೆ ಅಲ್ಲಿಗೆ ಹೋಗಿ ಮನೆಗೆ ಬಂದಿದ್ದ ಅಥವಾ ಏನು? ಇಲ್ಲಿ ಎಲ್ಲೂ ಅಲ್ಲಿ ರೋಡಲ್ಲಿ ಸಿಕ್ಕಿದ್ದಾನೆ ಫ್ರೆಂಡ್ಗೆ. ಫ್ರೆಂಡ್ ಹೇಳಿದಾನೆ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬಂದ್ಬಿಡು ಅಂತ. ಓಕೆ. ಇವ್ನು ಅಲ್ಲಿಂದ ಅವ್ನು ಮಾತಾಡ್ಸ್ಕೊಂಡು ನಾನು ಬರ್ತೀನಿ, ಆಯ್ತು ಹೋಗಿರೋ ಮಧ್ಯಾಹ್ನ ನಾನು ಬರ್ತೀನಿ, ಮಿಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಗ್ಗ ಇಸ್ಕೊಂಡ್ ಬಂದಿದ್ದಾನೆ. ಎಲ್ಲಿ ಹಗ್ಗ ಇಸ್ಕೊಂಡು? ಎಲ್ಲಿ ಇಸ್ಕೊಂಡಿದ್ದಾನೆ ಗೊತ್ತಿಲ್ಲ ಸರ್, ಹಗ್ಗ ಎತ್ಕೊಂಡ್ ಬಂದಿದ್ದಾನೆ. ಓಕೆ. ಮನೆಗೆ ಬರ್ಬೇಕಾದ್ರೆ ಹಗ್ಗ ಇತ್ತು? ಹಗ್ಗ ಇತ್ತು, ಯಾರು ನೋಡಿಲ್ಲ, ಯಾರು ಅಬ್ಸರ್ವ್ ಮಾಡಿಲ್ಲ. ಓಕೆ. ಓಕೆ. ಆ ಹಗ್ಗನ್ ತಂದಿ ನಮ್ಮ ಮನೆ ಹಿಂದ್ಗಡೆ ಫ್ಲವರ್ಸ್ ಎಲ್ಲ ಹಾಕಿದ್ರು, ಗಿಡಗಳೆಲ್ಲ ಹಾಕಿದ್ರು ಮನೆ ಮುಂದೆ ಪಕ್ಕದಲ್ಲಿ. ಅದ್ರಲ್ಲಿ ಮುಚ್ಚಿಟ್ಟಿದ್ದಾನೆ. ನಮ್ ತಾತ ಊರಿಂದ ಬಂದು ಒಂದು ವಾರ ಆಗಿತ್ತು ಸರ್. ನಮ್ ತಾತ ವಯಸ್ಸಾಗಿತ್ತು. ಅವರು ಹಾಲಲ್ಲೇ ಮಲಗಿದ್ದಾರೆ. ಅವತ್ತೇ ನಮ್ಮ ಮನೆ ಮೇಲೆ ಒಂದ್ ಹೆಣ್ಮಗು ಏಜ್ ಅಟೆಂಡ್ ಆಗಿದೆ. ಅರ್ಥ ಆಗ್ಲಿಲ್ಲ. ನಮ್ ಮನೆ ಮೇಲೆ ಬಾಡಿಗೆ ಇದ್ರಲ್ವಾ, ಓಕೆ, ಅವ್ರ ಮನೇಲಿ ಒಂದ್ ಹೆಣ್ಮಗು ಏಜ್ ಅಟೆಂಡ್ ಆಗಿದೆ. ಮೈ ನೆರೆದಿದ್ದಾರೆ. ಹೌದು, ಮೈ ಬೆರೆದಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ನಮ್ ತಾಯಿನ ಎಲ್ಲಕ್ಕ ನೀವು ಬರ್ಲೇಬೇಕು, ನಮ್ಗೆ ಅಷ್ಟು ಗೊತ್ತಾಗಲ್ಲ, ನೀವು ನೋಡ್ಕೊಬೇಕು ಅಂತ ಹೇಳಿದಾರೆ. ಶಾಸ್ತ್ರಗಳಿರ್ತಾವಲ್ಲ ಅಂತ. ಹೌದು, ನಮ್ಗೆ ಗೊತ್ತಾಗಲ್ಲ, ನೀವು ಬರ್ರಿ ಅಂತ ಹೇಳಿದಾರೆ. ಓಕೆ. ಸರಿ ಅಂತ ಹೇಳ್ಬಿಟ್ಟು ನಮ್ ತಾಯಿನೂ ಮೇಲೆ ಹೊಟ್ಬಿಟ್ಟಿದ್ದಾರೆ. ಇವನೇನ್ ಮಾಡಿದಾನೆ, ಬಂದಿದ್ದಾನೆ ಸೀದಾ ರೂಮ್ ಹೋಗಿದ್ದಾನೆ ಸರ್. ರೂಮ್ ಹೋಗಿದ್ದಾನೆ, ನೇಣ್ ಹಾಕೊಂಬಿಟ್ಟಿದ್ದಾನೆ. ಆ ರೂಮ್ ಅಲ್ಲಿ ಯಾರಿದ್ರು ಅವಾಗ? ಈ ರೂಮ್ ಅಲ್ಲಿ ಯಾರು ಇರ್ಲಿಲ್ಲ, ಹಾಲಲ್ಲಿ ಮಾತ್ರ ನಮ್ ತಾತ ಮಲಗಿದ್ದಾರೆ. ಅಮ್ಮ ಮೇಲ್ಕು ಅಲ್ಲಿ ಇದ್ರ ನಾನು ನಮ್ಮಪ್ಪ ಅಂಗಡಿ ಹತ್ರ ಇದ್ದೀರಿ ಸಿಟಿಯಲ್ಲಿ. ನಮ್ಮ ಅಣ್ಣ ಕಾಲೇಜ್ಗೆ ಹೋಗಿದ್ದಾನೆ ದೊಡ್ಡವನು. ಇವನೇನ್ ಮಾಡಿದ, ಸೀದಾ ಬಂದು ರೂಮ್ಗೆ ಫ್ಯಾನ್ಗೆ ಹಗ್ಗ ಹಾಕೊಂಡು ನೇಣ್ ಹಾಕೊಂಬಿಟ್ಟು ರೂಮ್ ಲಾಕ್ ಮಾಡಿ. ಸರಿ ನಮ್ಮಮ್ಮ ಏನಕ್ಕೋ ಬಂದಿದ್ದಾರೆ ಕೆಳಗಡೆ, ಇವ್ನ್ ಚಪ್ಪಲಿ ಇತ್ತಂತ ಈಚೆ. ಸರಿ ಇವ್ನ್ ಬಂದಾನ, ಊಟ ಇಟ್ಕೊಡೋಣ ಅಂತ ಮನೆಗ್ ಬಂದಿದ್ದಾರೆ. ಮನೆಲ್ಲ ನೋಡಿ ರೂಮ್ ಲಾಕ್ ಆಯ್ತು, ರೂಮ್ ತಟ್ಟಿದ್ದಾರೆ. ಅದೇ ತೆಗಿಯೋ ಅಂದಿದ್ರೆ ಇವ್ನ್ ತೆಗ್ದಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಇವ್ ನಮ್ಮ ಅಣ್ಣನೂ ಬಂದಿದ್ದಾನೆ ಕಾಲೇಜಿಂದ. ನಮ್ಮ ಇವನು ಯಾವಾಗ ಏನ್ ಮಾಡ್ತಿದ್ದಾನ ಸರ್, ಇವನು ನಿದ್ದೆ ಮಾಡ್ಬೇಕಾದ್ರೆ ರೂಮ್ ಲಾಕ್ ಮಾಡ್ಕೊಂಡೆ ಮಲ್ಕೊಂತ ಇದ್ದವನು. ನಮ್ ತಾಯಿನ ಏನ್ ಅನ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಾನೆ ಮತ್ತೆ ಹೊಟ್ಬಿಟ್ಟಿದ್ದಾರೆ ಅವ್ರ ಮನೆಗೆ. ಇವನ್ ಅಷ್ಟೊಲ್ಲಿ ಹಾಕೊಂಡ್ಬಿಟ್ಟಿದ್ದಾನೆ. ಈಗ ನಮ್ಮ ಅಣ್ಣನು ಮೂರು ಕಾಲಿಗೆ ಕಾಲೇಜಿಂದ ಬಂದಿದ್ದಾನೆ. ಬಂದಿದ್ದಾನೆ ಇವನ್ ಊಟ ಇಟ್ಕೊಂಡು ಇವನ್ ಟಿವಿ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ. ಸರಿ ಮತ್ತೆ ನಮ್ಮ ಅಮ್ಮ ಬಂದು ಏನೋಡ ಅವಾಗಿಂದ ಬಗಲ್ ತೆಗ್ದಿಲ್ಲ ಅಂತ ಹೇಳಿ ಇವ್ ಮತ್ತೆ ನಮ್ಮ ಅಣ್ಣ ದೊಡ್ಡವನ್ ಬಂದು ಓಪನ್ ಹೊಡೆದಿದ್ದಾನೆ, ತೆಗ್ದಿಲ್ಲ. ಹಿಂದ್ಗಡೆಯಿಂದ ಕಿಟಕಿಯಲ್ಲಿ ಹೋಗಿ ನೋಡಿಸಲ್ಲಿ ಹ್ಯಾಂಗ್ ಆಗ್ಬಿಟ್ಟವನೆ. 4 ಗಂಟೆ ಟೈಮು ಹಂಗ್ ಆಗ್ಬಿಟ್ಟಿದೆ. ಬಂದಿದ್ದೇನೆ, ಡೋರ್ ಹೊಡೆದಿ ಎತ್ತಿ ಇಳಿಸಿ ಎಲ್ಲ ಪ್ರಾಣ ಹೋಗ್ಬಿಟ್ಟಿದೆ ಸರ್ ಅಷ್ಟೊತ್ತಿಗೆ. ಸರಿ ಆಯ್ತು, 4:15 ನಮಗ್ ಫೋನ್ ಬಂತು ಸಿಟಿಗೆ. ಸರಿ ನಮ್ಮಪ್ಪ ಏನ್ ಮಾಡಿ ಕೆಲಸ ಮಾಡಿಸಿದ್ರೆ ಎಲ್ಲ ಎತ್ತಕ್ಕೆ ಪ್ಯಾಕ್ ಮಾಡ್ರಿ ಅಂತ ಹೇಳ್ಬಿಟ್ಟು ಯಾಕೆ ಹಿಂಗ್ ಹೇಳ್ತಾ ಇದ್ರು, ನನ್ಗೆ ಅಷ್ಟು ಬುದ್ಧಿ ಇಲ್ಲ ಸರ್ ಅವಾಗ, 14 ವರ್ಷ ನಂಗೆ. ಎಲ್ಲ ಪ್ಯಾಕ್ ಮಾಡಿ ಬರಯ್ಯ ಗಾಡಿ ಕೈ ಅಂದ್ರು. ಸರಿಯಪ್ಪ, ನನ್ಗೇನ್ ಖುಷಿ, ಅಪ್ಪ ಸ್ವಾಮಿ ಇವತ್ತು ಕೆಲ್ಸ ತಪ್ಪಿಸಲ್ಲ ನನ್ಗೆ, ಇನ್ನು ಎಷ್ಟು ಕೆಲ್ಸ ಐತಿ ಇಲ್ಲಿ, ಇನ್ನು ಇದೆಲ್ಲ ಎತ್ತಬೇಕಾಯ್ತು, ಇದೆಲ್ಲ ಮಾಡ್ಬೇಕಾಯ್ತು, ಹಂಗ ನಾಳೆ ಮಾಡ್ಕೊಂಡ್ ಬಿಡು, ನನ್ಗೆ ಆತರ ಖುಷಿ. ಸರಿ ಅಂತ ಹೇಳ್ಬಿಟ್ಟು ಅರ್ಧ ದಾರಿಗೆ ಬಂದು ನಮ್ ಪಂಪ ಟಾಯ್ಲೆಟ್ ಗಂದ್ ನಿಲ್ಸಿದ್ರು ಗಾಡಿ. ನಿಲ್ಸ್ಬಿಟ್ಟು ಮನೇಲಿ ಏನಾದ್ರು ಹಗ್ಗ ಏನ ಇಕ್ಕಿದ್ದೇನಯ್ಯ ನೀನು ಅಂದ್ರು. ಇಲ್ಲ ನಾನೇನ್ ಕಿಕ್ಲಿ, ನಾನೇನ್ ತರ್ಲಿ ಹಗ್ಗ ಅಂದೆ. ಅಂದ್ರೆ ಆ ಸಮಯದಲ್ಲಿ ಅವರಿಗೆ ಮುಖದ ಮೇಲೆ ದುಃಖ ಇತ್ತ? ದುಃಖ ಇತ್ತು, ಅದೇ ಇತ್ತು, 20% ಇತ್ತು ಸರ್, 80% ಇಲ್ಲ. ಓಕೆ. ಹಗ್ಗದ ಬಗ್ಗೆ ವಿಚಾರಿಸಿದ್ರು, ಹಗ್ಗ ಏನ ಇಟ್ಟಿದ್ಯಾ ಮನೇಲಿ ಅಂತ. ಇಲ್ಲ ನಾನೇನ್ ಇರ್ಲಪ್ಪ, ನನ್ಗೆ ಗೊತ್ತಿಲ್ಲ ವಿಷಯ ಅಂದೆ. ನಾನೆಲ್ಲೋ ಕೆಲ್ಸಕ್ಕೆ ಕೇಳ್ತವ್ರೇನೋ, ಹಗ್ಗ ಏನ ನಾಳೆ ಬೇಕೇನ ಹಗ್ಗಕ್ಕೆ, ನಾನು ಆ ತರ ಥಿಂಕ್ ಮಾಡ್ತಾ ಇದ್ದೀನಿ. ಸರಿ ಅಂತ ಹೇಳಿ ಮನೆಗ್ ಬಂದಿಸ, ಮನೆಗ್ ಬರ್ಸ ಮಲ್ಸಿದ್ದಾರೆ. ನಮ್ಮ ಅತ್ತೆಯವರು, ನಮ್ಮ ಅತ್ತೆ ಮಕ್ಳು ಎಲ್ಲ ಬಂದ್ಬಿಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ ಸರ್ ಸ್ಟೋರಿ. ಹೋಗಿ ಗಾಡಿ ನೋಡ್ತೀನಿ, ಮಂಚದ ಮೇಲೆ ಮಲ್ಸಿದ್ದಾರೆ. ಸೊ ನನಗೆ ತುಂಬಾ ನೋವಾಗ್ಬಿಡ್ತು ಸರ್. ಇದ್ದಿದ್ ನನ್ಗೊಬ್ನ, ಅವನೊಬ್ನೇ ಪಾರ್ಟ್ನರ್ ಆಗಿ ನನ್ಗೆ. ನನ್ಗೆ ಏನಾದ್ರು ಬಿಟ್ಕೊಡ್ತಾರಿಲ್ಲ ಸರ್. ಅವ್ನು ಸಣ್ಣ ಪುಟ್ಟ ಅವ್ನ ಊಟದಲ್ಲಿ ನನ್ಗೆ ಊಟ ಹಾಕ್ಬಿಟ್ಟು ತಿಂತ ಇದ್ದ ಸರ್ ಅವನು. ಹಂಗಿದ್ದದ್ದು ಅವನು ಮಲ್ಸ್ಬಿಟ್ಟಿದ್ದಾನೆ. ನನ್ಗೆ ಏನು ದಿಕ್ಕೆ ತೋಚಿಲ್ಲ ನನ್ಗೆ. ನಮ್ಮಪ್ಪ ಏನ್ ಮಾಡ್ಬಿಟ್ರು, ಮನೆಯಿಂದ ಕುತ್ಕೊಂಡ್ ಕುತ್ಕೊಂಡ್ಬಿಟ್ರು. ಅಣ್ಣಂದೇ ಹೆಣ ಅಂತ ನಿಮಗೆ ದೂರದಿಂದ ಸ್ಪಷ್ಟತೆ ಇತ್ತ ಸರ್? ಅದು ಮನೆ ಗೇಟ್ ಹೊಸಲು ಅಲ್ಲೇ ಮಲ್ಸಿದ್ದಾರೆ. ಓಕೆ. ಸಂಬಂಧಿಕರು ಇಷ್ಟು ಗುಂಪಾಗಿರೋದ್ರಿಂದ ಒಂದು ಭಯ ಆಯ್ತು. ಭಯ ಆಯ್ತು. ಬಂದ್ ನೋಡಿ ಸರ್ ಇವನೇ. ಸರಿ ಸರ್ ಆಯ್ತು, ಮುಗೀತು. ಸರಿ ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ರು ಸರ್. ಅವ್ರ ಆಫೀಸಲ್ಲಿ ಅವ್ರು ಇರೋದು. ಅವ್ರೆಲ್ಲ ನಮ್ಮ ಅಪ್ಪ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಕುತ್ಕೊಂಡ್ರು ಸರ್. ವಯಸ್ಸು ಹುಡುಗ, ನೀವೇನ್ ಟಾರ್ಚರ್ ಕೊಟ್ಟಿದ್ರ, ನಾವ್ ನೋಡಿದ್ರಿ ಕಣ್ಣಲ್ಲಿ. ಅವ್ನ್ ಎಷ್ಟ್ ದಿನ ಮನೆಗ್ ಬರ್ತಾ ಇಲ್ಲ, ನೀವ್ ಯಾವ ತರ ಹೊಡಿತಿದ್ರ ಅವ್ನ, ಯಾವ ತರ ಟಾರ್ಚರ್ ಕೊಡ್ತೀರ ಅಂತ ಕಂಪ್ಲೇಂಟ್ ಕೊಡ್ತೀರ ಅಂತ ಕುತ್ಕೊಂಡ್ರು ಸರ್. ಆಗ್ಲೂನು ನಮ್ಮ ಅಣ್ಣ ದೊಡ್ಡವನು, ಮತ್ತೆ ಅವ್ರು ಯಾರು ದೊಡ್ಡವರು ಬೇಡ, ಈಗ ಆಗೋಗಿದೆ, ಇನ್ ಮಾಡ್ಕೊಂಡು ಇದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ರು ಸರ್, ರಾತ್ರಿನೇ ಮಣ್ಣ್ ಮಾಡ್ಬಿಟ್ರು ಸರ್ 8 ಗಂಟೆಗೆ.
8 ಗಂಟೆಗೆ ಮಣ್ಣು ಮಾಡಿ ಮುಗಿಸ್ಬಿಟ್ರು ಸರ್. ಹ್ಮ್ 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 ಸರ್ ಅವನ್ ಆದ್ಮೇಲೆ ಸರ್ ನನಗ್ ಸ್ಟಾರ್ಟ್ ಆಯ್ತು ಸರ್ ಜರ್ನಿ. ಹ್ಮ್ ಸರ್ ಯಾವ ತರ ಅಂದ್ರೆ ಸರ್ ನಾನು ಈತನ್ ಮುಟ್ಟೇ ಇಲ್ಲ ಸರ್, ಆ ತರ ನೋಡ್ತಾನೆ ಸರ್. ಬಟ್ ನಮ್ಮ ಮಗನನ್ನು ಕಳ್ಕೊಂಡ ಮೇಲೆ ಅದೇ ವರ್ತನೆ ಬೇಡ ಅಂತ ಅವ್ರದ್ ಬದ್ಲಾಗ್ಲಿಲ್ವಾ? ಒಂದ್ ಇಷ್ಟು ಚೇಂಜ್ ಆಗಿ ಇನ್ನೂ ಜಾಸ್ತಿ ಆದ್ರು ಸರ್, ಅಯ್ಯೋ. ಇನ್ನೂ ಜಾಸ್ತಿ ಮಾಡ್ಕೊಂಡ್ರು ಸರ್. ನಾನು ಅದೇ ಲೆವೆಲ್ ಆಗ್ಬೇಕಂತ ಹ್ಮ್ ಸರ್. ನಮ್ಮ ಅಣ್ಣನ್ಗೆ ಒಳ್ಳೆ ಜಾಗದಲ್ಲಿ ಎಜುಕೇಶನ್ ಕೊಡ್ಸಿದ್ರು, ಲಕ್ಷಾಂತರ ರೂಪಾಯಿ ಕೊಡ್ಸಿದ್ರು. MBA ಸ್ಟೂಡೆಂಟ್ ಸರ್ ಅವನು. ದೊಡ್ಡಣ್ಣ? ಹೌದು, ದೊಡ್ಡಣ್ಣ MBA ಸ್ಟೂಡೆಂಟ್ ಅವನು. ಓಕೆ. ಒಳ್ಳೆ ಜಾಗದಲ್ಲಿ ಸರ್. ನಾನ್ ದುಡ್ಡೆ ಸರ್ ಅಂಗಡಿಯಲ್ಲಿ ಸರ್. ಯಾವ ತರ ಅಂದ್ರೆ ನಾನು ಹೋಗಿ ಕೂಲಿ ತರ ಕೆಲಸ ಮಾಡಿದ್ರೆ ಇವನು ಬರೋದು ಅಫಿಷಿಯಲ್ ಐರನ್ ಬಟ್ಟೆ ಐರನ್ ಪ್ಯಾಂಟ್ ಹಾಕೊಂಡು, ಇವನು ಕಾಲೇಜಿಂದ ಡೈರೆಕ್ಟ್ ಬಂದು ಇವನ್ಗೊಂದು ಹೊಸ ಗಾಡಿ ಕೊಡ್ಸಿದ್ರು ಸರ್. ಅವಾಗ 1.5 ಲಕ್ಷ ರೂಪಾಯಿದು. ಆ ಗಾಡಿಯಲ್ಲಿ ಬಂದು ಇವನೋಗಿ ಇಂಜಿನಿಯರ್ ಹತ್ರ ಚೆಕ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾ ಇದ್ದ ಅಷ್ಟೇ. ಅಲ್ಲಿ ಆಳಾಗಿ ಇಳ್ದಿ ನಾನ್ ಕೂಲಿ ಮಾಡ್ಕೊಂಡು, ನನ್ಗೆ ಗೊತ್ತಿಲ್ಲ ಸರ್, ನನ್ಗೇನು ಕೆಲಸ ಮಾಡ್ಬೇಕಷ್ಟೇ. ನಮ್ಮ ಅಂಗಡಿ ಅಲ್ವಾ ಅದು, ನಾನೇ ತರ ದುಡಿಬೇಕು ಅಂತ ನನ್ನಿದು ಸರ್. ತುಂಬಾ ಕಷ್ಟ ಬಿದ್ದೆ ಸರ್. ನನ್ಗೊಂದು 16-17 ವರ್ಷ ಗಂಟೆ ತುಂಬಾ ಕಷ್ಟ ಬಿದ್ದೆ ಸರ್. ಅವಾಗೂ ತುಂಬಾ ಟಾರ್ಚರ್ ಸರ್. ಅಂಗಡಿ ಹತ್ರ ಸಣ್ಣ ಪುಟ್ಟ ತೋಪಿಗೆ ನಾನು ಇಟ್ಟಾಡ್ಸ್ಕೊಂಡು ನಾನು 1 ವಾರ ಆದ್ರೂ ಮನೆ ಬಿಟ್ಬಿಡ್ತಾ ಇದ್ದೆ ಸರ್. ನಾನು ಮನೆ ಬಿಟ್ಬಿಡ್ತಾ ಇದ್ದೆ, ಸಿಗ್ತಾ ಇರ್ಲಿಲ್ಲ. ನಾನು ಹೋಗ್ಬಿಡ್ತಾ ಇದ್ದೆ ಮನೆ ಬಿಟ್ಟು. ಮನೆ ಬಿಟ್ಟು ಏನ್ ಮಾಡ್ಬಿಟ್ಟೆ ನಾನು, ನನ್ಗೆ ಆಪ್ಷನ್ ಇದು ಒಳ್ಳೆ ರೋಡ್ ಇತ್ತು ಮತ್ತೆ ಕೆಟ್ಟ ರೋಡ್ ಇತ್ತು. ನಾನೇನ್ ಮಾಡಿ ಕೆಟ್ಟ ರೋಡ್ ಚೂಸ್ ಮಾಡ್ಕೊಂಡ್ಬಿಟ್ಟೆ ಸರ್. ಈ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಪರೋಡಿ ಬೆಳೆ ಸ್ಟಾರ್ಟ್ ಮಾಡಿದೆ. ನಿಮ್ಗೆ ಅವತ್ತಿಗೆ ಸರ್ ಫ್ರೆಂಡ್ಸ್ ಇದ್ರು ಸರ್. ಬಿಡುವಿನ ಸಮಯದಲ್ಲಿ ಸೇರ್ತಾ ಇದ್ರಿ. ನಾನು ಚೆನ್ನಾಗಿದ್ದು. ನಾನು ದುಡ್ಡು ಕಾಸಲ್ಲಿ ನನ್ಗೆ ಅವಾಗ ಏನ್ ಮೋಸ ಇರಲಿಲ್ಲ ಸರ್. ದುಡ್ಡು ಕಾಸಿಗೇನೋ ಮೋಸ ಮಾಡ್ತಿರಲಿಲ್ಲ. ಅಪ್ಪ ತಿನ್ನೋದಕ್ಕೆ ದುಡ್ಡು ಕಾಸಿಗೇನೋ ಮೋಸ ಮಾಡ್ತಿರ್ಲಿಲ್ಲ. ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು. ಮಾನಸಿಕವಾಗಿ ಹಿಂಸೆ ಕೊಡ್ತಿದ್ರು. ಓಕೆ. ಇಲ್ಲಿ ನೀವು ಇದು ಬೇಡ ಅಂತ ತಿಪ್ಪಿಸ್ಕೊಂಡು ಸ್ವಲ್ಪ ಮನೆ ಬಿಟ್ಟು ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ಬಿಟ್ರಿ? ಹೌದು ಸರ್. ಫಸ್ಟ್ ಟೈಮ್ ಏನ್ ಮಾಡಿದೆ, 1 ವಾರ ಬಿಟ್ಟೆ. ಆಮೇಲೆ 15 ದಿವಸ ಬಿಟ್ಟೆ. ಆಮೇಲೆ 1 ತಿಂಗಳು ಬಿಟ್ಟೆ. ಆಮೇಲೆ 6 ತಿಂಗಳಾದ್ರೂ ಬಿಟ್ಟೆ ಸರ್. ಎಲ್ಲಿರ್ತಿದ್ರಿ ಸರ್? ಇಲ್ಲಿ ಹೊಸಕೋಟೆಲ್ ಅಲ್ಲಿ ಕೆಲಸ ಮಾಡ್ಕೊಂಡು ಅವರೇ ರೂಮ್ ಕೊಡ್ತಿದ್ರು, ಅವ್ರ ಊಟ ಕೊಡ್ತಿದ್ರು, ಅವ್ರ ಜೊತೆಗೆ ಇದ್ಬಿಡ್ತಿದ್ದೆ. ಬಟ್ ನಿಮ್ಮ ತಾಯಿ ಸಂಪರ್ಕದಲ್ಲಿ ಇರ್ತಿದ್ರ? ನಮ್ ತಾಯಿ ತುಂಬಾ ಸಪೋರ್ಟ್ ಮಾಡಿದಾಳೆ ಸರ್. ನಮ್ ತಾಯಿ ಇಲ್ಲ ನನಗೆ ಗೊತ್ತಿಲ್ಲ ಸರ್. ಅಲ್ಲ, ಈಗ ಹೊರಗಡೆ 6 ತಿಂಗಳು ಬಂದಾಗ ನೀವು ತಾಯಿ ಸಂಪರ್ಕದಲ್ಲಿ ಇರ್ತಿದ್ರ? ಹೌದೌದು ಸರ್, ಇರ್ತಿದ್ದೆ. ಫೋನ್ ಮಾಡಿ ಮಾತಾಡ್ತಿದ್ರ? ಫೋನ್ ಮಾಡಿ ಮಾತಾಡ್ತಿದ್ದೆ. ದುಡ್ಡು ಕಾಸು ಬೇಕಾದ್ರೆ ಇಸ್ಕೊಂತಿದ್ದೆ. ಕದ್ದು ಮುಚ್ಚಿ ನಮ್ಮ ಅಮ್ಮ ನೋಡ್ಕೊಂಡು, ನಮ್ಮ ಖರ್ಚು ಕೊಡೋರು 900 ಸರ್ ಬರ್ಬೇಡ ಸಾಯಿಸ್ಬಿಡ್ತಾನೆ ಅಂತ ಕೂಡ ನಮ್ ತಾಯಿನೇ ಹೇಳ್ಬಿಟ್ಟಿದಾರೆ. ಅಯ್ಯೋ ಸರ್. ಯಾವ ತರಗಂದ್ರೆ ನಾನು ಒಂದ್ ದಿವಸ ಹೋಗ್ಬಿಟ್ಟಿದೀನಿ ಮನೆಗೆ. ನಮ್ ತಂದೆ ಬಂದ್ಬಿಟ್ಟಿದ್ದಾನೆ ಗಾಡಿ ಎತ್ಕೊಂಡು. ನಾನೇನ್ ಮಾಡ್ದೆ, ಮನೆ ಮೇಲೆ ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ಟೆ ಸರ್. ನೋಡ್ಬಿಟ್ಟಿದ್ದಾನೆ, ರಾಡ್ ಎತ್ಕೊಂಡ್ ಮೇಲೆ ಬಂದ ಸರ್. ನಾನು ಅಲ್ಲಿಂದ ಡೈ ಹೊಡೆದ್ಬಿಟ್ಟೆ ಸರ್ ಕೆಳಕ್ಕೆ. ಕಾಲು ನನ್ಗೆ ಉತ್ಬಿಡ್ತು ಸರ್. ಕುಂಟ್ಕೊಂಡ್ ಬಂದ್ಬಿಟ್ಟೆ ಸರ್. ನಾನು ಅಲ್ಲಿಂದ ತುಪ್ಸ್ಕೊಂಡು ಕುಂಟ್ಕೊಂಡ್ ಬಂದು ಬಸ್ ಎಕ್ಕಿ ಬಂದ್ಬಿಟ್ಟೆ ಸರ್. ನಾನು ಮತ್ತೆ ನಮ್ ತಾಯಿನ ಹೇಳ್ತಿದ್ರು, ನೀನ್ ಬರ್ಬೇಡ ಸಾಯಿಸ್ಬಿಡ್ತಾನೆ, ನೀನ್ ಬರ್ಬೇಡ ಸಾಯಿಸ್ಬಿಡ್ತಾನೆ ಅಂತ. ಹಾಗಾಗಿ ನಾನೇನ್ ಮಾಡಿದೆ ಸರ್, ನಾನು ಪರಡಿನ ಬಿದ್ಬಿಟ್ಟೆ ಸರ್ ನಾನು. ಓಕೆ. ಇಲ್ಲಿ ಆ ಶಬ್ದ ಈ ಹಿಂದೆನೂ ಬಳಸಿದ್ರೆ ಓಕೆ, ನಾನು ತಪ್ಪು ದಾರಿ ಆಯ್ಕೆ ಮಾಡಿದೆ ಅಂತ ಯಾವ ತರ ಅಂದ್ರೆ ನನ್ ಜೊತೆಗಾರರು ಹಂಗಿದ್ರು ಸರ್. ಅವ್ರು ಸ್ವಲ್ಪ ಮನೇಲಿ ಬಿಟ್ಟು ಬಂದು ಅವರು ಅಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಅಂದ್ರೆ ಒಂದ್ ಸ್ಪಷ್ಟ ಗೊತ್ತು ಗುರಿ ಇದ್ದವ್ರು ಅಲ್ಲಿ ಯಾರು ಇರ್ಲಿಲ್ಲ? ಇರ್ಲಿಲ್ಲ ಸರ್. ಅವ್ರಿಗೆ ಕೆಲಸ ಮಾಡ್ಸ್ಕೊಂಡವ್ರಿಗೆ ಏನ್ ಬೇಕಿತ್ತು, ಕೆಲಸ ಮಾಡೋ ಹುಡುಗರು ಬೇಕಿತ್ತು ಆ ಟೈಮ್ಗೆ. ಇವಾಗ ಚೌಟ್ರಿಗೆ ನೇಮ್ ಬೋರ್ಡ್ ಹಾಕ್ತಾರೆ ಗೊತ್ತಾ ಸರ್, ಹೆಣ್ಣು ಗಂಡದು? ಗೊತ್ತಾಯ್ತು. ಅದು ಹೂವ ಮೆಚ್ಚೋದು ಅದೆಲ್ಲ ಮಾಡ್ತಿದ್ರು ಸರ್ ನಾವು. ನಾವು ಸ್ವಲ್ಪ ಪರಡಿ ಬಿದ್ಬಿಟ್ಟೆ ಅವಾಗ. ಅವ್ರು ಕೂಡ ದುಡ್ಡ ಇಸ್ಕೊಂಡು ಕೆಟ್ಟ ಬಿಟ್ಟಿಲ್ಲ ಕಲ್ತ್ಬಿಟ್ಟೆ ಸರ್ ನಾನು. ಏನೇನ್ ಚಟ ಇತ್ತು? ಡ್ರಿಂಕ್ಸ್ ಮತ್ತೆ ಸ್ಮೋಕ್ 2 ಮಾಡ್ತಿದ್ದೆ ಸರ್. ಓಕೆ. ಒಂದ್ 18 ವಯಸ್ಸು ಅಂದ್ಕೊಳ್ಳೋಣ. 18ಗೆ ಒಂದ್ ಸಿಗರೇಟ್ ಮತ್ತೆ ಡ್ರಿಂಕ್ಸ್ 2 ಮಾಡ್ತಿದ್ದೆ ಸರ್. ಹಂಗ್ ಮಾಡ್ಕೊಂಡೆ ಸರಿ ಆಯ್ತು ಅಂತ ಸ್ವಲ್ಪ ನನ್ಗೂ ನಾಲೆಜ್ ಬಂತು ಸರ್. ಇವ್ ನಮ್ಮ ಅಣ್ಣ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಮ್ಮ ಅಪ್ಪ ಹತ್ರ ಚೆನ್ನಾಗಿದ್ದಾನೆ. ಕಾಲೇಜ್ಗೆ ಹೋಗ್ಕೊಂಡು ಒಳ್ಳೆ ಗಾಡಿ ಕೊಡ್ಸಿದ್ರು. ಅವ್ನಿಗೆ ಒಳ್ಳೆ ಎಜುಕೇಶನ್ ಕೊಟ್ರು. ತಗೊಂಡಾಗ 5 ಲಕ್ಷ ಕಟ್ಟಿ ಅವ್ನು ಏನೋ ಇದಕ್ ಫೀಸ್ ಅನ್ಬಿಟ್ಟು 5 ಲಕ್ಷ ಕೊಟ್ಟು ಓದಿಸಿದ್ರು ಸರ್. ನಾನ್ ದುಡ್ದಿದ್ ದುಡ್ಡೆ ಸರ್ ಅದು. ಅದಕ್ಕೆ ಮುಂಚೆ ಅದು ಸರಿ ನಾನ್ ಬಿಟ್ಬಿಡೆ ಸರ್, ನಮ್ಮ ಅಣ್ಣನೇ ತನ ಅಂತ. ಇದಾದ್ಮೇಲೆ ಸರ್ ನಮ್ಮ ಅಣ್ಣನ್ಗೆ ಹೆಣ್ಣು ನೋಡ್ತಾರೆ ಸರ್. ಆಮೇಲೆ ನಾನು ಒಂದಾಗ್ತೀನಿ ಸರ್. ಮತ್ತೆ ನಾನು 6 ತಿಂಗಳಾದ್ಮೇಲೆ ಬರ್ತೀನಿ ಸರ್ ನಾನು. ತಂದೆ ಸ್ವಲ್ಪ ಬದಲಾಗಿರ್ತಾರೆ? ಇಲ್ಲ ಸರ್, ಸೇಮ್. ಇವತ್ತು ಈ ಪ್ರೆಸೆಂಟ್ ಚೇಂಜ್ ಇಲ್ಲ ಸರ್. ಬಟ್ ನನ್ಗೆ ಇಲ್ಲಿ ಆಶ್ಚರ್ಯ ಅನ್ಸಿರೋದು, ಅಣ್ಣ ಹೆಂಗಿದ್ರು ನಿಮ್ ಜೊತೆ ಅಂತ? ಇಲ್ಲ ಸರ್, ಅವನು ನನ್ನ ಹತ್ರ 12 ವರ್ಷ ಇದ್ದಾಗ, ನಾನು ವಯಸ್ಸು 12 ವರ್ಷ ಇದ್ದಾಗ ಮಾತು ಬಿಟ್ಟಿರೋದು, ಇವತ್ತಿಗೂ ಮಾತಿಲ್ಲ ಸರ್. ಹೌದಾ ಸರ್? ಅವನಿಗೂ ಅದೇ ದ್ವೇಷ ಸರ್. ಅವನಿಗೂ ದ್ವೇಷನೇ ನನ್ ಮೇಲೆ. ಈ ಸತ್ತ ಅಣ್ಣನ ಕುರಿತು ಅವನ ಮೇಲೂ ಅದೇ ದ್ವೇಷನೇ ಸರ್. ಹೌದಾ? ಅದೇನೋ ಗೊತ್ತಿಲ್ಲ ಸರ್. ನಾವಿಬ್ರು ಈತನಿಗೆ ಹುಟ್ಟಿದಿರೋ ಇಲ್ಲ ಏನೋ, ನಾನು ಕದ್ದು ಮುಚ್ಚಿ ಹುಟ್ಟಿದಿರೋ ಇವತ್ತಿಗೂ ಕೇಳ್ತೀನಿ ಸರ್ ಆ ಮಾತು ನಾನು. ಇಲ್ಲ ನಮ್ ತಾಯಿ ಏನೋ ಬೇರೆ ತಂದೆಗೂ ಉಡ್ಸ್ಕೊಂಡು, ಇಲ್ಲ ನೀನೇ ಉಡ್ಡ ಏನೋ ಅಂದ್ರು ಅದನ್ನು ಹೇಳಲ್ಲ ಸರ್. ಆಯ್ತು. ನೀವು ಮತ್ತೆ ಮನೆಯವ್ರ ಜೊತೆ ಬೆರುತ್ರಿ?
ಬೇರ್ತಾಯ್ತು. ಸರಿ ಅಂಗಡಿ ಯಾವಾಗ ಸ್ವಲ್ಪ ಡಲ್ ಆಗೋಯ್ತು ಸರ್ ಬಿಸ್ನೆಸ್. ಅಲ್ಲಿ ಸುಮಾರು ನಮ್ದೊಂದೇ ಅಂಗಡಿ ಇದು 10 ವರ್ಷ ಹಿಂದ್ಗಡೆ. ಆಮೇಲೆ ಸ್ವಲ್ಪ ಎಲ್ಲ ಡೆವಲಪ್ಮೆಂಟ್ ಆಯ್ತು. ಎಲ್ಲ ನಮ್ಮಂತ ಅಂಗಡಿಗಳು ಒಂದು 5-6 ಆಗೋದು ಸರ್ ಅಲ್ಲಿ. ಓಕೆ. ಆಗೋಯ್ತು. ಅಷ್ಟೊಂದು ಬಿಸ್ನೆಸ್ ಸ್ವಲ್ಪ ಡಲ್ ಆಯ್ತು. ನಮ್ಮಪ್ಪ ಏನ್ ಮಾಡಿದ್ರು, ಅಂಗಡಿ ಖಾಲಿ ಮಾಡ್ತೀನಿ, ಬಾಡಿಗೆ ಕಟ್ಟಕ್ ಆಗ್ತಾ ಇಲ್ಲ ಅಂದ್ರು ಸರ್. ಸರಿ ನಮ್ಗೂ ಅವಾಗ ಏನ್ ಗೊತ್ತಿಲ್ಲಲ್ಲ, ನಮ್ಮಣ್ಣ ನಮ್ಮಪ್ಪ ಅವ್ರಿಬ್ರೆ ಪಾರ್ಟ್ನರು. ಸರಿ ಅಂತ ಬಿಡಿ ಏನ್ ಮಾಡಿದ್ರು, ಖಾಲಿ ಮಾಡ್ತೀವಿ ಅಂದ್ರು. ನಮ್ಮಣ್ಣ ಎತ್ಕೊಂಡು ಆಯ್ತು ಏನ್ ಮಾಡೋಣ ಅಂತ ಖಾಲಿ ಮಾಡ್ಕೊಂಡು ಮತ್ತೆ ಹೊಸಕೋಟೆಗೆ ಬಂದ್ಬಿಟ್ರಿ ಸರ್ ನಾವು. ಹೊಸಕೋಟೆಗೆ ಹೊಸಕೋಟೆಗೆ ಬಂದು ಒಂದು 6 ತಿಂಗಳಿಗೆ ನಮ್ಮ ಅಣ್ಣಂಗೆ ಹೆಣ್ಣು ನೋಡಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ನಮ್ಮಪ್ಪ, ಮದ್ವೆಗಂತ. ಅವ್ನ್ ಓದ್ ಮುಗ್ದಿ ಯಾವ್ದೋ ಕೆಲ್ಸಕ್ಕೆ ಹೋಗ್ತಿದ್ದ ಸರ್. ಅವ್ನು ಇಂಜಿನಿಯರ್ ಕೆಲ್ಸನೇ ಯಾವ್ದೋ ಹೋಗ್ತಿದ್ದ ಸರ್. ಸರಿ ಅಂತ ಅವ್ನು ಹೆಣ್ಣು ನೋಡಕ್ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಊರಿಂದ ಒಂದ್ 10 ಕಿಲೋಮೀಟರ್ ಹಿಂದ್ಗಡೆನೆ ಒಂದು ಊರಲ್ಲಿ ಒಂದು ಹೆಣ್ಣು ಸರೋದ್ ಸರ್ ನಮ್ಮ ಅಣ್ಣಂಗೆ. ಸರಿ ಅಂತ ಹೇಳ್ಬಿಟ್ಟು ಮಾತುಕತೆ ಎಲ್ಲ ಆಗುತ್ತೆ, ಮದ್ವೆನೂ ಫಿಕ್ಸ್ ಆಗುತ್ತೆ. ಮದ್ವೆನೂ ಆಯ್ತು ಸರ್ ಅವ್ರಿಗೆ. ಮದ್ವೆನೂ ಆಯ್ತು. ಇಲ್ಲಿ ಅವ್ನ್ ಮದ್ವೆ ಆದ್ಮೇಲೆ ನಮ್ಮ ಅಮ್ಮ ಸ್ಟಾರ್ಟ್ ಆಗುತ್ತೆ ಸರ್ ಟಾರ್ಚರ್. ಯಾವ ತರ ಅಂದ್ರೆ, ಸೊಸೆ ಮೇಲೆ ಸಣ್ಣ ಪುಟ್ಟಕ್ಕೂ ಸೊಸೆ ಮೇಲೆ ಗಲಾಟೆ ಸರ್. ಸಣ್ಣ ಪುಟ್ಟಕ್ಕೂ ಟಾರ್ಚರ್ ಕೊಟ್ಟಿ ನಾನ್ ನಮ್ಮ ತಾಯಿ ಕಾಲ್ ಬಿದ್ಬಿಟ್ಟಿದ್ದೆ ಸರ್. ಅಮ್ಮ ಬೇಡಮ್ಮ, ಬಿಟ್ಟು ಬಿಡಮ್ಮ, ನೀನ್ ಯಾಕೆ ಹೋಗಿ ಬಾಮ, ನಾನ್ ಕರ್ಕೊಂಡು ಸಪ್ರೇಟ್ ಸಾಕ್ಬಿಡ್ತೀವಿ, ಅವ್ರ ಸಂಸಾರ ಮಾಡ್ಕೊಳ್ಳಿ, ನೀನ್ ಅಡ್ಡ ಹೋಗ್ಬಿಡ, ಬಿಟ್ಬಿಡಮ್ಮ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್. ಅತ್ತೆ ಸೊಸೆ ಇಬ್ರು ಕಿತ್ತಾಟ. ಇವನ್ ಸಾಯಂಕಾಲ ಬರೋಸ್ರಿ ಇವನು ಫುಲ್ ಮನೆ ಗಲಾಟೆ. ಇದನ್ ಕಣ್ಣಲ್ಲಿ ನೋಡಿ ನಾವ್ ಅಮ್ಮನ ಮೇಲೆ ನಾನು ಫುಲ್ ರೇಗೆ ಬಿಟ್ಟೆ ಸರ್. ರೇಗೆ ಬಿಟ್ಟೆ. ಇದಕ್ಕೂ ಮುಂಚೆ ಸರ್, ಸಾರಿ ಇನ್ನೊಂದ್ ಮರ್ತ್ಬಿಟ್ಟ ನಾನು ಹೇಳೋದು. ಇವ್ ನಮ್ಮಣ್ಣ ಏನ್ ಮಾಡ್ದ, ನಾನು ಮನೆ ಬಿಟ್ಟು ಬಂದ ಮೇಲೆ ನಮ್ಮಣ್ಣ ಸ್ವಲ್ಪ ಕಂಟಾದ ನಮ್ಮಪ್ಪ ಹತ್ರ. ಅದೇನು ವಿಷಯ ನನಗ್ ಗೊತ್ತಿಲ್ಲ. ನಾನ್ ಮನೆ ಬಿಟ್ಟು ಬಂದ್ಮೇಲೆ ಇವ್ನ್ ಸ್ವಲ್ಪ ಕಂಟಾಗಿ ಇವನು ಬಂದ್ಬಿಟ್ಟ ಮನೆ ಬಿಟ್ಟು. ಅಂದ್ರೆ ಅಣ್ಣಂಗೂ ನಿಮ್ಮ ತಂದೆಗೂ ಸ್ವಲ್ಪ ವಿಷಯ ಮನಸ್ತಾಪ ಬಂತು. ಆಯ್ತು ಹೌದು. ಅಣ್ಣನು ಮನೆ ಬಿಟ್ಬಿಟ್ನಾ? ಇವನು ಬಿಟ್ಟು ಹೊಸಕೋಟೆಗೆ ಬಂದ್ಬಿಟ್ಟ. ನಮ್ಮಪ್ಪ ಒಬ್ರು ಎಲ್ಲ ಸಿಟಿಯಲ್ಲಿ ಇದ್ರು. ಆಮೇಲೆ ನಮ್ ತಾಯಿನೂ ಬಂದ್ಬಿಟ್ರು. 1-2 ದಿನ ಬಿಟ್ಕೊಂಡು ನಮ್ ತಾಯಿನೂ ಬಂದ್ಬಿಟ್ರು. ನೀನ್ ಹತ್ರ ಬಾಳಕ್ಕಾಗಲ್ಲ, ಮಕ್ಳನ್ನ ಹಿಂಗ್ ಮಾಡ್ತೀಯ, ನಾನು ಹಿಂಗೆ ಮಾಡ್ತೀಯ ನೀನು ಅಂತ ನಮ್ ತಾಯಿನೂ ಬಂದ್ಬಿಟ್ರು. ಸರಿ ನಾವ್ 3 ಒಂದಾದ್ರಿ. ಮತ್ತೆ ನಮ್ ತಂದೆ ಬಂದ ನ್ಯಾಯ ಕುಣಿಸ್ದ, ದೊಡ್ಡವ್ರನ್ನ ಕುಣಿಸಿ. ಅಂದ್ರೆ ಅಣ್ಣ ಅಮ್ಮ ಇಬ್ರು ನೀವಿರೋ ಜಾಗ ಬಂದ್ರ? ಹೌದೌದು, ನಾವಿರೋ ಜಾಗ ನಮ್ಮಮ್ಮನೇ ಮನೆ ಮಾಡಿದ್ರು ಬಂದು ಹೊಸಕೋಟೆಯಲ್ಲಿ. ಮತ್ತೆ ಅಣ್ಣ ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ. ಅವ್ನು ಮಾತಾಡ್ದ, ಮತ್ತೆ ಅವನು ಸರೋದ. ಓಕೆ. ತಂದೆ ಒಬ್ಬಂಟಿ ಆದ್ರು. ಮತ್ತೆ ಒಂದ್ 6 ತಿಂಗಳು ಬಿಟ್ಕೊಂಡ್ ಬಂದ ನಮ್ಮಪ್ಪನು. ಬಂದಿ ಕುತ್ಕೊಂಡು ನಾವು ದೊಡ್ಡವ್ರನ್ನ ಕುತ್ಕೊಂಡ್ ಮಾತಾಡಿ ಸಂಸಾರ ಮತ್ತೆ ಒಂದಾಯ್ತು ಸರ್. ಒಂದಾದ್ಮೇಲೆ ನಮ್ಮ ಅಣ್ಣನ್ ಮದುವೆ ಪ್ಲಾನ್ ಮಾಡಿದ್ದು. ಸರಿ ಆಯ್ತು. ಮದುವೆ ನಮ್ಮ ಅತ್ತಿಗೆ ಹೆವಿ ಟಾರ್ಚರ್ ಸರ್. ಆ ಅಮ್ಮ ಜೋರು ಮುಗುತಾರ ಸರ್. ಅಮ್ಮ ನಾನು ಹೇಳ್ತೀನಿ ನಮ್ಮ ತಾಯಿಗೆ, ಅಮ್ಮ ನೋಡಮ್ಮ, ಇಷ್ಟು ನೋವು ತಿನ್ಕೊಂಡ್ ಬಂದ್ಬಿಟ್ಟಿದ್ರು ನಾವ್ ಜೀವನದಲ್ಲಿ, ಬೇಡಮ್ಮ ಅಮ್ಮನ್ ಏನ್ ಅನ್ಬೇಡಮ್ಮ ಅಂದ್ರು. ನಮ್ಮ ತಾಯಿ ಹೆವಿ ಟಾರ್ಚರ್ ಕೊಟ್ಬಿಡ್ಲು ಸರ್ ಆ ಅಮ್ಮನ್ಗೆ. ಒಂದು ಗಂಡ್ ಮಗು ಆಯ್ತು ಸರ್. ಆ ಮಗುವಿಗೆ 1.5 ವರ್ಷ ಸರ್. 1.5 ವರ್ಷಕ್ಕೆ ಅವ್ರಮ್ಮ ನಮ್ಮ ಅತ್ತಿಗೆ ನೋಡಷ್ಟು ನೋಡಿ ಬಿಟ್ಟು ಹೋಗೇ ಬಿಟ್ಟು ಸರ್ ಅವ್ರ ತವ್ರ ಮನೆಗೆ. ಬಿಟ್ಟು ಹೊರಟು ಬಿಟ್ರು. ಸರಿ ಇವನು ಬಿಟ್ಟ ಸರ್. ಮಗು ನಮ್ಮ ಹತ್ರ ಹೊರಟೋಯ್ತು. ಸರಿ ನಮ್ ತಂದೆ ಏನ್ ಮಾಡ್ದ, ಮತ್ತೆ ಮಗುನ ಸ್ವಲ್ಪ ಹೈಲೈಟ್ ಮಾಡಕ್ ನೋಡ್ದ. ಆ ಮಗುನ ಹೆಂಡತಿ ಬಿಟ್ರ? ಬಿಟ್ಬಿಟ್ರು ಸರ್. ಇಬ್ರು ದೂರ ಆದ್ರು. ಅಂದ್ರೆ ಈ ಅಮ್ಮನ ಕಾರಣಕ್ಕೆ? ನಮ್ ತಾಯಿ ಕಾರಣಕ್ಕೆ. ಓಕೆ. ಬಟ್ ಅವರಿಬ್ರು ಗಂಡ ಹೆಂಡತಿ ಒಟ್ಟಿಗೆ ಇರ್ಬೋದಿತ್ತಲ್ವಾ? ಇರ್ಬೋದಿತ್ತು. ಅದು ಟ್ರೈ ಮಾಡಿದ್ರು. ಮತ್ತೆ ಅಲ್ಲ ಅದೇನೋ ಮಾತುಕತೆ ಬಂದು ಇವ್ರು ತುಂಬಾ ಆಗಿದೆ ಸರ್. ತುಂಬಾ ಸರಿ ಪಂಚಾಯತಿ ಆಗಿದೆ ಇದು. ಓಕೆ. ಇಲ್ಲಿ ನಮ್ಮ ಅಮ್ಮನ ಹುಷಾರಕ್ಕೆ ಆಗಿದೆ. ಮತ್ತೆ ಅವನು ಮತ್ತೆ ಸಪ್ರೇಟ್ ಹೋದ್ರು. ಅವನು 2 ತಿಂಗಳಿಗೆ ಮತ್ತೆ ಅಮ್ಮ ಬಿಟ್ಟು ಹೋಗ್ಬಿಟ್ರು. ಸರಿ ಹಿಂಗಾಯ್ತು. ಸರಿ ಆಯ್ತು ಅಂದ್ಬಿಟ್ಟು ನಮ್ ತಂದೆ ಏನ್ ಮಾಡ್ತಾರೆ, ನಮ್ ಜೊತೆ ಸೇರ್ಕೊಂಡ ಮತ್ತೆ ಮಂದಿ. ಮತ್ತೆ ನಮ್ ತಂದೆ ಸೇರ್ಕೊಂಡ್ಮೇಲೆ ಹಂಗೆ ನಡೀತಿತ್ತು ಸರ್ ಜೀವನ. ಅಂಗಡಿ ಇಲ್ಲ. ನಾನು ಟೆಂಪೋ ಇನ್ನೊಂದು ಸರಿ ಮಾಡ್ತು ಬಿಟ್ರ ಸರ್. ನಾನು ತುಂಬಾ ಮೊರವಿದೆ, ಒಂದೊಂದು ಗ್ಯಾಪ್ಸ್ಕೊಂಡು ಹೇಳ್ತೀನಿ ಸರ್. ಇರ್ಲಿ. ನಮ್ಮ ಅಣ್ಣನ ಮದುವೆಗೆ ನನ್ನ ತಗೊಂಡೋಗಿ ಒಬ್ಬರ ಮನೆ ಕೂಲಿಗೆ ಹಾಕಿದ್ದ ನಮ್ಮಪ್ಪ. 3 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ನನ್ನ ತಗೊಂಡೋಗಿ ಕೂಲಿಗೆ ಹಾಕಿದ್ದ. ಅದನ್ನ ನಾನು 3 ವರ್ಷ ಕೆಲಸ ಮಾಡಿ ನಾನು ತೀರ್ಸಿದ್ದೆ ಅದನ್ನ. ಆಮೇಲೆ ನಮ್ಮ ಅಣ್ಣನ ಮದುವೆ ಆದ್ಮೇಲೆ ಸಣ್ಣ ಪುಟ್ಟ ಗಲಾಟೆ ಏನಾಯ್ತು ಅಂದ್ರೆ, ನಮ್ಮ ಅಣ್ಣನ ಮೇಲೆ ಒಡೆಗ್ ಬಂದ ನಮ್ಮಪ್ಪ. ನಾನು ಅವಾಗ ಸ್ವಲ್ಪ ಈ ಕೆಲಸ ಮಾಡಿ ನನ್ ಮೈಯೆಲ್ಲ ಒಂಥರ ಜಿಮ್ ಹೋದಂಗ್ ಇತ್ತು ಸರ್ ನನ್ ಬಾಡಿ. ನಮ್ಮ ಅಣ್ಣನ ಒಡೆಗ್ ಬಂದಾಗ ಏನ್ ಮಾಡಿದ್ರೆ, ನಾನೇ ನಮ್ಮ ಅಪ್ಪನ ಒಂದು ಎಡೆ ಕೊಡ್ಬಿಟ್ಟೆ. ಅಲ್ಲಿ ಸ್ಟಾರ್ಟ್ ಆಯ್ತು ಸರ್. ಆತನ ನಾವು ತಿರುಗಿ ಬೀಳಂತದ್ದು. ನನ್ಗೆ ವಯಸ್ಸು ಒಂದು 18-19 ಸರ್. ಸ್ವಲ್ಪ ಗಟ್ಮುಟ್ಟಾಗಿದ್ರಿ? ನಾನು ತುಂಬಾ ಗಟ್ಮುಟ್ಟಿದ್ದೆ. ಆ ತರ ಕೆಲಸ ಮಾಡ್ಸ್ಕೊಂತ ಇದ್ನು ಸರ್. ನನ್ನ 50 kg ಮೋಟರ್ ಭುಜದ ಮೇಲೆ ಇಟ್ಬಿಟ್ಟು ಬಸ್ ಎತ್ಬಿಟ್ಟು ಕಳಿಸ್ತಾ ಇದ್ದೆ ಸರ್ ನಾನು ಮಾರ್ಕೆಟ್ಗೆ. ನನ್ಗ್ ಗೊತ್ತಿಲ್ಲ ಸರ್. ನಾನೇನ್ ಎತ್ಕೊಂಡ್ ಹೋಗ್ಬೇಕು, ರೆಡಿ ಮಾಡಿಸ್ಬೇಕು, ಮತ್ತೆ ಎತ್ಕೊಂಡ್ ಬರ್ಬೇಕು ನಾನು. ಈ ತರ ನನ್ ಬುದ್ಧಿ. ನನ್ಗೆ ಗೊತ್ತೇ ಇಲ್ಲ. ಕೆಲಸ ಮಾಡ್ಬೇಕು ಅಷ್ಟೇ ನಾನು.
ನಾನು ಎಲ್ಲಿಗೆ ನಿಲ್ಸಿದೆ ಸರ್ ಅದು? ಅಪ್ಪಂಗೊಂದ್ 2 ಡೇಟ್ ಹೊಡೆದೆ ಅಂತ. 2 ಡೇಟ್ ಹೊಡೆದೆ. ಮತ್ತೆ ಏನಾಯ್ತು ಅಂದ್ರೆ ದೊಡ್ಡ ಇಶ್ಯೂ ಆಗೋಯ್ತು ಸರ್. ಮತ್ತೆ ಮತ್ತೆ ಏನ್ ಮಾಡಿದ್ರು, ನಾವು ಸಪ್ರೇಟ್ ಆಗೋದ್ರಿ. ಮತ್ತೆ ನಮ್ಮ ಅತ್ತಿಗೆನೂ ಬಿಟ್ಟು ಹೋಗಿಲ್ಲ ಅಷ್ಟೊತ್ತಿಗೆ. ಆಮೇಲೆ ಏನ್ ಮಾಡಿದ್ರಿ, ನಾನು ನಮ್ಮ ಅಣ್ಣ ನಮ್ಮ ಅಮ್ಮ ಒಂದ್ ಮನೆ ಆಗೋದ್ರಿ. ಹಲೋ, ಹೇಳಪ್ಪ. ನಾನು ನಮ್ ತಾಯಿ ನಮ್ಮ ಅಣ್ಣ ಒಂದ್ ಮನೆ ಸಪ್ರೇಟ್ ಬಂದ್ಬಿಟ್ರಿ. ನಮ್ ತಂದೆ ಮತ್ತೆ ಅದೇ ಮನೇಲಿ ಉಳ್ಕೊಂಡ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ನಮ್ ತಾಯಿ ಒಂದ್ 3-4 ವರ್ಷ ಆಯ್ತು ಸರ್. ನಾನು ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನಾನು ಅದೇ ಪರಡಿ ಬಿತ್ಕೊಂಡು ಅಷ್ಟೇ ತಂದ್ಕೊಡ್ತಿದ್ದೆ. ನಮ್ಮ ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋಗ್ತಿದ್ದೆ, ಅವನು ನಿಭಾಯಿಸ್ತಿದ್ದ ಮನೇನ. ನಾನು ಆದಷ್ಟು ತಂದ್ಕೊಟ್ಟು ಆಟೋ ಓಡಿಸ್ಕೊಂಡು ಅದು ಇದು ತಂದ್ಕೊಡ್ತಿದ್ದೆ, ಮಾಡ್ಕೊಂಡು ಹೋಗ್ತಿದ್ದೆ. ಸರಿ ನಮ್ ತಾಯಿ ಇದ್ಕೊಂಡು, ನೋಡೋ ನಿನ್ಗೆ ಅವ್ನ್ ಕೂಲಿಗೆ ಹಾಕಿ ನಿನ್ ಮದುವೆ ಮಾಡೋಣ, ನೀನು ಒಂದ್ ಕರ್ತೇವೆ ನೀನ್ ಮುಗಿಸ್ಕೊಂಬಿಡು ಅಂತ ಹೇಳಿದ್ರು. ಸರಿ ಆಯ್ತು ಮಾಡ್ತೀನಿ, ಹೆಣ್ಣು ಹುಡುಕ್ರಿ ಅಂತ ಹೇಳಿದ್ರು. ಸರಿ ಅದೇ ಟೈಮ್ಗೆ ನಮ್ಮ ಮಾವನ್ ಮಗನ್ಗೆ ಒಂದ್ ಹೆಣ್ಣದ್ ಆಫರ್ ಬಂತು ಸರ್. ನಮ್ಮ ಮಾವನ್ ಮಗನ್ಗೆ ಅವನೇನ್ ಮಾಡ್ದ, ನನ್ ಬೇಡ, ನಾನು ಇವಾಗ ಮದುವೆ ಆಗಲ್ಲ ಅಂತ ಹೇಳ್ದ. ಸರಿ ನಮ್ಮ ಅಮ್ಮ ಅವ್ರ ಅಣ್ಣ ಏನ್ ಮಾಡಿದ್ರು, ನಮ್ಮ ಅಮ್ಮ ಹೇಳಿದ್ರು, ನೋಡಿ ಒಂದ್ ಹೆಣ್ಣಿದೆ ನೋಡಂಗಿರ ನೋಡ್ಸ್ಫ್ರಿ ಮಾಡ್ಬಿಡ್ರಿ ಅಂತ. ಸರಿ ಅಂತ ನಾವು ಹೋದ್ರಿ ಸರ್. ಹೋಗಿದ ತಕ್ಷಣ ಹುಡುಗಿಗೆ ಇಷ್ಟ ಆಗೋಯ್ತು, ಹುಡುಗಿನ ಮನೆಯವ್ರು ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು, ಬಂದ್ಬಿಟ್ರಿ. ಸರಿ ಆಯ್ತು, ನಾವು ಇದನ್ನ ಬಿಟ್ಬಿಟ್ಟಿದ್ರಲ್ಲ ಅಪ್ಪನ. ಸರಿ ಆಯ್ತು ಅಂತ ಬಿಟ್ಟು ಇನ್ನು ಮದುವೆ ಕಾಸು ಬೇಕೇ ಬೇಕಲ್ಲ ಸರ್ ಮೇನ್ ಮುಂದಕ್ಕೆ. ಇನ್ ತಂದೆ ಆಗೊಂಡ್ ಕುತ್ಕೊಂಡ್ ಮಾತಾಡಕ್ಕೆ ಇನ್ ಕೇಳ್ತಾರ, 4 ಜನ ವಿಚಾರಿಸ್ತಾರೆ. ಇನ್ ಬೇಕೇ ಬೇಕಲ್ಲ ತಂದೆ ತಾಯಿ ಅಂತ ಬಿಡು. ನಮ್ ದೊಡ್ಡಪ್ಪನೆಲ್ಲ ಕರ್ಸಿರಿ, ಊರಿಂದ ಕರ್ಸಿ, ನೋಡಿ ಹಿಂಗ ಐತೆ ಕರ್ಸಿ ಹೋಗೋಣ, ಹುಡುಗಿ ಮನೆಗೆ ಮಾತುಕತೆ ಐತೆ, ಕುತ್ಕೊಂಡ್ ಮಾತಾಡ್ಬೇಕಂದ್ರೆ ಬಿಲ್ಕುಲ್ ಬರಲ್ಲ ಅನ್ನು ಸರ್. ನಾನ್ ಬರಲ್ಲ ಅಂದ್ರೆ ಬರಲ್ಲ. ಆಮೇಲೆ ಯಾರು ಸ್ವಲ್ಪ ದುಡ್ಡು ಬುದ್ಧಿ ಮಾತು ಹೇಳಿ ಸರಿ ಆಯ್ತಂದ್ ರೆಡಿ ಆದ ಸರ್. ರೆಡಿ ಆದ್ಮೇಲೆ ಹೋದ್ರಿ, ಎಲ್ಲ ಟಿ ಮಾಡ್ಕೊಂಡು ಫ್ಯಾಮಿಲಿ ಎಲ್ಲ ಹೋದ್ರಿ ಅವ್ರ ಮನೆಗ್ ಮಾತುಕತೆಗೆ. ಹೋದ್ರಿ ಮಾತುಕತೆಗೆ. ನಮ್ಮ ಮಿಸಸ್ ಅವರಪ್ಪ ಸ್ವಲ್ಪ ಶಾರ್ಟ್ ಟೆಂಪರ್. ಆತನ ಹಂಗಲ್ಲ ಹಿಂಗನ್ನ ಸರ್ ಎಗಿರ್ತಾನೆ. ನನಗೆ ಅದೊಂದ್ ಭಯ. ಸರಿ ಆಯ್ತು ಅನ್ಬಿಟ್ಟು ಹೋದ್ರಿ, ಮಾತುಕತೆ ಕೂತ್ಕೊಂಡ್ರಿ ಸರ್. ಬೆಳಿಗ್ಗೆ 10 ಗಂಟೆಗೆ ಕೂತ್ಕೊಂಡ್ರೆ ಸಾಯಂಕಾಲ 4 ಗಂಟೆ ಆದ್ರೂ ಮಾತುಕತೆ ಮುಗೀತಿಲ್ಲ. ನಮ್ಮಪ್ಪ ಇನ್ನೋವಾ ಕಾರ್ ಕೇಳಕ, ಅವ್ರ ಅಪ್ಪ ಇದ್ದ ಆಚೆ ಹೋಗ್ ಜನ ಎಲ್ಲ ಹಿಡ್ಕೊಂಬಂದ್ ಕುಣ್ಸಾಕ್ ಮತ್ತೆ ಅವ್ರಪ್ಪನ್ನ. ಅವ್ರಪ್ಪ ಶಾರ್ಟ್ ಟೆಂಪರು. ಇನ್ನೋವಾ ಕಾರು ಅಲ್ಲಿ ಮುರ್ದಾಕ್ಬೇಕು. ಟೋಟಲ್ ಇಟ್ ಮೈಂಡ್ ಇರೋದೇನು ನನ್ ಮದುವೆ ಮಾಡ್ಬಾರ್ದು. ಇದಕ್ಕೆ ದೊಡ್ಡ ಇವನ್ ಮದುವೆ ಮಾಡಿದ್ರೆ ಇವನ್ ನಮ್ ಹಿಡಿದ್ ಸಿಕ್ಕಲ್ಲ. ಕೇಳೋಣ ದೊಡ್ಡದ್ದೇ ಕೇಳಿ ಹಾಳು ಮಾಡೋಣ ಅಂತಲ್ಲ, ಇದನ್ನ ಐಡಿಯಾ ಅದು. ನೀವೇನಂತೀರಿ? ಹಂಗ ಯಾವನು ಬೇಡ, ಕರೆಕ್ಟ್ ಮಾತಾಡು. ನಮ್ಮೋಳು ಅಡಿಗೆ ಮನೆ ಇದ್ದಾಳೆ, ನಾನ್ ಹಾಲಲ್ಲಿ ಕುತ್ಕೊಂಡು 4 ಜನ ಮುಂದೆ ಕೂತಿದೀನಿ, ಇಬ್ರು ಚಾಟ್ ಮಾಡ್ಕೊಂತ ಇದೀರಿ. ಶಾಬಾಷ್. ಇದೇನಾಗುತ್ತೆ ನೋಡು. ಚಾಟ್ ಮಾಡ್ತಿದ್ರಾ? ಮೆಸೇಜ್ ಮಾಡ್ತಿದ್ರಿ, ಚಾಟ್ ಮಾಡ್ತಿದ್ರಿ. ಏನ್ ಮಾಡ್ತಿದ್ರಿ? ನೋಡು ಎಲ್ಲೋ ನೋಡು ಮುರ್ದಾಗಂಗವ್ರೆ ನೋಡು ಅಂತ. ಅವಳು ಇಲ್ಲ ಇರಮ್ಮ ನಾನ್ ಮಾತಾಡ್ತೀನಿ ಅಂತ ನಾನು. ಸರ್ 4:45 ಸರ್, ಹೊಟ್ಟೆ ಊಟ ಇಲ್ಲ, ಎಲ್ಲಾ ಸುಸ್ತಾಗ್ಬಿಟ್ರಲ್ಲ ಊರಲ್ಲಿ ಇರೋರು. ಯಾರೋ ದೊಡ್ಡ ಮನುಷ್ಯ ಇಟ್ಕೊಂಡು, ಏನಪ್ಪ ಇದೇನ್ ಮಾತುಕತೆ ಮಾತಾಡ್ತಾ ಇದೀರಾ? ಬೆಳಿಗ್ಗೆ ಕೂತಿರೋ 4:15 ಆಗ್ತಾ ಬಂತು, ಈ ಕಡೆ ಅವರು ಸೋಲ್ತಿಲ್ಲ, ಈ ಕಡೆ ನೀವು ಸೋಲ್ತೀರಾ ಅಂದ್ರು. ಆಮೇಲೆ ನನ್ ತಾತ ಎತ್ಕೊಂಡು, ಇರಪ್ಪ ಒಂದ್ ನಿಮಿಷ ಹುಡುಗನ್ ಕೇಳೋಣ ಅಂತ ಹೇಳ್ಬಿಟ್ಟು ನನ್ ಕೇಳೋದು. ಏನಪ್ಪ ನೀನೇ ನಾನ್ ಮಾತಾಡೋದು ಐತೇನಪ್ಪ ಅಂದ್ರು. ಹೌದು ತಾತ, ನನ್ 1-2 ಮಾತು ಅವಕಾಶ ಕೊಟ್ರೆ ಮಾತಾಡ್ತೀನಿ ಅಂದೆ. ತಾತ ನೋಡ್ತಾತ, ನಾನ್ ಕಟ್ಕೊಳೋ, ನಾನ್ ಜೀವನ ಮಾಡೋನು, ನಾನ್ ಸಾಕೋನು, ನನ್ ಕಷ್ಟ ಬಿದ್ದು ನಾನ್ ಅಂತೀನಿ, ನಾನ್ ನೋಡ್ಕೊಬೇಕು. ನನ್ಗೆ ಸಿಂಪಲ್ ಆಗಿ ನಾನೇ ಮದುವೆ ಮಾಡ್ಕೊಂತೀನಿ. ಆ ಹುಡುಗಿಗೆ ಏನ್ ಕೊಡ್ತಾರ ಹುಡುಗಿ ಕೊಟ್ಕೊಳ್ಳಿ, ನನ್ಗೆ ಏನ್ ಕೊಡ್ತಾರ ಕೊಟ್ಕೊಳ್ಳಿ, ನನ್ ಇಷ್ಟ ಸಾಕು ಅಂತ ಹೇಳಿ ಹೇಳಷ್ಟರಲ್ಲಿ ನಮ್ಮಪ್ಪ ಇದ್ದ ಆಚೆಗೆ ಬಂದೇ ಬಿಟ್ರು ಸರ್. ಅಂದ್ರೆ ಇನ್ನೋವಾ ಬೇಡ ಅಂತ ನೀವ್ ಹೇಳಕ್ ಹೋದ್ರಿ. ಅವ್ರಿಗೆಲ್ಲ ಅರ್ಥ ಆಗೋಯ್ತು. ಓಕೆ, ತಂದೆ ಹೇಳಿದ್ದೇನ್ ಬೇಡ, ಇಷ್ಟ ಆದ್ರೆ ಸಾಕು ಅಂತ ನೀವ್ ಹೇಳಿ ಸಾಕು. ನಮ್ ತಾತ ಇಟ್ಕೊಂಡು ಅವ್ರ ಕಡೆ ಅವ್ರ ಕೇಳೇನಪ್ಪ ನಿಮ್ ಒಪ್ಕೇನ ಅಂತ ಕೇಳಿದ್ರು. ಇದನ್ನ ಹುಡುಗ ಅವಾಗೇನ್ ಹೇಳ್ಬಿಟ್ರಿ, ಮುಗ್ದಾಗಿರತ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೇ ಹೇಳ್ಬಿಟ್ರು, ಗನ್ಬಿಡ್ರಿ ಅವ್ರಿಗೆ ಹುಡುಗ ಏನ್ ಹೇಳಿದನೋ ಅದು ನಾವ್ ಮಾಡ್ಕೊಡಕ್ ರೆಡಿ ಅಂದ್ರು. ನೀವ್ ಇದ್ನ ಹೇಳಿ ಮುಗಿಸೋ ತಂದಾಲೆ ಇಲ್ವೇ ಇಲ್ಲ ತಂದೆ? ನಮ್ ತಂದೆ, ನಮ್ ದೊಡ್ಡಪ್ಪ, ನಮ್ಮ ಅಣ್ಣ 3 ಎದ್ದು ಹಚ್ಕೊಬಿಟ್ರು. ಅವನೇ ದೊಡ್ಡವನಾಗ್ಬಿಟ್ಟ, ಅವನೇ ಮಾತಾಡ, ಅವನೇ ದೊಡ್ಡವನಾಗ್ಬಿಟ್ಟ ಅಂತ. ಸರಿ ಆಯ್ತು, ಹೋಗ್ಬಿಟ್ರು. ನಮ್ಮಮ್ಮ ಕಡೆಯವ್ರು ಬಂದವ್ರು, ನೀನೇನು ತಲೆ ಕೆಡ್ಸ್ಕೊಂಬೇಡ, ಅದಾಗ್ಲಿ ಫಸ್ಟ್ ಮದುವೆ ಆಗ್ಬಿಡ್ಲಿ, ಆಮೇಲೆ ಏನೊಂದ್ ಮಾಡೋಣ ಅಂತ ಸುಮ್ನೆ ಆಗ್ಬಿಟ್ರಿ. ಸರಿ ಆಯ್ತು ಅಂದ್ಬಿಟ್ಟು ಇವಳು ನಮ್ಮೊಳಗುನು ನಾನು ಒಪ್ಸ್ಬಿಟ್ಟು ಅವ್ರು ಕಳ್ದ್ ಕೇಳ್ದು, ಏನಮ್ಮ ನಿನ್ಗೂ ಹುಡುಗ ಹೇಳ್ತಾರ ನಿಮ್ಗೆ ಸರಿ ಆಯ್ತು? ಆಯ್ತು, ನಮ್ ತಂದೆ ಹೆಂಗ್ ಹೇಳ್ತಾರ ಕೇಳ್ತೀನಿ ಅಂತ ಹೇಳಿದ್ಲು. ಅವ್ರ ಅಪ್ಪ ಅಮ್ಮ ಓಕೆ ಆಯ್ತು. ಅದೇ 2 ತಿಂಗಳು ಬಿಟ್ಟು ಮದುವೆ ಕೂಡ ಆಯ್ತು ಸರ್ ನಮ್ದು. ಅಲ್ಲ, ನಿಮ್ ಮಾತುಕತೆಲಿ ಚಾಟ್ ಮಾಡ್ತಿದ್ದೀರಲ್ಲ, ಅಯ್ಯೋ ಯಪ್ಪ. ಸರ್ ಗುಂಡಿಗೆ ಹುಡ್ಕಂತ ಸರ್, ಆ ಕಡೆ ಅವ್ಳಿಗೂ ಹುಡ್ಕತೈತಿ, ಕಡೆ ನನಗೂ ಹುಡ್ಕೊತಿದ್ದೆ. ಓಕೆ, ಮದ್ವೆ ಆಯ್ತು. ಮದ್ವೆ ಆಯ್ತು ಸರ್. ಮದ್ವೆ ಆಯ್ತು, ಮದ್ವೆ ಆಗಿ ಮಾಡ್ಕೊಂಡ್ ಬಂದ್ರಿ ಸರ್. ಮದ್ವೆಗೆ ಏನು ಮಾಡಿಲ್ಲ ಸರ್. ಇವನ್ ಮದ್ವೆಗೆ ನಾನು ಆ ಟೈಮಲ್ಲೇ 6 ಲಕ್ಷ ಖರ್ಚು ಮಾಡಿ ಹೊಸಕೋಟೆ MLA ಕರ್ಸಿದ್ರಿ ಸರ್ ಇವನ್ ಮದ್ವೆಗೆ. ನನ್ನ ಮದ್ವೆಗೆ ಏನ್ ಇಲ್ದಿರ ಮಾಡಿದ್ರು ಸರ್ ಇವ್ರು. ಕೈಗೆ ಒಂದು ವಾಚ್ ಇಲ್ದಿರ ಕೂಡ ಮಾಡಿದ್ರು ಸರ್. ಓಕೆ, ನಿಮ್ಗೆ ಅಂದ್ರೆ ಹೆಣ್ಣಿಗೆ ಏನ್ ಕೊಟ್ಟಿದ್ರು?
ಹೆಣ್ಣಿಗೆ ಅವ್ರ ಕಡೆ ಮಾಮೂಲಿ ಸೀರೆ ಇಲ್ಲ ಏನ್ ಕೊಡ್ತಾರ ಅದ್ ಕೊಟ್ಟಿದ್ರು, ಒಡವೆ ಏನ್ ಕೊಟ್ಟಿಲ್ಲ. ಅವ್ರು ಹೆಣ್ಣು ಕಡೆಯವ್ರು ಅವ್ರೇ ಹಾಕೊಳ್ತೀನಿ ಅಂತ ಹೇಳೋರು ಹೆಣ್ಣಿಗೆ. ಮದುವೆ ಒಂದ್ ನೀವ್ ಮಾಡ್ಕೊಡ್ಬೇಕಂತ ಹೇಳಿದ್ರು. ಸರಿ ನಾವ್ ಮದುವೆ ಒಂದ್ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಟ್ರೆ ಸರ್ ನನ್ಗೆ ಅದು ಓಕೆನೆ. ನನ್ಗೇನು ಸದ್ಯಕ್ ನನ್ ಲೈಫ್ ನ ನೋಡ್ಕೊಬೇಕು. ಇವ್ರ ಹತ್ರ ಸಾಕಾಗ್ಬಿಟ್ಟಿದೆ ತಂದೆ ತಾಯಿ ಹತ್ರ ನಂಗೆ. ಯಾಕಂದ್ರೆ ನಮ್ಮ ಅಣ್ಣನ ಹೆಂಡತಿನೂ ನಾನ್ ನೋಡಿದೀನಿ, ನಮ್ಮ ಅಣ್ಣನೂ ನೋಡಿದೀನಿ. ನೋಡಿ ಸಾಕಾಗಿ ನನ್ ಇವ್ರಿಂದ ಮುಕ್ತಿ ಸಿಕ್ಕರೆ ಸಾಕು ಅನ್ಸ್ಬಿಟ್ಟಿತ್ತು ಸರ್ ನಂಗೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ ಪಾಡ ನಾನ್ ಮದ್ವೆಯಾಗಿ ಬಂದ್ರಿ ಸರ್ ಮನೆಗೆ. ಬಂದ್ರೆ ಸರ್ ನಮ್ಮಿಬ್ರು ಮಲ್ಕೊಳಕ್ಕೂ ಒಂದ್ ರೂಮ್ ಇಲ್ಲ ಸರ್ ನಮ್ಗೆ. ನಮ್ಮ ಅಣ್ಣ ಒಂದ್ ರೂಮ್ ಅಲ್ಲಿ ಇದಾನೆ, ನಮ್ಮಮ್ಮ ಹಾಲಲ್ಲಿ ಮಲ್ಕೊಂತಾರೆ, ನಾವು ಹಾಲಲ್ಲೇ ಮಲಗ್ಬೇಕು. ಅವ್ರ ನೆಂಟ್ರು ಬಂದಿದ್ದಾರೆ, ಅವ್ರ ದೊಡ್ಡಮ್ಮವ್ರು ಚಿಕ್ಕಮ್ಮವ್ರೆಲ್ಲ. ಸರಿ ಹಾಲಲ್ಲೇ ಮಲಗಿದ್ರಿ ಸರ್, ಇನ್ನೇನ್ ಮಾಡಕ್ಕಾಗಲ್ಲ ಅಂತ. ಸರಿ ಮಲಗಿದ್ರೆ ಸರಿ ಬೆಳೆ ಅವ್ರ ಮನೆಗೆ ಹೋಗ್ಬೇಕು ಹೊಟ್ರಿ. ನಮ್ದು ಅಲ್ಲಿಂದ ಏನ್ ಪ್ರಾಬ್ಲಮ್ ಇಲ್ಲ ಸರ್, ನನ್ಗೆ ಆರಾಮಾಗಿದ್ದೀನಿ. ನಮ್ಮ ಅತ್ತೆ ನಮ್ಮ ಬೊಮ್ಮನ ಹತ್ರ ಅಲ್ಲಿ ಚೆನ್ನಾಗಿದೆ, ನಾವ್ ಎಂತಿನ ನಾವ್ ಸೂಪರ್ ಆಗಿದ್ದಾಳೆ, ನಂಗೆ ಏನ್ ತೊಂದ್ರೆ ಇಲ್ಲ ಅವಳಿಂದ ನನ್ಗೆ ಇವತ್ಗುನು. ಇಷ್ಟೆಲ್ಲ ಮಾಡಿ ಸರ್ ಆಮೇಲೆ ನಮ್ ತಂದೆ ಏನ್ ಮಾಡ್ದ, ಸ್ವಲ್ಪ ನಮ್ಮ ಅತ್ತೆ ಕಡೆ ಹೊಲ ಸ್ಟಾರ್ಟ್ ಮಾಡ್ದ ಸರ್. ನಿನ್ ಮಗನಿಗೆ ಹೆಣ್ಣು ನೋಡ್ತೀನಿ, ಹೆಣ್ಣು ನೋಡೋಣ. ನಿಮ್ಮ ಹೆಂಡತಿಯ ತಾಯಿ? ಹೌದೌದು. ಓಕೆ, ಅಂದ್ರೆ ಅವ್ರಿಗೊಬ್ಬ ಮಗ ಇದ್ನ, ನಿಮ್ ಬಾಮೈದ ಇದ್ರಲ್ಲ, ಅವ್ರಿಗೆ ಹೆಣ್ಣು ನೋಡ್ತೀನಿ ಅಂತ? ಹೌದು. ಯಾಕಂದ್ರೆ ಇಲ್ಲಿ ನನ್ ಸ್ಟೋರಿ ಹೇಳ್ಬೇಕಲ್ಲ, ಅಲ್ಲೂ ನನ್ ಕೆಡ್ಸ್ಬೇಕಲ್ಲ. ಒಂದ್ ಸ್ವಲ್ಪ ಅಲ್ಲಿ ಹತ್ರ ಆಗಿ ಒಂಚೂರು ಜಾಡ್ ಬೀಡ್ ಬಿಟ್ಟು ಆಮೇಲೆ ಹೇಳೋಣ ಅಂತ. ನಾನು ಅಷ್ಟೊತ್ತಿಗೆ ಮತ್ತೆ ಡಿಮ್ಯಾಂಡ್ ಇಕ್ಕಿದೆ ಸರ್, ನಾನು ಬೋರ್ವೆಲ್ ಅಂಗಡಿ ಹಾಕ್ಲೇಬೇಕು. ನಮ್ಮ ಅಪ್ಪ ಏನ್ ಕಸಬು ಕೊಟ್ಟಿದ್ನೋ ನಾನು ಅದನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ತುಂಬಾ ಡಿಮ್ಯಾಂಡ್ ಇಕ್ಕಿದ್ದೆ. ಅವರು ಹೇಳಿದ್ರು ಸಿಗ ಹತ್ರದಲ್ಲೇ ಮಾಡ್ಕೊಡ್ತೀನಿ ಅಂತ. ಅಂದ್ರೆ ನೀವು ಮಾಡ್ಕೊಡಿ ಇನ್ನೂ ಅರ್ಥದಲ್ಲಿ ನಿಮ್ಮ ಅವನ್ ಕೇಳಿದ್ರಿ? ಹೌದೌದು ಕೇಳಿದ್ದೆ ಸರ್. ಅಂತೂ ಏನು ಮಾಡಿಲ್ಲ, ಇದಾದ್ರೂ ಮಾಡ್ಕೊಡಿ ಅಂತ. ಹೌದೌದು, ಒಂದು ಅಂಗಡಿ ಮಾಡ್ಕೊಡ್ರಿ. ನಮ್ಮ ಅಪ್ಪ ನನ್ಗೆ ಏನ್ ಕೆಲ್ಸ ಕೊಟ್ಟಿದ್ದ, ನನಗೆ 7 ವರ್ಷ ನಾನು ಕೆಲ್ಸ ಕೊಡ್ಬೇಕು ನಮ್ಮ ಅಪ್ಪನ್ಗೆ. ನಾನ್ ಏನಂತ ನಾನ್ ಕೆಲ್ಸ ಮಾಡಿ ತೋರ್ಸ್ಬೇಕಂತ ನಾನು ಹೇಳಿದ್ದೆ ಅವ್ರಿಗೆ. ಅವ್ರು ಹತ್ರದಲ್ಲೇ ಮಾಡ್ಕೊಡ್ತೀನಿ ಅಂದ್ರು. ಹತ್ರದಲ್ಲೇ ನಮ್ಮ ಮಾವು ಕೂಡ ತೀರ್ಕೊಂಡ್ಬಿಡ್ತಾರ ಸರ್. ಅಯ್ಯೋ, ಅವ್ರುನು ಹಂಗಿಂಗೆ ಸರ್. ಅವ್ರುನು ಹೌದಾ? ಹೌದು ಸರ್. ಮನೆ ದೇವಸ್ಥಾನ ನಾನು ಒಂದ್ 2 ದಿನ ಮುಂಚೆನೆ ನಮ್ ಮಿಸಸ್ ಕಳ್ಸಿರ್ತೀನಿ. ನಂಗೊಂದ್ ಹೆಣ್ಮಗು ಆಗಿರುತ್ತೆ ಅಷ್ಟೊತ್ತಿಗೆ. ನನ್ ಮಗು 1 ವರ್ಷ ಆಗಿರುತ್ತೆ, ಕಳ್ಸಿರ್ತೀನಿ. ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಂದಿರ್ತಾರೆ. ಒಂದ್ 2 ದಿನ ಮುಂಚೆನೆ ಕಳ್ಸಿರ್ತೀನಿ. ಮನೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವತ್ತು ಕಡ್ದಿದ್ದಾರೆ, ಇವತ್ತು ನಾವು ಹೋಗಿಲ್ಲ, ನಾನ್ ಬೆಳಿಗ್ಗೆ ಬರ್ತೀನಿ ಹೋಗ್ರಿ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ಟಿದ್ದಾನೆ ಎಲ್ಲಾರು. ಸರಿ ಅಂತ ಹೇಳ್ಬಿಟ್ಟು ಇವ್ರು ಮುಗಿಸ್ಕೊಂಡ್ ಬಂದಿದ್ದಾರೆ. ಮುಗಿಸ್ಕೊಂಡ್ ನೈಟ್ 3 ಗಂಟೆಗೆ ಮನೆಗ್ ಬಂದಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಈತ ಹ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನ್ ವಿಚಾರ? ಏನು ವಿಚಾರನೇ ಗೊತ್ತಿಲ್ಲ ಸರ್, ಇವತ್ತಿಗೂ ಗೊತ್ತಾಗಿಲ್ಲ ಸರ್. ತುಂಬಾ ಡ್ರಿಂಕ್ ಮಾಡ್ತಾ ಇದ್ನಿ, ಹೆವಿ ಡ್ರಿಂಕರು, ಹೆವಿ ಕುಡಿತಾ ಇದ್ದ. ಹಿಂಗಾಗಿ ಅವರು ತಿರ್ಕೊಂಡ್ಬಿಟ್ರು. ಆಯ್ತು. ಸೊ ಇಲ್ಲಿ ನಿಮ್ ತಂದೆ ಅಲ್ಲಿ ಹತ್ರ ಆಗ್ತಿದ್ದಾರೆ ಅಂತ ಏನೋ ಹೇಳಿದ್ರಿ? ಗೊತ್ತಾಯ್ತು, ನನ್ಗೆ ಗೊತ್ತಾಯ್ತು. ಮತ್ತೇನ್ ಮಾಡ್ದೆ, ನಾನು ಮತ್ತೆ ಸ್ವಲ್ಪ ನಾನು ಬೈಯಕ್ ಸ್ಟಾರ್ಟ್ ಮಾಡಿದೆ ಸರ್. ಏನ್ ನೀವ್ ಮಾತಾಡ್ತಿದ್ದೀರ ಅವ್ರ ಹತ್ರ, ಏನ್ ಕೆಲ್ಸ ನಿನ್ಗೆ? ಇಲ್ಲ ನಾವೇನ್ ಮಾಡ್ತಾ ಇಲ್ಲ, ನಿಮ್ ತಂದೆನೆ ಫೋನ್ ಮಾಡ್ತಾನೆ ಹಿಂಗೆಲ್ಲ ಅಂತ ಹೇಳಿ. ಮಾಡ್ಬರ್ರಿ, ಬ್ಲಾಕ್ ಲಿಸ್ಟ್ ಹಾಕಿ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಗೂ ಕ್ಲೋಸ್ ಮಾಡ್ಸಿದೆ ಸರ್ ನಾನು. ಇವಾಗೂ ಮಾತಾಡ್ತಾರೆ, ನನ್ಗೆ ಗೊತ್ತೋದು. ನನ್ನನ್ನ ಅಲ್ಲಿ ಏನ್ ಬೇಕೋ ಇವಾಗೂ ನನ್ಗೆ ಮೊನ್ನೆನೂ ರೀಸೆಂಟ್ ಆಗಿ ಗೊತ್ತಾಯ್ತು ಸರ್. ನಮ್ಮ ಮತ್ತೆಗೂ ನನ್ ತುಂಬಾ ಗಲಾಟೆನ ಇತ್ತು ಆ ವಿಷಯದಲ್ಲಿ. ನೀವೇನ್ ಮಾತಾಡ್ತೀರಿ, ನಿಮ್ಗೇನ್ ಕೆಲ್ಸ? ಆಮೇಲೆ ಸರ್ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇನ್ನೊಂದ್ ಸ್ಟೋರಿ ಹೇಳ್ತೀನಿ. ನಮ್ಮ ಅಪ್ಪದು ನಮ್ಮ ಅಣ್ಣದು ಸರ್. ನಮ್ಮ ಅಪ್ಪದು ಇಂತ ಕೆಲ್ಸ ಮಾಡಣ ಅಂತಿಲ್ಲ ಸರ್. ಎಲ್ಲಾ ಪ್ರತಿ ಒಂದು ಕೆಲ್ಸನೂ ಮಾಡ್ತಾರ ಸರ್. ಆತಕ್ಕೆ ಒಂದು ಕೆಟ್ಟ ಅಭ್ಯಾಸ ಇಲ್ಲ. ಒಂದ್ ಇರುವೆ ಹೋಗ್ತಾ ಇರೋ ಕೂಡ ಗಾಡಿ ನಿಲ್ಸ್ಬಿಡ್ತಾನೆ ಸರ್. ಅದ್ ಸಾಯಿಸಲ್ಲ, ನಾನ್ ಯಾಕೆ ಸಾಯಿಸ್ಬೇಕು ಅದನ್ನ ಅಂತ. ನಿಮ್ಮನ್ ಬಿಟ್ಟು ಬೇರೆ ಯಾರನ್ನೂ ಹೊಡಿಯಲ್ಲ? ಯಾರು ಹೊಡಿಯಲ್ಲ ಸರ್. ಪ್ರತಿ ಒಬ್ರ ಹತ್ರ ಚೆನ್ನಾಗವನೆ ಸರ್. ಬಟ್ ಅವ್ರಿಗೂ ಗೊತ್ತು ನಮ್ ಸಂಸಾರಗಳು ಹೆಂಗ್ ನಡೆದಿದೆ ಹೆಂಗಂತ. ಇನ್ನು ಅವ್ರು ಮಾತಾಡಕ್ ಹೋದ್ರೆ ನಾಗೋಗಿರೋದು ಇನ್ನೇನ್ ಮಾತಾಡ್ತೀವ ಅಂತಾರೆ ಜನಗಳು. ನೋಡಿರೋ ನಮ್ ಸಂಸಾರ ಚಿಕ್ಕ ವಯಸ್ಸಿಂದ ಅವ್ರಿಗೂ ಗೊತ್ತೇ ಐತ ಹೆಂಗೆ ಅಂತ. ಮೇಲ್ ಹಿಂಗೆ ಒಳಗಡೆ ಹಿಂಗೆ ಅಂತ. ಈತನ ಹತ್ರ ದುಡ್ಡಿದೆ ಸರ್, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಸರ್ ನಿಮ್ ತಂದೆ ಹತ್ರ. ನಾನ್ ದುಡ್ಡು ಕೊಟ್ಟಿರೋ ದುಡ್ಡೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ. ಸರಿ ಈತನ ಏನ್ ಮಾಡ್ತಾನೆ ಅಂದ್ರೆ ಹೆಣ್ಣಿಗೂ ತೋರ್ಸಕ್ ಹೋಗ್ತಾನೆ ಸರ್. ಅವ್ರವ್ರಿಗೆ ಕಸ್ಟಮರ್ಗೆ ಹೆಣ್ಣಿಗೂ ತೋರ್ಸಕ್ ಹೋಗಿ ನಮ್ಮಮ್ಮ ಬಿಟ್ಬಿಟ್ಟಿದ್ರಲ್ಲ, ಈತನೇ ಹೋಗಿ ಯಾರೋ ಒಂದು 28 ವರ್ಷ ಹುಡುಗಿನ ಕಟ್ಕೊಂಡ್ಬಂದ್ಬಿಟ್ಟ. ಒಂದ್ ನಿಮಿಷ, ನಿಮ್ ತಂದೆ ಬಗ್ಗೆ ಹೇಳ್ತಿರೋದಲ್ಲ? ಹೌದೌದು. ಅಲ್ಲ, ಈಗ ನಿಮ್ಮ ತಾಯಿ ಬಿಟ್ಟಿದ್ದು ಅಂದ್ರೆ ಯಾವ ಸಮಯದಲ್ಲಿ ಬಿಟ್ಟಿ? ಅದೇ ನಾನು ನಮ್ಮ ಅಣ್ಣ ನಮ್ಮ ತಾಯಿ ಒಂದ್ ಮನೆಗ್ ಬಂದ್ಬಿಟ್ರಲ್ಲ ಬಿಟ್ಟಿದ್ನ. ಹೊಸಕೆ ಅಥವಾ ಅಲ್ಲೆಲ್ಲೋ ಬಂದ್ರಲ್ಲ ಬಿಟ್ಟಿ ಬಂದ್ಬಿಟ್ರಲ್ಲ, ಅವಾಗ ಇದು ಬ್ರೋಕರ್ ಕೆಲಸ ಮಾಡ್ತಾನೆ, ಹೆಣ್ಣಿಗೆ ತೋರ್ಸೋದು. ಅಂದ್ರೆ ಇದು ನಿಮ್ ಮದ್ವೆ ಮುಂಚೆ ನಡೆದಿರೋ ಕತೆ? ಹೌದೌದು, ನಮ್ಮ ಮದ್ವೆ ಮುಂಚೆ. ಈತನಿಗೆ ಆ ಸಮಯದಲ್ಲಿ ಎಷ್ಟು ವರ್ಷ? ಇಲ್ಲ ಸರ್, ನನ್ ಮದ್ವೆ ಆಗಿತ್ತು, ನನ್ ಮಗಳು ಹುಟ್ಟಿದ್ಲು ಸರ್. 28 ವರ್ಷದ ಹುಡುಗಿಯನ್ನ ಇವ್ರು ಮದ್ವೆ ಆಗಿ ಬಂದ್ರು ಅಂತ? ಮದ್ವೆ ಕರ್ಕೊಂಡು ಬಂದ್ಬಿಟ್ಟ. ಅಯ್ಯೋ, ಅದು ಗೊತ್ತಾಯ್ತು ಸರ್. ಗೊತ್ತಾಗಿದ್ದೇನೆ ಏನ್ ಮಾಡಿದ್ರು, ನಮ್ಮಮ್ಮನೂ ಹೋಗಿ ನಮ್ಮ ಅಪ್ಪದ್ರ ಮಿಂಗಲ್ ಆಗ್ಬಿಟ್ಲು ಸರ್. ಗೊತ್ತಿದ್ದು ಹೋಗಿ ಮಿಂಗಲ್ ಆಗ್ಬಿಟ್ಲು. ಅಂದ್ರೆ ಆ ಹುಡುಗಿ ಅದೇ ಮನೇಲಿ ಇದ್ರ? ಇಬ್ರು ಒಂದೇ ಮನೇಲೆ ಸರ್, ಒಂದೇ ಹಾಲಲ್ಲೇ ಮಲ್ಕೊಂತಿದ್ರು ಸರ್. ನಿಮ್ ವಯಸ್ಸು ಎಷ್ಟು ಆ ಸಮಯದಲ್ಲಿ?
ಸರ್ ಒಂದ್ 51 ಆಗಿದೆ ಸರ್ ಇವಾಗ. ಅವಾಗ ಒಂದು 48-49 ಸರ್. ಈಗ ಒಂದ್ 4 years 5 years ಬ್ಯಾಕ್ ಸರ್ ಇದು. ಓಕೆ, ಒಂದ್ 46-7 ಒಂದು ಅಂತ ಅಂದ್ಕೊಳ್ಳೋಣ. ಬಟ್ 28 ವರ್ಷದ ಹುಡುಗಿ. ಹೌದು ಹೌದು. ಆ ಹುಡುಗಿಗೂ ಮದುವೆ ಆಗಿ ಯಾರೋ ಗಂಡ ಡೈವರ್ಸ್ ಕೊಟ್ಟಿದ್ನಂತೆ. ಅವ್ರು ಪಾಪ ಯಾರು ಬಡವರು ಸರ್, ಕಡು ಬಡವರು, ಯಾರೋ ಕೋಳಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ಲಂತೆ ಅಮ್ಮ. ಆ ಅಮ್ಮನ್ಗೆ ಏನೋ ಬ್ರೈನ್ ವಾಶ್ ಮಾಡಿ ಆ ಅಮ್ಮನ್ ಕಟ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಕಟ್ಕೊಂಡ್ಬಂದು ಆ ಅಮ್ಮನ್ ಪ್ರೆಗ್ನೆಂಟ್ ಆಗಿದ್ದಾಳೆ ಸರ್. ನನ್ಗೊಂದ್ ವರ್ಷದ ಮಗು ಇದೆ, ಹೆಣ್ಮಗು. ಆಯಮ್ಮ ಪ್ರೆಗ್ನೆಂಟ್ ಆಗಿ ಆಯಮ್ಮನ್ಗೆ ವಿಚಿತ್ರವಾದ ಮಗು ಹುಟ್ಟಿದೆ ಸರ್. ಯಾವ ತರ ಅಂದ್ರೆ ಇಬ್ರು ಗಂಡ್ಮಕ್ಳೇ, ಟ್ವಿನ್ಸ್. ಅವಳಿ ಜೋಳಿ ಮತ್ತೆ ತಲೆ ಒಂದೇ ತಲೆ, 2 ಕೈ 2 ಕಾಲು ಆ ತರ ಹುಟ್ಟಿದೆ. ಅದನ್ನು ಕೂಡ ನಮ್ಮಮ್ಮನೇ ಎಲ್ಲ ತಗೊಂಡು ಡೆಲಿವರಿ ಮಾಡಿಸಿದಾಳೆ ಸರ್. ಅರ್ಥ ಆಗ್ಲಿಲ್ಲ. ವಿಚಿತ್ರ ಅಂದ್ರೆ ಹೆಂಗ್ ಹುಟ್ಟಿರೋದು? ಮಗು ತಲೆ ಜಾಯಿಂಟ್ ಆಗಿದೆ ಸರ್, ಒಂದೇ ತಲೆ ಜಾಯಿಂಟ್ ಆಗಿದೆ. ಅಂದ್ರೆ ಅವಳಿ ಜೋಳಿ 2 ದೇಹ, ತಲೆ ಜಾಯಿಂಟ್ ಆಗಿದೆ. ತಲೆ ಜಾಯಿಂಟ್ ಆಗಿದೆ ಮತ್ತೆ 2 ಕೈ 2 ಕಾಲು 4 ಕಾಲು ಚಿಕ್ಕ ಒಂಥರ ವಿಚಿತ್ರ ಹುಟ್ಟಿದೆ ಅದು. ಅದನ್ನು ನಮ್ಮಮ್ಮ 9 ತಿಂಗಳ ಗಂಟ ನಮ್ಮಮ್ಮನೇ ತಿಂಗಳು ಕರ್ಕೊಂಡು ಚೆಕಪ್ ಗೆಲ್ಲ ಕರ್ಕೊಂಡು ಹೋಗಿ ಆ ಅಮ್ಮನಿಗೆ ಡೆಲಿವರಿ ಮಾಡಿಸಿದಾಳೆ. ಸರಿ ಆಯ್ತು ಅಂದ್ಬಿಟ್ಟು ಆ ಮಗು ಹುಟ್ಟಿದ್ 1 hourಗೆ ಸತ್ತೋಯ್ತು ಸರ್. ಅದು 2 ಸತ್ತೋಯ್ತು. ಆಮೇಲೆ ಡಾಕ್ಟರ್ ಅದೇನೋ ಮ್ಯೂಸಿಯಂ ಬೇಕು ಅಂತ ಹೇಳಿದ್ರು, ಅದನ್ನ ಮ್ಯೂಸಿಯಂ ತಗೊಂಡ್ಬಿಟ್ರು ಅದನ್ನ. ಸರಿ ಈ ಅಮ್ಮನ್ ಕರ್ಕೊಂಡ್ ಬಂದ್ರು. ಆಮೇಲೆ ಈ ಅಮ್ಮನ್ ಕರ್ಕೊಂಡ್ ಬಂದು ಸ್ವಲ್ಪ ಏನೋ ಬುದ್ಧಿ ಮಾತು ಹೇಳಿ ನಾವು ಏನ್ ಮಾಡಿದ್ರು ಅಂದ್ರೆ ಈ ಅಮ್ಮನ್ನ ಕಳ್ಸಿಕೊಟ್ಬಿಟ್ರಿ ಸರ್ ಅವ್ರ ಊರ್ಗೆ. ನೋಡಿದ್ಲು ಅಯ್ಯಮ್ಮ ಕೂಡ ಇತ್ತು ಹೆಂಗಂತ, ಅಯ್ಯೋ ಯಾರು ಇರ್ತಾರೋ ಅಂತ ಹೇಳ್ತಿದ್ಲು. ಸರಿ ಕಳ್ಸಿಕೊಟ್ಬಿಟ್ರೆ ಅಮ್ಮ ಹೊರಟೋದ್ಲು ಸರ್ ಅಮ್ಮನ ಪಡಿಗೆ ಅಮ್ಮ. ಮತ್ತೆ ಈ ಅಪ್ಪ ನಮ್ಮಮ್ಮನ ಮತ್ತೆ ಈ ಅಪ್ಪ ಟಾರ್ಚರ್ ಕೂಡ ಸ್ಟಾರ್ಟ್ ಮಾಡ್ದ. ಮತ್ತೆ ನಮ್ಮಮ್ಮ ನಮ್ ಕಡೆ ಬಂದ್ಬಿಟ್ಲು. ನೀವು ಗಂಡ ಹೆಂಡತಿ ಇದ್ದ ಜಾಗಕ್ಕೆ ಇದಕ್ಕೆ ಬಂದ್ಬಿಟ್ಲು. ಅಷ್ಟೊತ್ತು ನಮ್ಮ ಅಣ್ಣನ ಸಪರೇಟ್ ಆಗಿದೆ, ಅವನು ಇನ್ನೊಂದು ಮದುವೆ ಆಗಿದ್ದಾನೆ. ಅವ್ರು ಬೇರೆ ಇದ್ದಾರೆ. ಅವರು ಬೇರೆ ಇದ್ದಾರೆ, ನಾನು ಬೇರೆ ಇದ್ದೀನಿ. ಕನ್ಫ್ಯೂಸ್ ಮಾಡ್ಬೇಡಿ. ಈಗ ನೀವು ನಿಮ್ಮ ಹೆಂಡತಿ ಬೇರೆ, ಹೌದು, ಅಮ್ಮ ಬಂದು ಸೇರ್ಕೊಂಡ್ರು. ಹೌದು. ಅಣ್ಣ ಬೇರೆ ಮದುವೆಯಾಗಿ ಅವ್ರು ಬೇರೆ ಇದ್ದಾರೆ. ಅವ್ರು ಬೇರೆ. ಇಲ್ಲಿಗೆ ತಂದೆ ಯಾರನ್ನ ಮದುವೆಯಾಗಿ ಬಂದಿದ್ರು, ಅವ್ರು ನೀವು ಕಳಿಸ್ಬಿಟ್ರಿ. ಅವರು ಸಿಂಗಲ್ ಒಬ್ಬರು ನಮ್ ತಂದೆ. ತಂದೆ ಒಂಟಿ ಆದ್ರು. ಆಯ್ತು. ತಾಯಿ ಬಂದು ನಮ್ಮ ಜೊತೆ ಸೇರ್ಕೊಂಡು ಮತ್ತೆ ನಾನ್ ಸ್ಟಾರ್ಟ್ ಆಯ್ತು ಸರ್. ನಾನು ಹೆಂಡತಿಗೆ ಕಿರುಕುಳ ಕೊಡ ನಮ್ಮಮ್ಮ. ಕುತ್ಕೊಂಡ್ರೆ ತಪ್ಪು, ನಿಂತ್ಕೊಂಡ್ರೆ ತಪ್ಪು, ಕೆಮ್ಮಿದ್ರೆ ತಪ್ಪು, ಏನು ಮಾತಾಡಂಗಿಲ್ಲ ಸರ್. ಟಾರ್ಚರ್. ನಾನ್ ಬಡವನು, ನಾನ್ ದುಡಿಬೇಕು, ತಿನ್ಬೇಕು. ನನ್ನ ಮತ್ತೆ ಕಡೆ ಮಾನ ಮರ್ಯಾದೆ ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ಸರ್. ಅಷ್ಟೊತ್ತಿಗೆ ನಾನು ಇವ್ರ ಜೀವನ ನೋಡಿ ನಾನು ಅಷ್ಟೊತ್ತಿಗೆ ಸ್ವಲ್ಪ ಕುಡಿಯಕ್ ಅಡಿಕ್ಟ್ ಆಗ್ಬಿಟ್ಟಿದ್ದೆ ಸರ್. ನಾನು ಇವ್ರು ಕೊಡ್ತಾರೆ ಟಾರ್ಚರ್ ಎಲ್ಲ ನೋಡ್ಕೊಂಡ್ ಬಂದಿ. ನಾನು ಮದುವೆ ಆದ್ಮೇಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ಬಿಟ್ಟೆ ಸರ್ ನಾನು. ಈ ಮುಂಚೆನೆ ಇತ್ತು ನಿಮ್ಗೆ 17 ಇತ್ತು, ಬಟ್ ಅಷ್ಟೊಂದು ಇರ್ಲಿಲ್ಲ ಸರ್. ಓಕೆ, ಅಂದ್ರೆ ಮನೆಯನ್ನ ಬೀದಿಗೆ ತರುವಷ್ಟು ಇರ್ಲಿಲ್ಲ. ಇಲ್ಲ ಇವಾಗೂ ಅಷ್ಟೊಂದಿಲ್ಲ, ಬಟ್ ಸ್ವಲ್ಪ ಜಾಸ್ತಿನೇ ಕುಡಿತಾ ಇದೀನಿ ಸರ್. ಈಗ ನಾನು ಲೆಕ್ಕ ಕೇಳ್ಕೊಂಡ್ಬೇಕು. ಸೊಸೆ ಜಗಳ ನಿಮಗೆ ಡಿಸ್ಟರ್ಬ್ ಮಾಡಿತು ಸರ್? ಅತ್ತೆ ಸೊಸೆ ಜಗಳ ತುಂಬಾ ನೋವು ಕೊಡ್ತು, ಹಾಗಾಗಿ ಮತ್ತೆ ಜಾಸ್ತಿ ಮಾಡ್ಕೊಂಡ್ರಿ ಕುಡಿಯೋದು? ನಮ್ಮತ್ತೆಗೂ ಹೌದು, ನಮ್ಮ ಮಮ್ಮಿ ಸೊಸೆಗೂ ಸ್ವಲ್ಪ ಟಾರ್ಚರ್ ಕೊಡಕ್ ಸ್ಟಾರ್ಟ್ ಮಾಡಿದ್ಲು. ನಾನೇನ್ ಮಾಡಿದೆ, ನಮ್ ತಾಯಿನ ಡೇಟ್ ಹೊಡೆದ್ಬಿಟ್ಟೆ ಸರ್. ತಾಯಿಗೂ ನಮ್ಮ ಡೇಟ್ ಹೊಡೆದ್ಬಿಟ್ಟೆ. ಮತ್ತೇನ್ ಮಾಡಿದ್ರು, ನಮ್ಮ ಅಜ್ಜಿಗೆ ಗೌರ್ಮೆಂಟ್ ಒಂದು ಸೈಟ್ ಕೊಟ್ಟಿದ್ದಾರೆ ಸರ್. ನಮ್ಮ ಅಜ್ಜಿ ಅಲ್ಲೇ ಇದಾರೆ, ಒಂದ್ 20-30 ವರ್ಷದಿಂದ ಅಲ್ಲೇ ಇದಾರೆ ಸರ್. ಹೋಗಿ ನಮ್ ತಾಯಿ ಏನ್ ಮಾಡ್ರು, ಅಲ್ಲಿ ಸೆಟ್ಲ್ ಆಗ್ಬಿಟ್ರು ಮತ್ತೆ. ನಮ್ಮನ್ ಬಿಟ್ಬಿಟ್ಟು. ಆಮೇಲೆ ಇಷ್ಟು ಇದೆ ಮ್ಯಾಟ್ರ್. ಇವಾಗ ಮೊನ್ನೆ ಏನ್ ಮಾಡಿದಾರೆ ನಮ್ ತಂದೆ, ಈ ಒಂದ್ 7-8 ವರ್ಷ ಹಿಂದ್ಗಡೆ ಒಂದ್ ಮಾತು ಹೇಳ್ತೀನಿ ಸರ್. ನಮ್ಮ ಅಮ್ಮಗ್ ನಾವು ನ್ಯೂ ಇಯರ್ಗೂ ಏನಕ್ಕೂ ಒಂದ್ ಬಿಯರ್ ಬಾಟಲ್ ತಂದು ಕೊಟ್ಟಿದ್ರಿ ಸರ್, ಏನೋ ಸುಮ್ನೆ ಪಾರ್ಟಿಗೆ ಅಂತ. ಯಾರಿಗೆ? ನಮ್ ತಾಯಿಗೆ. ಅವತ್ತೊಂದ್ ದಿವಸ ಎಂಜಾಯ್ ಮಾಡ್ತಾ ಇದಾರೆ ಎಲ್ಲ ಅಂತ ಹೇಳ್ಬಿಟ್ಟು ಒಂದ್ ಬಿಯರ್ ಬಾಟ್ಲ್ ಏನೋ ತಂದ್ಕೊಟ್ಟಿ. ಒಂದ್ ಬಿಯರ್ ಏನೋ ಕುಡ್ದಿರು ನಮ್ ತಾಯಿ. ಕುಡ್ದು ಅವತ್ತೆಲ್ಲ ತುಂಬಾ ಖುಷಿಯಾಗಿ ಇದ್ರಿ, ಎಲ್ಲ ಇದ್ರಿ. ಅವತ್ತೆಲ್ಲ ಎಂಜಾಯ್ ನಮ್ ತಂದೆನೂ ಇದ್ದ ಜೊತೆಗಿದ್ದಾಗ. ಆ ಬಿಯರ್ ಮಾನ್ಯ ದಿವಸ ತಗೊಂಡ್ಬಂದಿ ನಮ್ ತಾಯಿ ಅವ್ರ ಅಣ್ಣ ತಮ್ಮ ಅವ್ರೆಲ್ಲ ಹೇಳಿ, ನೋಡಿ ಹಿಂಗ್ ಕುಡ್ದಿದ್ದಾಳೆ, ಹಿಂಗ್ ಮಾಡಿದಾಳೆ, ಇವಳು ಸಂಸಾರಿನ, ಇವಳು ಬಾಳಿಸ್ತಾಳ, ಹಂಗೆ ಹಿಂಗಂತ ತುಂಬಾ ಕಂಪ್ಲೇಂಟ್ ಮಾಡಿ ದೊಡ್ಡ ವಿಷಯ ಮಾಡ್ಬಿಟ್ಟಿದ್ನು ಸರ್. ಆ ವಿಷಯಕ್ಕೂ ನಮ್ಮಮ್ಮ ಮನೆ ಬಿಟ್ಟಿದ್ಲು ಒಂದ್ 6 ತಿಂಗಳು. ಬಿಟ್ಟು ಎಲ್ಗೂ ಹೋಗ್ತಿದ್ರು ಅವ್ರು ಅವಾಗ? ಆಕ್ಚುಲಿ ಸರ್ ಇದು ಜಾಗಕ್ಕೋ ಅಥವಾ ದೊಡ್ಡ ಮಗಿದ್ ಜಾಗಕ್ಕೂ ಹೋಗ್ತಾ ಇದ್ರು? ಹೌದೌದು, ಎಲ್ಲರೂ ಹೋಗ್ತಿದ್ರು, ಇಲ್ಲ ಎಲ್ಲರೂ ಬರ್ತಾರೆ, ಇಲ್ಲಿ ನಮ್ಮ ಅಜ್ಜಿ ಮನೆಯಾಗಾರ ಹೋಗ್ತಿದ್ರು. ತಂದೆ ಆ ವಿಚಾರ ದೊಡ್ಡದ್ ಮಾಡಿದ್ರು ಅಂತ. ದೊಡ್ಡದ್ ಮಾಡಿದ್ನು ಅಂತ. ಈಗ ಸರ್ ಮೊನ್ನೆ ರೀಸೆಂಟ್ ಆಗಿ 1 ವರ್ಷ ಹಿಂದ್ಗಡೆ ಹೊಸಕೋಟೆಯಲ್ಲಿ ಒಂದ್ ಯಾರೋ ಪಪ್ಪಾಯಮ್ಮ ಹೋಟ್ಲ್ ಒಂದ್ ಹಾಕೊಂಡಿದ್ಲು ಸರ್. ಮಧ್ಯಾಹ್ನ ಕಂಡಕ್ಟರ್ ಡ್ರೈವರ್ಗೆ ಊಟ ಕೊಟ್ಕೊಂಡು ಹೋಟ್ಲ್ ಹಾಕೊಂಡಿದ್ಲು. ಆಯಮ್ಮನ್ ಹೋಟ್ಲ್ಗೆ ಹೋಗಿ 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 ಆಯಮ್ಮನ್ ಕರ್ಕೊಂಬಂದ್ ಮಡ್ಕೊಂಡ್ಬಿಟ್ಟಿದ್ದಾನ ಈಗ. ಅಂದ್ರೆ ಆಯಮ್ಮ 24 hours ಕುಡಿಕಿ ಸರ್. ಸರ್ ಆಯ್ತಲ್ಲ, 24 ಗಂಟೆ ಕುಡಿತಾಳೆ ಮನೆಯಲ್ಲಿ. ತಂದೆ ಕುಡಿಯಲ್ವಾ? ಇಲ್ಲ ಸರ್, ಒಂದ್ ಅಭ್ಯಾಸ ಇಲ್ಲ. ಅವರು ಕುಡಿತಾರೆ? ಆಯಮ್ಮ ಕುಡಿತಾಳೆ. ಅವರಾದ್ರೂ ಸ್ವಲ್ಪ ದೊಡ್ಡವರ? 28 ವಯಸ್ಸವರ? ಇಲ್ಲ ಸರ್, ಆಯಮ್ಮ ಸೇಮೆ. ಸೇಮ್?
ಆಯಮ್ಮನ್ಗೂ ಮದ್ವೆ ಆಗಿದೆ, ಗಂಡ ಇದ್ದಾನೆ, ಅವ್ರ ಮಗ ಇದ್ದಾನೆ. ಆ ಆಯಮ್ಮನ ಬಿಟ್ಟು ಬಂದು ಸಪ್ರೇಟ್ ಆಗಿ ಆಯಮ್ಮ ಸ್ವಂತ ಜೀವನ ಮಾಡ್ಕೊಂಡಿದ್ದಳನ್ನ. ಆಯಮ್ಮ ಕುಡಿತೋಳ ಬಿಡ್ತಾಳ, ಆಯಮ್ಮ ಹೋಟ್ಲ್ ಮಾಡ್ಕೊಂಡಿದ್ಲು ಸರ್. ಆಯಮ್ಮ ಏನೋ ಅವಳ ಜೀವನ ಅವ್ರು ಮಾಡ್ಕೊಂಡಿದ್ಲು. ಹೋಗ್ ಆಯಮ್ಮ ಮಾತ್ರ ಊಟಕ್ಕೆ ಹೋಗಿ 3 ಹೊತ್ತು ಆಯಮ್ಮನೆ ಕರ್ಕೊಂಡ್ಬಂದ್ ಮನೆಗೆ ಇಟ್ಕೊಂಬಿಟ್ಟಿದ್ದೀನಿ. ಆ ಹೋಟ್ಲು ಕೂಡ ಖಾಲಿ ಮಾಡಿಸ್ಬಿಟ್ಟ. ಈ ತರ ಮಾಡಿ 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 ಸರ್, ಇವಾಗ ನಮ್ಮ ಅಪ್ಪ ದುಡ್ಡಿದೆ. ನಮ್ಮಣ್ಣ ಬಿಲ್ಡಿಗಿದ್ದಾನೆ ಸರ್, ಅವ್ನ್ ಸ್ವಲ್ಪ ಅಫಿಷಿಯಲ್ ಆಗಿ ಕಾಣಿಸೋದು ಸರ್. ಅವನು ನಾನು ಒಂದ್ ಸ್ವಲ್ಪ ನಮ್ ತಾಯಿ ತರನೇ ಸ್ವಲ್ಪ ಕೋಪ್ ತರ ಕಾಣಿಸೋದು. ಇವ್ ನೋಡ್ರೆ ಒಳ್ಳೆ ರೌಡಿ ತರ ಇರ್ತಾನೆ ಅಂತಾರೆ ನನ್ ನೋಡಿದ್ರೆ. ಅವ್ನ್ ನೋಡಿದ್ರೆ ಒಳ್ಳೆ MLA ತರ ಇದ್ದಾನೆ ಸರ್ ಅವನು. ಇದಕ್ಕೆ ಏನಾಯ್ತು ಅವನು ಜನ ಏನಂತಾರೆ, ಅವನೇ ನಮ್ ತೋರ್ತು, ನನ್ ನಂಬ್ತಾ ಇಲ್ಲ ಸರ್. ನಮ್ ತಾಯಿನ ಈಗ ನಾನು ನಮ್ ತಾಯಿ ನಮ್ಮ ಮಿಸ್ಸಸ್ ಒಂದು. ಅರೆ ನಾನು ಅಂತೀನಿ ಮನೆ ಇರೋದು, ನಮ್ ತಾಯಿ ಬಂದು ನಮ್ಮ ಅಜ್ಜಿ ಹತ್ರ ಇದ್ದಾಳೆ. ನಮ್ಮಮ್ಮ ಇವು ಕೂಲಿಗೆ ಹೋಗ್ತಾರೆ, ಕೂಲಿಗೆ ಹೋಗಿ ಬರ್ತಾರೆ. ಅಮ್ಮ ದುಡ್ಕೊಂಡು ಅಮ್ಮ ಏನೋ ನನ್ ಕೈಗೆ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ, ಅಮ್ಮಗಿದ್ರೆ ನನ್ಗೆ ಹೆಲ್ಪ್ ಮಾಡ್ತಾರೆ. ಇವಾಗ ಒಂಥರ ಚೆನ್ನಾಗಿದ್ದಾರೆ. ಯಾಕಂದ್ರೆ ನನ್ನ 8 ಗಂಟೆ ಬಿಟ್ಕೊಟ್ಟಿಲ್ಲ ಸರ್. ಯಾಕಂದ್ರೆ ನಮ್ಮ ಅತ್ತಿಗೆ ನೋಡಿದ್ನಲ್ಲ ನಾನು, ಅದಕ್ಕೆ ನಾನು ಬಿಟ್ಕೊಟ್ಟಿಲ್ಲ. ನಾನು ಅಲ್ಲಿಗೆ ಕಟ್ ಮಾಡಿ ನಮ್ ತಾಯಿನ ಅಲ್ಲಿ ಕಳಿಸ್ಬಿಟ್ಟೆ ನಾನು. ಸೊ ನಿಮ್ಮ ಅಜ್ಜಿ ಮನೇಲಿ ಇದ್ದಾರೆ? ಇವಾಗ ನಮ್ಮ ಅಜ್ಜಿ ಮನೇಲಿ ಇದ್ದಾರೆ. ಸೊ ನಿಮ್ ತಂದೆ ಈಗ ಈ ಯಾರು ಈ ಅಮ್ಮನ್ ಕರ್ಕೊಂಡ್ಬಂದು ಮಾಡ್ಕೊಂಡಿದ್ದಾನೆ. ಇದು ನಮ್ಗೆ ಗೊತ್ತು ಸರ್. ಇವಾಗ ಆಯಮ್ಮ ಹೋದ್ರೆ ಆಯಮ್ಮ ನಮ್ ಕಾಲಿಗೆ ಬೀಳ್ತಿದ್ದಾಳೆ. ಹೆಂಗೋ ಬಾಳದ್ರಿ ಇವನ ಹತ್ರ, ಹೆಂಗೋ ಸಂಸಾರ ಮಾಡಿದ್ರಿ ನಿಮ್ಮ ಅಮ್ಮನು, ಇಂತ ಮುಗ ಹತ್ರ ಹಿಂಗಿದ್ರಿ ಕುಡ್ದ್ಬಿಟ್ಟು ಹೇಳದ ಅಮ್ಮ. ನಾವೇನ್ ಮಾಡ್ತೀರಿ, ಅಮ್ಮ ಕುಡ್ದೋಳ ನಾನ್ ಬಂದ್ಬಿಡ್ತೀನಿ ಸರ್ ನಾನು. ನೀವ್ ಅಲ್ಲಿಗೆ ಹೋಗ್ತೀರಿ? ಅದ್ ಅಂದವೇನೆ ಹೋಗ್ಬೇಕಾದ್ರೆ ಆಚೆನೆ ಎಲ್ಲ ಇರ್ತಾಳೆ. ನಾವ್ ಕೆಲ್ಸಕ್ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಲ್ಲಿ ಆಚೆ ಎಲ್ಲ ಮಾಡೋ ಇರ್ತಾಳೆ. ಆಗ ಸುಮ್ನೆ ಏನೋ ಮಾಹಿತಿ ನಾಷ್ಟ ಅಂದ್ರೆ ಬಾ ಅಂತಾಳೆ. ಹೋಗ್ ಕುತ್ಕೊಂಡ್ರೆ ಹೋಗ್ತೀನಿ ಬರ್ತೀನಿ ಸರ್. ಇವಾಗ ನಮ್ ತಂದೆ ಮನೆಗೆ ತಂದೆ ಇದ್ದಂಗೆ ಇತ್ತು, ಹೋಗ್ತೀನಿ ಬರ್ತೀನಿ. ಬಟ್ ಸರ್ ಯಾರನ್ನ ನೋಡಿದ್ರೆ ನಮ್ಮಂತ ಟ್ರೀಟ್ ಮಾಡೋದು ಯಾರೋ ನೋಡ್ಬಿಟ್ರೆ ಇನ್ ಯಾರು ಮಾಡಲ್ಲ ಇಂತ ತಂದೆ ಟ್ರೀಟ್ ಆತರ. ಬಟ್ ಇವ್ ಮನ್ಸಲ್ಲಿ ಇರೋದೆಲ್ಲ ವಿಷಾನೇ ಸರ್. ತಂದೆ ಪಡಿಯೋಕ್ ಮಗ ಪುಣ್ಯ ಮಾಡಿರ್ಬೇಕು ಅಂತದೆ ಹೊರಗಡೆ ನೋಟ. 100% ಸರ್. ದೊಡ್ಡ ಮಗನಿಗೆ ಬೇಕಾದಾಗೆಲ್ಲ ಸರ್ 5 ಲಕ್ಷ 50,000 ಲಕ್ಷ ಅವನು ಒಳಗೆ ಮಾಡ್ತಾನ ಸರ್. ಅದ್ ಹೆಂಗ್ ಮಾಡ್ತಾನ, ಅದ್ ಹೆಂಗ್ ಇಸ್ಕೊಂಡಾನೋ ಗೊತ್ತಿಲ್ಲ ಸರ್. ಅವನಿಗೆ ಬಿಚ್ಚೋ ದುಡ್ಡು. ನಾನು ನೋಡು, ನನ್ ಕಷ್ಟ ಬಿದ್ದಿದ್ದೀನಿ, ನನ್ಗೊಂದ್ ಅಂಗಡಿ ಹಾಕೊಡು, ನನ್ ಕಸುಬು ಐತಲ್ಲ, ಏನ್ ಕಲ್ಸಿರೋದು ಕಸುಬು, ಆ ಕಸುಬಿದೆ ನಾನ್ ಮಾಡ್ತೀರ ನಂಬೋದೇ ಇಲ್ಲ ಸರ್. ಸರ್ ಆಟೋ ಇದೆ, ಒಂದು 4-wheeler ಟೆಂಪೋ ಇದೆ, ಒಂದ್ ಕಾರ್ ತಂದು ಇಟ್ಕೊಂಡಿದ್ದಾನೆ ಈಗ. ಆಟೋ, ಟೆಂಪೋ, ಕಾರು ಇದು ನಿಮ್ ತಂದೆ ಹತ್ರ ಇರೋದಾ? ಹೌದು, 3 ಇದೆ. ಆಟೋ ಓಡಿಸ್ತಾರ ಅವರು? ಸರ್ ಜನಕ್ಕೆ ಹಂಗ್ ಕಾಣಿಸ್ತಾನೆ ಸರ್, ಕೂಲಿ ಮಾಡ್ತಾನೆ ಅಂತ. ಒಂದ್ ಮನೆ ಹತ್ರ ನಿಂತಿರ್ತವೆ ಸರ್. ಅದನ್ನ ತಗೊಂಡೋಗೆಲ್ಲ ಮುಚ್ಚಿಟ್ಟಿದ್ದಾನೆ ಸರ್, ಗೊತ್ತಿಲ್ಲ ನಮ್ಗೆ. ಆಯಮ್ಮ ಹೇಳ್ತಾಳೆ, ಕುಡುಕಿ ಇದ್ದಾಳಲ್ಲ, ಆಯಮ್ಮ ಹೇಳ್ತಾಳೆ, ಸುರಿ ಕಾರ್ ಇದೆಯೋ ಟೆಂಪೋ ಇದೆಯೋ ನಿಮ್ಮ ಎಲ್ಲೈತೆ ನಾನು ತೋರಿಸ್ತೀನಿ ಬಾ ಅಂತಾಳ. ಅನ್ನೋದು ಎಮ್ಮನ್ನ ಈ ತರ. ಇನ್ನೆಲ್ಲಿ ನನ್ಗೆ ಗೊತ್ತಾಗ್ಬಿಟ್ರೆ ನಾನು ಎತ್ಕೊಂಡ್ ಹೋಗ್ಬಿಡ್ತೀನೋ ಅಂತ. ಅಯ್ಯೋ, ತುಂಬಾ ಟಾರ್ಚರ್ ಕೊಟ್ಬಿಟ್ಟೆ ಸರ್ ನಮ್ ತಂದೆ. ನಿಜವಾಗ್ಲು ಸರ್, ನನ್ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ಇಷ್ಟೊತ್ತು ಅದ್ ಸಾಯಿಸ್ಬಿಟ್ಟು ಜೈಲ್ಗಾರ್ ಹೋಗಿ ಬಂದ್ಬಿಡ್ತಿದ್ದೆ ಸರ್. ನಾನು ಅದೇನಕ್ಕಾರ ಅಲ್ಲಿ ಕಸ್ಕೊಂಡು ನನ್ಗೆ 2 ಹೆಣ್ಣು ಮಕ್ಳು ಸರ್. ತುಂಬಾ ನೋವು ತಿಂತೀನಿ ಸರ್ ಜೀವನದಲ್ಲಿ. ಏನು ಮಾಡಿಲ್ಲ ನಾನು, ಅಷ್ಟು ಕಷ್ಟ ಬಿದ್ದೀನಿ. ನಾನು ಬೀದಿ ಪಾಲ್ ಮಾಡ್ಬಿಟ್ಟೆ. ನಮ್ಮ ಅಪ್ಪಯಿಂದಾನೇ ಸರ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋದೆ, ಜೈಲ್ಗೆ ಹೋಗಿ ಬಂದೆ. 2 ಸರಿ ಜೈಲ್ಗೆ ಹೋಗಿ ಬಂದಿ ಸರ್. ಯಾಕೆ? ಇದೆ ಸರ್, ಅಡ್ಡದಾರಿ ಬಿದ್ದಿ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಅವ್ನಿಗೇನೋ ಕಷ್ಟ ಬರೋ ನೋಡ, ಅವನ್ಯಾರೋ ಹೊಡಿತಂದು ಅವ್ನು ಹೊಡೆದಿ, ಅದೊಂದು FIR ಆಯ್ತು. ಅದನ್ನು ನಮ್ ತಾಯಿನೇ ಬೇಲ್ ಮಾಡ್ಸಿಲ್ಲ. ನಾನು ಆಚೆ ಬಂದು ಆ ದುಡ್ಡನ್ನ ತೀರ್ಸಿದೀನಿ. ಈಗ್ಲೂ ಫ್ರೆಂಡ್ಸ್ ಗಿಂಡ್ಸು ಇಲ್ಲ ಸರ್, ಇಲ್ಲ. ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಬಿಟ್ಟೆ ಸರ್. ಮದ್ವೆಗೆಲ್ಲ ಸಪರೇಟ್ ಆಗ್ಬಿಟ್ಟೆ ನಾವು ಸರ್. ಅವತ್ತಿಗೆ ಹೋಗಿ ಹೊಡೆದ್ಬಿಟ್ಟು ದೊಡ್ಡವರಾಗ್ಬಿಡೋಣ ಅಂತ ಅದೇನೋ ಸರ್ ಅವಾಗ ಮೈಂಡ್ ಅದೇನೋ ನನ್ ತುಂಬಾ. ಇನ್ನೊಂದ್ ಸರ್ ನಂಗೆ ಸಡನ್ ಕೋಪ ಸರ್, ನನ್ ತುಂಬಾ ಕೋಪ. ಈತನ ತರಾನೇ, ನಮ್ ತಂದೆ ತರಾನೇ. ಅವಾಗ ನಮ್ಮನ್ನ ಚಿಕ್ಕ ವಯಸ್ಸಲ್ಲಿ ಹೊಡೆದಿ ಮುಂಡಿ ಮಾಡ್ಬಿಟ್ನಲ್ಲ ಸರ್ ನಮ್ಮನ್ನ. ಮಂಡಿ ಮಾಡ್ತಾರಪ್ಪ. ಸಮಾಜದ ನಡುವೆ ಬದುಕಬೇಕಾದ್ರೆ ಅದು ನನ್ಗೆ ಯಾವ ತರ ಮಂಡಿ ಮಾಡಿದ್ರೆ, ಸರ್ ನೋಡಿ, ಒಂದ್ ಮೋಟರ್ ರೆಡಿ ಮಾಡಿರ್ತೀರಿ, ಅಲ್ಲಿ ಇಂಜಿನಿಯರ್ ಬಿಲ್ ಮಾಡಿರಲ್ಲ 1 ವಾರ ಆದ್ರೂ. ಆ ಬಿಲ್ ಮಾಡಿದ್ರೆ ಅವ್ನು ಹೊಡಿಯಕ್ ನನಗ್ ಕಳಿಸ್ತಿದ್ದ, ಅಥವಾ ನನ್ ಜೊತೆಲೆ ಕರ್ಕೊಂಡ್ ಹೋಗ್ತಿದ್ದ. ಯಾಕಂದ್ರೆ ಅವ್ನ ಮೇಲೆ ರೇಗ್ ಹೋದ, ಅವಾಗ ನಾನು ಅವ್ನು ಹೊಡಿಬೇಕು ಇಂಜಿನಿಯರ್ನ. ಈ ತರ ನನಗೆ ಈ ತರ ಮೈಂಡೆಡ್ ಕಳ್ಸಿ ನಾನು ಈ ತರ ಆಗೋದೆ ಸರ್ ನಾನು. ನಿಮ್ಮ ಒಡೆಯುವ ಈ ಹೆಜ್ಜೆಗೆ ಅವರೇ ನಾಂದಿ ಹಾಡಿದ್ದ? ಹೌದು ಸರ್. ನಾನು ಈ ಮಟ್ಟಿಗೆ ಒಂಥರ ಜೈಲಿಗೆಲ್ಲ ಹೋಗಿ ಬರ್ಬೇಕು ಎಲ್ಲ ಈತನೇ ಸರ್ ಕಾರಣ. ಬಟ್ ನಿಮ್ಗೆ ಅದೇ ರೂಢಿ ಆಗ್ಬಿಡ್ತಾ ನಂತರ? 100% ಅದು ಮೈಗೆ ಹಚ್ಕೊಂಡ್ಬಿಟ್ಟೆ ಸರ್ ನಾನು. ಯಾರಾದ್ರೂ ಹೊಡಿಯೋದು. ಹಂಗಾಗಿ ನಾನು ತುಂಬಾ ದೊಡ್ಡವ್ರ ಹತ್ರ ಗುರ್ಸ್ಕೊಳಕ್ ಸ್ಟಾರ್ಟ್ ಮಾಡ್ಬಿಟ್ಟೆ. ರೌಡಿ ಶೀಟರ್ಗಳ ಹತ್ರ, ಈ ದೊಡ್ಡವ್ರ ಹತ್ರ ಹೆಸರು ಮಾಡಿರ್ತಾರಲ್ಲ ಅವ್ರ ಜೊತೆ ಎಲ್ಲ ಓಡಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ ಮದ್ವೆ ಆದ್ಮೇಲೆ ನಂಗೆ ಅರಿವಾಯ್ತು ಸರ್. ನನ್ ಮದ್ವೆ ಆದ್ಮೇಲೆ ಎಲ್ಲ ಬಿಟ್ಬಿಟ್ಟೆ ಸರ್. ನಂಗೆ ಯಾರ ಜೊತೆ ಹೋಗಲ್ಲ ನೋಡಿ. ನನ್ ದುಡಿಮೆ ಆಯ್ತು, ಇದಾಯ್ತು ಸರ್, ಅಷ್ಟೇ. ಗ್ರೇಟ್. ನೋಡಿ, ಅದು ಯಾವತ್ತಾದ್ರೂ ಅಷ್ಟೇ ಭುಜಬಲ, ತೋಳ್ಬಲ
ಈ ಒಂದು ಹಂತದವರೆಗೂ ಅದು ಹೌದಪ್ಪ, ಆದರೆ ವಿಧಿಯ ಹೊಡೆತ ಇದೆಯಲ್ಲ ಸರ್. ಅದು ಭಯಂಕರವಾಗಿರುತ್ತೆ. ಬಹುಶಃ ಇವತ್ತು 2 ಹೆಣ್ಮಕ್ಳ ತಂದೆಯಾಗಿದ್ದೀರಿ, ಮುದ್ದ ಏನು ಚಿಂದಂತ ಹೆಣ್ಮಗಳು ಹೆಂಡತಿ ಇದ್ದಾರೆ. ಹೌದು ಸರ್. ತಾಯಿ ಅಥವಾ ತಂದೆ ಇದರಿಂದ ಆಚೆಗೆ ನಿಮ್ಮ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿ ಅವ್ರು ಯಾರೂ ಇಲ್ಲ ಅಂದಾಗ, ನಿಮ್ಮನ್ನು ನಂಬಿಕೊಂಡು ಬಂದಿರೋ ಆ 2 ಮಕ್ಕಳು, ಆ ಹೆಂಡತಿಯ ಬಿಟ್ಟು ಇವ್ರು ಯಾರ ಬಗ್ಗೆನೂ ಈಗ ನಿಮ್ಗೆ ಅವ್ರ ಅಂಗಡಿ ಇಟ್ಕೊಡ್ಲಿಲ್ಲ ಅಂದ್ರೆ ಏನು ನಿಮ್ಮ ಬದುಕು ನಿಂತು ಹೋಗಲ್ಲ, ಏನು ನಿಮ್ಮ ಜೀವನ ನಡೀತಾ ಇದೆ. ಹೌದು ಸರ್. ಇವನ್ ಅವ್ರು ಯಾರು ಮುಂದಕ್ಕೆ ಏನು ಸಹಾಯ ಮಾಡಲಿಲ್ಲ ಅಂದ್ರೂ ನಿಮ್ಮ ಹೆಂಡತಿ ಮಕ್ಳನ್ನ ಸಾಕೋ ನಿಮಗೆ ಶಕ್ತಿ ಅಂತೂ ಇದೆ, ಹೌದಲ್ವಾ? ಹೌದು ಸರ್. ಆದರೆ ಇವತ್ತಿಗೆ ಸರ್, ನೀವು ಹಿಂಗೆ ಹೊರಗಡೆ ಹೋದಾಗ ನಿಮ್ಮ ಹೆಂಡತಿ ಮನೇಲಿರ್ತಾರೆ, ಮಕ್ಕಳಿರ್ತವೆ, ಇವರೆಲ್ಲರೂ ನಿಮಗೆ ಅಷ್ಟು ಪ್ರಾಮಾಣಿಕವಾಗಿ ನಿಯತ್ತಿನಿಂದ ಇರೋ ಹೆಂಡತಿ, ಮಾತು ಕೇಳೋ ಮಕ್ಕಳು, ಇವರೆಲ್ಲ ನಿಮ್ಮ ಭಾಗ್ಯ ಅದು. ಹೌದು ಸರ್. ಹೌದು ಸರ್. ಯಾಕಂದ್ರೆ ಇವತ್ತಿಗೆ ದಿವಸಕ್ಕೆ 500 ದುಡೀರಿ, 5,000 ದುಡೀರಿ, ಮನೆಗೆ ಬಂದಾಗ ನಿಮ್ಮ ನಂಬಿಕೆಯನ್ನು ಉಳಿಸ್ಕೊಂಡಿರೋ ಹೆಂಡತಿ, ಕಷ್ಟದಲ್ಲಿ ಜೊತೆ ನಿಲ್ಲೋ ಹೆಂಡತಿ, ಮಾತು ಕೇಳೋ ಮಕ್ಕಳು, ಅಥವಾ ಏನೋ ಒಂದು ತುಂಬಿದ ಕುಟುಂಬ ಇದೆ. ಆದರೆ ಇವರು ಹೆಂಡತಿ ಮಕ್ಕಳು ಇವರೆಲ್ಲ ತಾಯಿ ಬುದ್ಧಿನೋ ತಂದೆ ಬುದ್ಧಿನೋ ಅಥವಾ ಇವರೆಲ್ಲ ಬುದ್ಧಿಗಳು ಏನಾದರೂ ಆ ಗಾಳಿ ಈ ಕಡೆಗೆ ಬೀಸಿಬಿಟ್ರೆ ಮುಂದೆ ನರಕ ಅನುಭವಿಸ್ತೀರ ನೀವು. ಅಂದ್ರೆ ಮಕ್ಕಳು ಹೆಂಡತಿನೋ ಯಾಕೆ ಬೇಕು ಅವೆಲ್ಲ? ಹೌದು ಸರ್. ಈಗ ಅವರು ಮಾಡದೇ ಇರಲಿ, ಸ್ವಲ್ಪ ದೂರನೇ ಇರಬೇಕು ಅವರು. ಯಾಕಂದ್ರೆ ಈಗ ತಾಯಿ ತಂದೆಯನ್ನ ನಿಮ್ಮ ಕೈಲಾದಷ್ಟು ನೋಡ್ಕೊಳ್ಳೋದು ಕರ್ತವ್ಯ ಆದರೂ ಕೂಡ, ಬಟ್ ಆ ತಂದೆಗೆ ನಿಮ್ಮ ಸೇವೆ ಬೇಕಿಲ್ಲ. ಹೌದು. ಅವರಿಗೆ ಅಂದ್ರೆ ದುಡ್ಡಿದೆ ಅನ್ನೋ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ಅಲ್ಲೊಬ್ಬರನ್ನ ಕರ್ಕೊಂಬರೋದು, ಇಲ್ಲೊಬ್ಬರನ್ನ ಕರ್ಕೊಂಬರೋದು, ಈ ಸಂಪ್ರದಾಯ, ಈ ಕೆಟ್ಟ ಈ ರೀತಿ ನೀತಿ ನಿಮ್ಮ ಮನೆ ಒಳಗಡೆ ಕಾಲಿಟ್ರೆ ಅಲ್ಲಿ ಕೆಲವು ನಿಯತ್ತಾಗಿರೋ ಹೆಂಡತಿ ಮಕ್ಕಳು ಇವ್ರ ಮನಸ್ಸುಗಳು ಬದಲಾದ್ರೆ ನಿಜವಾದ ನರಕ ಅಲ್ಲಿಂದ ಶುರುವಾಗುತ್ತೆ. ಹೌದು ಸರ್, 100%. ಹಾಗಾಗಿ ನೀವು ಅವತ್ತಿನಿಂದ ತಂದೆಯಿಂದ ಪೆಟ್ಟು ತಿಂದಿದ್ದಾಗಿರ್ಬೋದು ಅಥವಾ ತಾರತಮ್ಯ ಅನುಭವಿಸಿದ್ದಾಗಿರ್ಬೋದು, ಒಬ್ಬ ಮಗನಿಗೆ ಹಂಗೆ ಒಬ್ಬ ಮಗನಿಗೆ ಹಿಂಗೆ ವಿದ್ಯೆ ಹತ್ತದೆ ನಿಮ್ಮ ಜೀವನವನ್ನು ಅನೇಕ ಕೆಟ್ಟ ಸವಾಸಗಳಿಂದ, ಕೆಟ್ಟ ಚಟಗಳಿಂದ, ಚಪಲಗಳಿಂದ ಎಲ್ಲವನ್ನು ಮೀರಿ ಇವತ್ತು ಬಂದು ನಿಮಗೆ ಅರ್ಥವಾಗಿದೆ. ನಾಳೆ ಏನೋ ನೀವು ಮಧ್ಯದಲ್ಲಿ ಬಿದ್ದು ಏನೋ ಎಡವಟ್ಟಾದರೆ ಬೀದಿಯಲ್ಲಿ ಅರ್ಧಂಬರ್ಧ ಜೀವಾಗ ಬಿದ್ದರೆ ಬರೋರು ನಿಮ್ಮ ಹೆಂಡತಿ ಮಕ್ಕಳೇ. ಹೌದು ಸರ್. ಎಲ್ಲ ನೋಡಿ, ನಿಮಗೆ ದೇಹ ಗಟ್ಟಿ ಇರ್ಬೋದು, ನಿಮಗೆ ಸಂಪರ್ಕಗಳಿರ್ಬೋದು, ನಿಮಗೆ ಯಾರು ದೊಡ್ಡವ್ರು ಗೊತ್ತಿರ್ಬೋದು, ಏನೇ ಇರ್ಬೋದು, ಯಾರಿಗೂ ನಿಮ್ಮ ನಂತರ ನಿಮ್ಮ ಮನೆಯನ್ನು ಕಾಪಾಡಿಕೊಂಡು ನಿಮ್ಮ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡಿ ಒಳ್ಳೆಯ ದೃಷ್ಟಿಕೋನದಲ್ಲಿ ನಾಳೆ ನಿಮಗೇನು ಆಯಿತು ಅಂದರೆ ಇವರು ಯಾರೂ ನಿಮ್ಮ ಹೆಂಡತಿ ಮಕ್ಕಳಿಗೆ ಆಗಲ್ಲ. ಕಡಿಗೆ ನೀವು ಬಿದ್ದರೆ ಅವರೇ ಬರಬೇಕು, ಅವ್ರು ಬಿದ್ದರೆ ನೀವೇ ಹೋಗಬೇಕು. ಇನ್ಯಾರೇ ಬಂದರೂ ಸ್ವಾರ್ಥ ಇಟ್ಕೊಂಡೇ ಬರ್ತಾರೆ. ನೀವಿಲ್ಲ ಅಂದರೆ ನಿಮ್ಮ ಹೆಂಡತಿ ಮಕ್ಕಳು ವಿಚಾರವಾಗಿರ್ಬೋದು ಸ್ವಾರ್ಥವಾಗಿ ಯೋಚನೆ ಮಾಡ್ತಾರೆ. ಅಥವಾ ನಿಮ್ಮ ಹೆಂಡತಿ ಮಕ್ಕಳು ಇಲ್ಲ ಅಂದಾಗ ಬೇರೆ ಯಾರೇ ಬಂದು ನಿಮಗೆ 3 ದಿವಸ 3 ಅಡುಗೆ ಮಾಡಿಕೊಡ್ಬೇಕು 3 ಹೊತ್ತು ಅಂದರೂ ಕೂಡ ಅವರು ಏನೋ ಸ್ವಾರ್ಥ ಇಟ್ಕೊಂಡೇ ಬಂದಿರ್ತಾರೆ. ಸೊ ಇವತ್ತು ಚಾಲಕರಾಗಿದ್ದೀರಿ, ನಿಮ್ಮ ದುಡಿಮೆ ನೀವು ಮಾಡ್ತಾ ಇದ್ದೀರಿ, ಯಾರ ಹಂಗಲ್ಲೂ ಇಲ್ಲ. ಇದಕ್ಕೆ ಈ ಕಾರ್ಯಕ್ರಮ ನೀವು ಬಹಳ ದಿನಗಳಿಂದ ಕೇಳಿರೋರಾಗಿ ಒಂದು ತಿಳ್ಕೊಳ್ಳಿ, ಇವತ್ತಿನ ಕಾಲಕ್ಕೆ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇರೋದ್ರಲ್ಲಿ ಅರ್ಥಕೊಂಡು ಹೊಂದಾಣಿಕೆ ಮಾಡ್ಕೊಂಡು ನಡೆಯೋ ಹೆಂಡತಿ ಸಿಕ್ಕರೆ ಅದು ಸ್ವರ್ಗ ಸತ್ತ ಮೇಲಲ್ಲ, ಇಲ್ಲೇ. ಸರ್ ನಿಜವಾಗ್ಲು ಸರ್ ಅವಳು ಸಿಕ್ಕಿರೋದು ನಾನಿರೋ ಮಟ್ಟಕ್ಕೆ ಸರ್ ನಿಜವಾಗ್ಲು 7ರಷ್ಟು ಭಾಗ್ಯ ಸರ್ ನಮ್ಗೆ ಅವಳು ಸಿಕ್ಕಿರೋದು. ಅವಳ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ನನ್ನ ಹತ್ರ 1 ತಿಂಗಳು ಕೂಡ ಬಾಳ್ತಾರಿಲ್ಲ ಸರ್. ಒಂದು ತಿಂಗಳು ಕೂಡ ಅವಳು ಇರ್ತಾರಿಲ್ಲ ಸರ್. ನಡೆಯೋನೇನಿಲ್ಲ, ನಮ್ಮ ಅಪ್ಪ ಜಮೀನಿದೆ ಊರಲ್ಲಿ ನಾವ್ ಏನ್ ಬೇಕಾ ಮಾಡ್ಕೊಂತೀನಿ ಅಂತ ಹೋಗ್ತಿದ್ರು ಸರ್. ಅವಳಿಗೆಲ್ಲ ಇದೆ ಸರ್. ಅವಳಿಗೆ ಅವ್ರ ಅಣ್ಣ ದೇವ್ರ ಅಂತ ಸರ್, ಅವನು ಒಂದು ಹ್ಯಾಬಿಟ್ ಇಲ್ಲ ಸರ್. ದೇವ್ರ ಅಂತ ನಮ್ ಬಾಮ ಇದ್ದ. ದಯವಿಟ್ಟು ನಿಮಗೂ ನಾನು ಹೇಳೋದು, ನನ್ನ ಮೇಲೆ ನಿಮಗಷ್ಟು ಅಭಿಮಾನ ಇದ್ರೆ ದಯವಿಟ್ಟು ಚಟಗಳು ಬಿಟ್ಟು ಬಿಡಿ. ಅದರಿಂದ ಯಾವುದು ಲಾಭ ಇಲ್ಲ. ಏನೋ ಒಂಚೂರು ಏನೋ ಇಂದ್ರಿಯಗಳಿಗೆ ತೃಪ್ತಿ ಅನ್ನಿಸ್ಬೋದು, ಆದರೆ ಹೋಗ್ತಾ 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 4 ದಿನ ಮಕ್ಕಳ ಜೊತೆ ಬಾಳಿ ಬದುಕಬೇಕಾದವರು, ಇಲ್ಲ ನಾನು ಡ್ರೈವರು ಸರ್, ನಾನು ಅಲ್ಲಿ ಇಲ್ಲಿ ಜೊತೆ ಅವ್ರ ಜೊತೆ ಕುಡಿತೀನಿ ಸರ್, ಆಗಾಗ ಅಂದ್ಕೊಂಡು ನೀವು ಆಗಾಗ ಅಂತೀರಾ, ಫ್ರೆಂಡ್ಸು ಅದು ಇದು ಅಂತೀರಾ, ಆದರೆ ಬದುಕು ಇವತ್ತು ಹಾಲು ಕುಡಿದವರೇ ಬದುಕ್ತಾ ಇಲ್ಲ. ಇನ್ನು ಇದನ್ನೆಲ್ಲ ಮಾಡ್ಕೊಂಡಿದ್ರೆ ಹೆಂಗಪ್ಪ? ಪಾಪಿ ಚಿರಾಯು, ಅವನು ಕುಡಿದ್ರು ತಿಂದ್ರು ಇನ್ನ 5 ಜನ ಮದುವೆ ಆಗಿ ಬಂದ್ರು, ಕೆಲವೊಬ್ರು ಪಾಪಿಗಳು ಬದುಕ್ತಾರೆ. ಎಷ್ಟು ದಿನ ಬದುಕುದು ಅನ್ನೋದಕ್ಕಿಂತ ಬದುಕಿದ್ದಷ್ಟು ಸಮಯ ನಾಳೆ. ಈಗಂದ್ರೆ ನೀವು ವಾಹನ ಚಲಾವಣೆ ಮಾಡೋರು,
ಕುಡ್ದು ಪಡ್ದು ಇವನ್ನೆಲ್ಲ ಏನೋ ಎಡವಟ್ಟು ಮಾಡ್ಕೊಂಡು ಅರ್ಧ ಬರ್ಧ ಜೀವಾಗ ಮನೆಯಲ್ಲಿ ಬಿದ್ರಿ ಅಂದ್ರೆ ಹೆಂಡತಿ ಮಕ್ಳೇ ನೋಡ್ಬೇಕು. ನಮ್ಮನ್ನು ನಂಬಿಕೊಂಡು ಇಷ್ಟೆಲ್ಲ ಆದ್ಮೇಲೂ ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಿರೋರ್ಗೆ ನಾವು ಕಾಯಿಲೆ ಬಿದ್ದು ಮನೇಲಿ ಕೂತ್ಕೊಂಡು ಅವರಿಗೆ ನರಕ ಕೊಡೋದಿದೆಯಲ್ಲ, ಅದು ಬಹಳ ದೊಡ್ಡ ಅನ್ಯಾಯ. ಅವ್ರಿಗೆ ಅಂದ್ರೆ ನಿಮ್ಮ ತಾಯಿ ಅವ್ರಿಗೆ ಕೊಡಬಹುದಾದ ನೋವಿಗಿಂತ ನೀವು ಚಟ ಹತ್ತಿಸ್ಕೊಂಡು ನಾಳೆ ಏನೋ ತೊಂದರೆ ಮಾಡ್ಕೊಂಡು ಮನೇಲಿ ಬಿದ್ದುಕೊಂಡ್ರೆ ನಿಮ್ಮ ತಾಯಿ ಕೊಡಬಹುದಾದ ನೋವಿಗಿಂತ ನಿಮ್ಮ ನೋವೇ ದೊಡ್ಡದು. ಈಗ ನಿಮ್ಮ ಅಣ್ಣನ ಹೆಂಡತಿ ಯಾಕೆ ಬಿತ್ತು ಹೋದ್ಲು ಅಂತ ನಿಮ್ಗೂ ಗೊತ್ತು. ಹೆಚ್ಚು ಕಡಿಮೆ ದುಃಖ, ಅವಮಾನ, ಕಿರುಕುಳ ಈಗಿಗೂ ಆಯ್ತು, ಮತ್ತೆ ಈಗ ಯಾಕೆ ಬಿಟ್ಟು ಹೋಗಿಲ್ಲ? ವ್ಯಕ್ತಿತ್ವದಿಂದ ವ್ಯಕ್ತಿತ್ವಗಳಿಗಿರುವ ವ್ಯತ್ಯಾಸ ಅದು. ಇದು ಬಹಳ ಸೋಳು ಬೇರೆ. ಎಲ್ಲವನ್ನ ಸಹನೆ ಮಾಡ್ಕೊಂಡು ಯಾರ ಜಗತ್ತೇ ನನ್ನ ವಿರುದ್ಧ ಆಗಲಿ, ಅತ್ತೆ ನನ್ನ ವಿರುದ್ಧ ಆಗಲಿ, ಮಾವ ವಿರುದ್ಧ ಆಗಲಿ, ಮೈದ್ನ ವಿರುದ್ಧ ಆಗಲಿ, ನನ್ನ ಗಂಡನನ್ನ ನಾನು ಕಾಪಾಡ್ಕೊಳ್ತೀನಿ, ನನ್ನ ಗಂಡ ನನಗೆ ಬೇಕು, ಇದು ಬಿಟ್ಟು ಇನ್ಯಾರೂ ನನಗೆ ನೆಮ್ಮದಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕಡಿ ಗಣ್ಣೆ ಗತಿ ನನಗೆ ಅಂತ ಇರೋ ಸಂಸ್ಕಾರವಂತರು ಮಾತ್ರ ಹಿಂಗೆ ಉಳಿಯೋಕೆ ಸಾಧ್ಯ. ಸೊ ಹಾಗಾಗಿ ದೊಡ್ಡವರ ಜೊತೆ ಓಡಾಡಿದ್ರಿಂದ ದೊಡ್ಡವರಾಗಲ್ಲ. ನಮ್ಮನ್ನು ನಂಬಿಕೊಂಡ ಹೆಂಡತಿ ಮಕ್ಕಳ ಮುಖದಲ್ಲಿ ನಗು ತೋರಿಸೋದ್ರಿಂದ ದೊಡ್ಡ ಮನುಷ್ಯರಾಗ್ತೀವಿ. ಸರ್ ಇದೇ 1 ವರ್ಷ ಹಿಂದ್ಗಡೆ ಸರ್ ಒಂದ್ ಕಾರ್ ಓಡ್ಸಕ್ ಹೋಗ್ತಿದ್ದೆ ನಾನು, ನೈಟ್ ಶಿಫ್ಟ್. ಆ ಸಂಸ್ಥೆ ಏನಾಯ್ತು ಅಂದ್ರೆ ಸ್ವಲ್ಪ ಲಾಸ್ ಆಗಿ ಸಂಸ್ಥೆ ಕ್ಲೋಸ್ ಆಗೋಯ್ತು ಸರ್. ಕ್ಲೋಸ್ ಆಗ್ಬಿಡ್ತು. ನನ್ಗೆ 2 ಹೆಣ್ಮಕ್ಳು ಸರ್. ಬೆಳಿಗ್ಗೆ ಹಾಲ್ ತರಕ್ಕೂ ದುಡ್ಡಿಲ್ಲ ಸರ್ ನನ್ನ ಹತ್ರ. ಸ್ವಿಗ್ಗಿ, ಝೊಮ್ಯಾಟೊ, ನೈಟ್ ಅಲ್ಲಿ ಯಾವ ಕೆಲ್ಸ, ರ್ಯಾಪಿಡೋ ಕೆಲ್ಸ, 2 ವೀಲರ್, ಬೈಕ್ ಟ್ಯಾಕ್ಸಿ ಎಲ್ಲ ಮಾಡ್ಬಿಟ್ಟಿನಿ ಸರ್ ನಾನು. ಸಂಸ್ಥೆ ಕ್ಲೋಸ್ ಆಯ್ತು. ಬಂದ್ ಮನೇಲಿ ಇದ್ದೀನಿ, 1 ವಾರ ಆಯ್ತು ಸರ್. 1 ರೂಪಾಯಿ ದುಡ್ಡಿಲ್ಲ ಸರ್. ಅದ್ರಲ್ಲಿ ನಮ್ಮ ಅಣ್ಣ ಒಬ್ರು ಇದಾರೆ ಸರ್, ಅವರು ಫ್ರೆಂಡ್ಶಿಪ್ ಅಲ್ಲಿ ಫ್ರೆಂಡ್ ಆಗಿರೋದು ನಮ್ಗೆ ಇವರು. ಸರ್ ನಾನು ಅವ್ರು ಒಂದ್ ಫೋನ್ ಮಾಡೋದು ತುಂಬಾ ವರ್ಷ ಆಗಿದ್. ನಾನು ಅವ್ರು ಫೋನ್ ಮಾಡಿ ಅವತ್ತು ಫೋನ್ ಮಾಡ್ತೀನಿ ಸರ್ ಅವ್ರಿಗೆ. ಏನಾಯ್ತು ಸೂರಿ ಅಂತಾರೆ, ಅಣ್ಣ ಮಾತಾಡ್ಬೇಕಣ್ಣ, ನಿಮ್ ಹತ್ರ ಡೈರೆಕ್ಟ್ ಆಗಿ ಸಿಗ್ತೀನಣ್ಣ ಅಂತೀನಿ. ಸರಿ ನಾನು ಬುಧವಾರ ಬರ್ತೀನಿ, ಸಿಗ್ತೀನಿ, ತಿರುಪ್ತಿಯಲ್ಲಿ ಇದ್ದೀನಿ ಅಂತಿಲ್ಲ ಸರ್. ಸರಿ ಬಂದ್ಮೇಲೆ ನಾನೇ ಕಾಲ್ ಮಾಡ್ತೀನಿ ಸರ್. ಮತ್ತೆ ಬರಕ್ಕೆ ಹೇಳ್ತಾರೆ, ಹೋಗ್ತೀನಿ ಸರ್. ಕುತ್ಕೊಂಡು ಹತ್ಕೊಂಡ್ಬಿಡ್ತೀನಿ ಸರ್. ನಾನು ತುಂಬಾ ಹತ್ಕೊಂಡ್ಬಿಡ್ತೀನಿ ಸರ್. ಅಣ್ಣ ಈ ತರ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು, 10 ರೂಪಾಯಿ ನಾನು ಮಗು ಹಾಲ್ ತರಕ್ಕೂ ಕಾಸಿಲ್ಲ ಅಣ್ಣ ಅಂತೀನಿ. ಆ ಕ್ಷಣಕ್ಕೆ ನಂಗೆ 1,000 ರೂಪಾಯಿ ಎತ್ ಕೊಡ್ತಾರೆ ಸರ್. ಇಂದ ತಗೊಂಡೋಗ್ ಮನೆಗೆ ಫಸ್ಟ್ ಏನ್ ಬೇಕು ತಗೊಂಡ್ ಹಾಕು, ನಾನು 1-2 ದಿನ ಬಿಟ್ಕೊಂಡ್ ಮತ್ತೆ ಸಿಗುವ ಅಂತ ಹೇಳ್ತಾರೆ ಸರ್. ಸರಿ ನನ್ ಪ್ಲಾನ್ ಏನೇನಿದ್ದು ಅಂಗಡಿನೇ ಹಾಕ್ಬೇಕಂತಿದ್ದೆ ಸರ್. ನಾನ್ ಕೇಳೋದ್ ಮಾಡ್ಸ್ಕೊಂತ ಇದೀನಿ. ಒಂದೇ ಸರಿ ದೊಡ್ಡದೇ ಮಾಡ್ಸ್ಕೊಳೋಣ, ಅಂಗಡಿನ ಹಾಕ್ಸ್ಕೊಂಡ್ಬಿಡೋಣ, ಆಮೇಲೆ ತೀರ್ಸ್ಕೊಂಡೋಗೋಣ. ಅವ್ರು ನಾನು ಅಂಗಡಿ ಹಾಕಿದ್ರೆ ನನ್ನ ಹತ್ರ ಕಸ್ಬಿದೆ, ನಾನ್ ಕಲ್ತಿರೋ ಕೆಲಸ ಇದೆ, ನಾನ್ ದುಡಿಯೋದ್ ನನಗ್ ಗೊತ್ತು ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡಿ ತೀರ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಗಡಿನ ಹಾಕ್ತೀನಿ ಅಂದ್ರೆ, ಸರಿ ಸದ್ಯಕ್ಕೆ ಇದ್ ಬೇಡ, ಇನ್ ಬೇರೆ ಏನ್ ಮಾಡ್ತೀವಿ ಹೇಳೋಣ, ಹೋಗಿ ಕ್ಯಾಬ್ ಕೊಡ್ಸೋಣ, ಕ್ಯಾಬ್ ಅಣ್ಣ ಓಡಿಸ್ಕೊಂತೀನಿ ಅಂದ್ರು. ಸರಿ ನಾನು ಟೈಮ್ ಕೊಡಿ, ಸಾಯಂಕಾಲದವ್ರು ಕಾಲ್ ಮಾಡ್ತೀನಿ ಅಂದ್ರು. ಮತ್ತೆ ಅವರೇ ಕಾಲ್ ಮಾಡಿದ್ರು ಸರ್, ಅಣ್ಣ ದೇವ್ರಂಗೆ ಸರಿ ನೋಡು, 3 ವೀಲರ್ ಟೆಂಪೋ ತಗೊಂಡಿನೋ, ಇವಾಗ ತುಂಬಾ ಬಿಸ್ನೆಸ್, ಡೈಲಿ 3-4 ಸಾವಿರ ರೂಪಾಯಿ ಸಂಪಾದನೆ ಆಗುತ್ತೆ. ನನಗೆ ಆ ಟೈಮ್ 1,000 ರೂಪಾಯಿ ಆದ್ರೂ ಸಾಕು ಸರ್. ನನಗೆ 3-4 ಸಾವಿರ ರೂಪಾಯಿ ಆಗುತ್ತೆ. ನೀನು ಹೋಗ್ ಬೆಳಿಗ್ಗೆ ಗಾಡಿ ಬುಕ್ ಮಾಡು ಅಂತ ಹೇಳ್ಬಿಟ್ಟು ಸರ್, ನಿಜವಾಗ್ಲೂ ಸರ್ ಅನ್ನ ತಿಂದಿಲ್ಲ ಸರ್. ಬರಕ್ ಹೇಳಿದ್ರು 10 ರೂಪಾಯಿ ಹೋಗಿದ್ದೀನಿ ಸರ್. ನಾನು ಹೋಗಿ ಕಾರಲ್ಲಿ ಕುಣಿಸ್ಕೊಂಡು 1 ಲಕ್ಷ ರೂಪಾಯಿ ಎತ್ಕೊಟ್ರು ಸರ್ ನನ್ಗೆ. ಸರ್ ನಮ್ಮ ತಂದೆ ಇವತ್ತು 100 ರೂಪಾಯಿ ನಂಬಲ್ಲ ಸರ್ ನನ್ನ. 1 ಲಕ್ಷ ರೂಪಾಯಿ ನಾನು ಯಾರಂತ ಗೊತ್ತಿಲ್ಲ ಸರ್ ಅವ್ರಿಗೆ, ನಾನ್ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲ, ನನ್ಗೆ ಏನೋ ಸುಮ್ನೆ ಪರಿಚಯ ಆಗಿರೋದು ಸರ್ ನಾನು. ನೋಡಿ ಸರ್, ಇವತ್ತು ಅದೇ ಗಾಡಿಯಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ನನ್ನ ಹಿಂದಿ ಮಕ್ಳು ಚೆನ್ನಾಗಿದ್ದಾರೆ ಸರ್. ನೀವು ಸಂಪಾದನೆ ಮಾಡ್ಕೊಂಡು ಹೋಗೋ ಶಕ್ತಿ ಕೊಟ್ಟಿದ್ದಾರೆ ಸರ್ ಹೆಣ್ಣಾಳಿಗೆ. ಇರ್ಲಿ ಅಳಬೇಡಿ. ನೋಡಿ, ನಿಮ್ಮ ದೊಡ್ಡ ಗುಣ ಅಂತ ಜನರನ್ನ ಈ ತಂಪು ಹೊತ್ತಿನಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದೀರಿ. ಇಷ್ಟೇ ಜೀವನ, ಇಷ್ಟೇ. ನಮಗೆ ಯಾರ್ಯಾರು ದುಃಖ ಕೊಟ್ಟರು, ಯಾರ್ಯಾರು ನಮಗೆ ಅಯ್ಯೋ ಅನ್ಸಿದ್ರು ಅಂತ ಕೊರಗ್ತಾ ನಿಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಇಂಥ ತಂಪು ಹೊತ್ತಿನಲ್ಲಿ ನಿಮಗೆ ಉಪಕಾರ ಮಾಡಿದ ಜನರನ್ನ, ದೇವರನ್ನು ಮರೆತರೂ ಪರವಾಗಿಲ್ಲ, ಆ ಜನರಿಗೆ ಜೀವನದುದ್ದಕ್ಕೂ ಕೃತಜ್ಞತೆಯಿಂದ ಇರಿ. ಅವರು ಕೊಟ್ಟ ಆ ಸಮಯದ ಅವ್ರ ಮನೆ ಗೇಟ್ ನಾಯಿ ತರ ಕಾಯ್ತೀನಿ ಸರ್. ಬೇಕಾದ್ರೆ ನಾನು ಇವತ್ತು ನನ್ನ ಮಕ್ಳು ಚೆನ್ನಾಗಿದ್ದಾರೆ. ಮಗಳು ಸ್ಕೂಲ್ ಫೀಸ್ ಸರ್ 48,000 ಕಟ್ಟಿದೀನಿ ಸರ್. ಮೊನ್ನೆ 48,000 ಕಟ್ಟಿ ಸ್ಕೂಲ್ ಹಾಕ್ಬೇಕಾದ್ರೆ ಅವರೇ ಕಾರಣ ಸರ್. ಇವತ್ತು ನನ್ನ ಮಗಳು ಏನೇ ಒಂದು ತಿಂತಾ ಇದ್ದಾಳೆ ಅಂದ್ರೂ ಅವರೇ ಸರ್ ಕಾರಣ ಸರ್. ನನ್ನ ಹೊಸಕೋಟೆಯಿಂದ ಮಾರ್ಕೆಟ್ ಹೋಗ್ಬೇಕಂದ್ರೆ ರೈಟ್ ಅಲ್ಲಿ ಅವಳಹಳ್ಳಿಯಲ್ಲಿ ಮುನೇಶ್ವರ ದೇವಸ್ಥಾನ ಇದೆ ಸರ್. ಅವ್ರ ದೇವಸ್ಥಾನೇ ಲೆಫ್ಟ್ ಅಲ್ಲಿ ಅವ್ರ ಮನೆ ಸರ್. ನಾನು 2 ಸಾರಿ ಮುನೇಶ್ವರಪ್ಪ ಓಡ್ ಬರ್ತೀನಪ್ಪ, ಹಣ ಮುಕ್ಕು ನಾನು ಓಡ್ ಬರ್ತೀನಿ ಅಣ್ಣ ಅಂತ ಹೇಳಿ 2 ಮಕ್ಕಳು ಹೋಗ್ತೀನಿ ಸರ್. ಮತ್ತೆ ಭರವಸೆ ಅದೇ ತರ ಮಕ್ಕಳು ಮನೆಗೆ ಬರ್ತೀನಿ ಸರ್. ನಾನು 1 ದಿವಸನೂ ಮಿಸ್ ಮಾಡಲ್ಲ ಸರ್ ಇದನ್ನ ನಾನು. ನೋಡಿ, ಆ ಮಹಾನುಭಾವರು ಅಂತವ್ರು ಇರೋದ್ರಿಂದಲೇ ನಿಮ್ಮಂತ ಎಷ್ಟೋ ಜನಕ್ಕೆ ಒಂದು ದಾರಿ. ಬಹುಶಃ ನೋಡಿ, ನನ್ನ ದೃಷ್ಟಿಯಲ್ಲಿ ಅಂತಹ ಮಹಾನುಭಾವರು ದೇವರು ಕಳಿಸುವುದು ಎಷ್ಟು ಮುಖ್ಯವೋ ಅದರ ಸದ್ಬಳಕೆ ಮಾಡಿಕೊಂಡು ಅದನ್ನ ನಿಯತ್ತನ್ನು ಉಳಿಸ್ಕೊಂಡು ಹೋಗುವುದು ಅಷ್ಟೇ ಮುಖ್ಯ. ಹೌದು ಸರ್, ಹೌದು ಸರ್. ಯಾಕಂದ್ರೆ ಕೊಡುವ ಕೈಗಳು ಬರ ಇಲ್ಲಪ್ಪ, ಕೊಡ್ತಾರೆ. ಆದ್ರೆ ಅದನ್ನ ಉಳಿಸಿಕೊಂಡು ನಂಬಿಕೆ ಉಳಿಸಿಕೊಳ್ಳುವ ಜೀವಗಳು, ಆ ನಿಯತ್ತಿನ ಮನುಷ್ಯರು ಇವತ್ತು ಕಡಿಮೆ. ಹೌದು ಸರ್, ಹೌದು ಸರ್. ಸ್ವಂತ ತಂದೆನೇ ಹೇಳಿದ್ನಲ್ಲ ಸರ್, ಇವ್ನು ಮದುವೆ ಮಾಡಿ 8ರನ್ನ ಬಳಸ್ತಾನ ಅನ್ನೋ ಸರ್ ಇವನು ನಮ್ಮ ತಂದೆ.
ಇರ್ಲಪ್ಪ, ಆಯಿತು ಪಾಪ, ಏನು ಅವರವ್ರ ಕರ್ಮ. ನೋಡಪ್ಪ, ನಾನು ಹೇಳೋದು, ಕೆಲವೊಮ್ಮೆ ನಮ್ಮ ಬದುಕಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಅನೇಕ ರೀತಿಯ ಭಾರಗಳನ್ನು, ನಮ್ಮ ಪೂರ್ವಜನ್ಮದ ಕರ್ಮದ ಭಾರಗಳು, ಅಥವಾ ನಮ್ಮ ಪೂರ್ವಜರು ನಮ್ಮ ಕುಲದಲ್ಲಿ ಕೆಲವೊಂದು ಶಾಪ ವಿಚಾರಗಳು ನಡೆದಿರ್ತವೆ, ಆ ಭಾರಗಳು ಜೊತೆಗೆ ನಿಮ್ಮ ಬದುಕಲ್ಲಿ ನಿಮ್ಮ ವೈಯಕ್ತಿಕ ಕೆಲವು ಎಡವಟ್ಟುಗಳು, ಅಥವಾ ಏನೋ ಒಂದಷ್ಟು ಚೆನ್ನಾಗಿ ಓದಿದರೆ ನನ್ನ ಬದುಕು ಹಿಂಗೆ ಇರ್ತಿರ್ಲಿಲ್ಲ ಅಂತ ಒಂದು ಯೋಚನೆ ಮಾಡಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೋದು. ಹೌದು ಸರ್. ಅವನಪ್ಪ, ಅವತ್ತಿಗೆ ನಾನು ಒಂದೇ ಸರಿ ಅಂದ್ಕೊಂಡೆ, ನನಗೆ ವಿದ್ಯೆ ಹತ್ತುತ್ತಾ ಇಲ್ಲ, ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ ಅಂತ ಶಾಲೆ ಬಿಡೋವರೆಗೂ ಅಲ್ಲೆಲ್ಲೋ ಟೆಂಟಲ್ಲಿ ಎದ್ದುಕೊಂಡು ಶಾಲೆ ಬಿಟ್ಟ ಮೇಲೆ ಮನೆಗೆ ಬಂದು, ಅಂದರೆ ಆ ಚಿಂತನೆಯನ್ನ ಇವತ್ತು ನಿಮ್ಮ ಮಕ್ಕಳು ಮಾಡಿದ್ರೆ ಬಹುಶಃ ಮಕ್ಕಳು ಬದುಕು ನಾಳೆ ಇದಕ್ಕಿಂತ ಬೇರೆ ಏನೂ ಅಲ್ಲ. ಹೌದು ಸರ್. ಆದರೆ ತಂದೆ ಹಿಂಗಂದ್ರು, ತಾಯಿ ಹಿಂಗಂದ್ರು, ಅಥವಾ ಇವರೆಲ್ಲ ನನ್ನ ಮಕ್ಕಳೊಂದಿಗೆ ನಾನು ಹೇಗೆ ಇರಬಾರ್ದು ಅನ್ನೋದಕ್ಕೆ ನಿಮ್ಮ ತಂದೆ ನಿಮ್ಗೆ ಉದಾಹರಣೆ. ಸರ್ ಇನ್ನೊಂದು ಸರ್ ಏನ್ ಮಾಡ್ತಾನೆ ಅಂದ್ರೆ, ನಮ್ಮ ಅಣ್ಣ ಮನೆಗೆ ಹೋಗ್ಬಿಟ್ಟು ನನ್ ಮಕ್ಳಿಗೆ ಕಾಲ್ ಮಾಡ್ತಾನೆ, ನಮ್ಮ ಮಿಸ್ಸಸ್ ಕಾಲ್ ಮಾಡ್ತಾನೆ ಸರ್, ಮೂಗು ಕೊಡಮ್ಮ ಅಂತಾನೆ. ಏನ್ ಹೇಳ್ತಾನೆ ಅಂದ್ರೆ, ನೋಡಮ್ಮ ದೊಡ್ಡಪ್ಪ ಮಾಡ್ತಾ ಇರ್ತಾನಂತೆ, ದೊಡ್ಡಪ್ಪ ಮಾತಾಡ್ತದೆ ಅಂತ ಹೇಳ್ತಾನೆ ಸರ್. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಹೇಳ್ತಾನೆ, ಮತ್ತೆ ಫೋನ್ ಅಲ್ಲಿ ನಮ್ಮ ಮಿಸ್ಸಸ್ ಫೋನ್ ಮಾಡಿ ನಾನಿದ್ದಂಗೆ ಹೇಳ್ತಾನೆ, ಸೂರ್ಯ ಅವನಮ್ಮ, ನನ್ ಮಗಳಿಗೆ ಹೇಳೋ ಚಿಕ್ಕವಳು ದೊಡ್ಡವಳಿಗೆ, ಸೂರ್ಯ ಅವನೇ ನಮ್ಮ ಮನೆಗ, ನನ್ನ ಮಕ್ಳಿಗೂ ಆದಿ ತಪ್ಸಕ್ ನೋಡ್ತಾನೆ ಸರ್. ಇದು ನಿಮ್ಗೆ ಅರ್ಥ ಆಯ್ತು? ಒಂದು ಸಿಂಪಲ್ ಇದು. ಅವಂಗೂ ಫೋನ್ ಮಾಡಿ ನನ್ ಮಗಳಿಗೆ ನಮ್ಮ ದೊಡ್ಡಪ್ಪ ಮಾತಾಡ್ತಾನೆ ಅಂತ ಹೇಳೋದು, ನನ್ಗ್ ಫೋನ್ ಮಾಡಿ ನನ್ ಮಗಳಿಗೆ ಫೋನ್ ಮಾಡಿ ಮತ್ತೆ ಸೂರ್ಯ ಅವನೇ ನಮ್ಮ ಮನೆಗ, ಈ ತರ ಹೇಳ ಸರ್. ಈ ತರ ಸೂಕ್ಷ್ಮ ಬುದ್ಧಿಗಳೆಲ್ಲ ಕಳ್ಸಕ್ ಸ್ಟಾರ್ಟ್ ಮಾಡಿ ನಾನು ದೂರ ಇಟ್ಬಿಡಿ ಸರ್. ಹೇಳಿದೆ ಈಗ ಮಕ್ಕಳಿಗೆ ಆ ಗಾಳಿ ಬೀಸಿದ್ರೆ ಏನಾಗಬಹುದು. ಹೌದು. ಸೊ ಈಗ ಯಾರ್ಯಾರು ಇಲ್ಲಿದ್ದಾರೆ ಅಲ್ಲಲ್ಲೇ ಇರ್ಲಿ, ಕಡೆಗೆ ಒಂದು ದಿವಸ ಹೋಗಿ ನೀವು ಮಣ್ಣಾಕ್ ಬಂದ್ರು ಪರವಾಗಿಲ್ಲ. ಹೌದು ಸರ್. ಓಕೆ ಸರ್. ಹಾಗಾಗಿ ಇವತ್ತು ನನ್ನ ಹೆಂಗ್ ದ್ವೇಷಿಸ್ತಾರೆ, ಆಯ್ತಪ್ಪ ಇವತ್ತು ನಿಮ್ಗೆ ಒಂದು 5 ಲಕ್ಷ ಹಣ ಕೊಟ್ಬಿಟ್ಟು ಒಂದು ಅಂಗಡಿ ಹಾಕೊಟ್ಬಿಟ್ಟು ಹಂಗೇ ಹತ್ರ ಆಗ್ಬಿಟ್ಟು ನಿನ್ನ ಮನೆಯನ್ನೆಲ್ಲ ಗುಡಿಸ್ಬಿಟ್ರು ಅಂದ್ಕೊಂಡು, ಏನು 5 ಲಕ್ಷ ಅಂಗಡಿ ಕೊಟ್ಟರು ಅನ್ನೋ ಕಾರಣಕ್ಕೆ ಇಲ್ಲಿ ಅಂದರೆ ಕೊಟ್ಟಿದ್ದೀನಿ ಅನ್ನೋ ಹಕ್ಕಿನಿಂದ ಬಂದು ನಿನ್ನ ಮನೆ ಒಳಗಡೆ ಕೂತ್ಕೊಂಡು ಈ ಬುದ್ಧಿ ತೋರ್ಸಕ್ಕೆ ಶುರು ಮಾಡಿದ್ರು ಅಂದರೆ ಅಂಗಡಿ ಏನೂ ಅಲ್ಲ ಅಲ್ಲಿ. ಹೌದೌದು ಸರ್. ಅಂದರೆ ಉಪಕಾರವೂ ಬೇಡ, ಯಾವುದೂ ಬೇಡ. ಕೆಲವು ವ್ಯಕ್ತಿಗಳಿಂದ ಕೋಟಿ ಕೊಡ್ತೀನಿ ಅಂದ್ರೂ ನಾವೇ ಹೋಗ್ಬಾರ್ದು. ಹೌದು. ಸೊ ನಿಮ್ಮ ಸಂತಾನಗಳ ತಲೆಯಲ್ಲಿ ವಿಷವನ್ನು ಬಿತ್ತಿ ಅವುಗಳ ಬದಲಾವಣೆ ಕಾರಣ ಆಯಿತು ಅಂದರೆ, ಅವ್ರು ನಿಮಗೆ 10 ಲಕ್ಷ ಕೊಟ್ಟು ಅಂಗಡಿ ಹಾಕೊಟ್ರೆ ಅದರಲ್ಲಿ ಉದ್ಧಾರ ಆಗುವ 1000 ಪಟ್ಟು ಹಾಳು ಇಲ್ಲಾಗುತ್ತೆ. ಹೌದು ಸರ್. ಹಾಗಾಗಿ ಅವರೆಲ್ಲಿ ಯಾರ ಜೊತೆ ಇದ್ದಾರೋ, ಹೆಂಗಸಿನ ಜೊತೆ ಇದ್ದಾರೋ, ಇನ್ಯಾರ ಜೊತೆ ಇದ್ದಾರೋ, ನೋಡಪ್ಪ ಬದುಕಿನ ಕೊನೆಯ ಗಳಿಗೆವರೆಗೂ ಅವ್ರ ಬದುಕು ಹಾಗೆ ಅಂತಲೇ ಇರುತ್ತೆ. ಮತ್ತು ವಿಚಿತ್ರ ಅಂದರೆ ಅವ್ರಿಗೆ ಸಿಗೋರು ಅಂಥವರೇ ಇರ್ತಾರೆ, ಬುದ್ಧಿ ಹೇಳೋರು, ತಿದ್ದೋರು, ನೆಟ್ಟು ಹೋಗಯ್ಯ ವಯಸ್ಸಾಗಿದೆ ನೆಮ್ಮದಿಯಾಗಿ ಬಾಳೆಯ ಇವನ್ನೆಲ್ಲ ಬಿಟ್ಬಿಟ್ಟು ಅಂತ ಹೇಳೋರು ಸಿಗಲ್ಲ. ಎಲ್ಲ ಯಾಕಂದರೆ ಹಣ ಇರುವ ಮನುಷ್ಯನಿಗೆ ನೊಣಕ್ಕಿಂತ ಹೆಚ್ಚು ಜನ ತುಂಬಿಕೊಳ್ತಾರೆ. ಅವನು ಹೇಳಿದ್ದನ್ನೇ ಸರಿ ಅಂತಾರೆ, ಅವನು ಕರೆದ್ರೆ ಬರೋಕ್ ತಯಾರಿರ್ತಾರೆ. ಹೌದೌದು ಸರ್. ಅದು ನಿಮ್ಮ ತಂದೆ ಅಂತಲ್ಲ, ಹಣ ಇಟ್ಕೊಂಡು ಏನು ಹಣದಲ್ಲಿ ಸೆಕೆ ಬೀಸ್ಕೊಂಡು ಅಥವಾ ಏನು ಗಾಳಿ ಹಾರಿಸ್ಕೊಂಡು ನೀನು ಎಲ್ಲ ಬೀದಿಲಿ ಓಡಾಡು, ನೀನು ಹೇಳ್ದಂಗೂ ಜನ ಕೇಳ್ತಾರೆ. ನಾನು ಸರ್ ಛಲ ತಗೊಂಡ್ಬಿಟ್ಟೆ ಸರ್. ನಾನು ನನ್ ಮದುವೆ ಆದ್ಮೇಲೆ ಏನ್ ಮಾಡಿದೆ ಸರ್, ಒಂದೇ ತಿಂಗಳಿಗೆ ನಮ್ ಹೆಂಡತಿ ಒಡವೆಲ್ಲ ಮಾರ್ಬಿಟ್ಟೆ ಸರ್. ನಾನು ಅಂಗಡಿ ಹಾಕ್ಲೇಬೇಕಂತ ಆ ಒಡವೆಲ್ಲ ಮಾರ್ಬಿಟ್ಟು ಏನ್ ಮಾಡಿದ್ರೆ, ಸರಿ ಈತನ್ನೇ ಕರ್ಕೊಂಡೆ ಸರ್, ಯಾಕಂದ್ರೆ ದೊಡ್ಡ ವ್ಯಕ್ತಿ ಬಿಟ್ ಮಾಡೋದ್ ಬೇಡ, ಇರ್ಲಿ ಒಂದ್ ಮಾತು ಏನೋ ಇಷ್ಟು ವರ್ಷ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ, ಇನ್ಮೇಲಾದ್ರೂ ನಾನು ಒಂದ್ 10 ರೂಪಾಯಿ ಹಾಕ್ರೆ ಒಂದು 10 ರೂಪಾಯಿ ಹಾಕ್ಬಿಟ್ಟು ನನ್ ಮೇಲೆ ಎತ್ತಾನೆ, ಆ ತರನೇ ತಲೆ ತುಂಬ್ತಾ ಇದ್ದ ಸರ್. ಸರಿ ಮಾಡ್ತಾನೆ ಮುಟ್ಟು ಸರಿ ಜೊತೆ ಹಾಕೊಂಡು ಸರಿ ಜೀಪ್ ತಗೊಂಬರಕ್ ಹೋದ್ರಿ ಸರ್. ಗೋರೆ ತಗೊಂಡ್ ಜೀಪ್ ಬರುತ್ತೆ ಗೊತ್ತಾ ಸರ್? ಬರಯ್ಯ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾನೆ ಅಲ್ಲಿ, ಒಳ್ಳೆ ತರ ಇರುತ್ತಲ್ಲ. ಹೌದೌದು. ಬಾಯಿಲಿ ಚೀಪ್ ರೇಟ್ ಕೊಡ್ಸ್ಬಿಡ್ತೀನಿ, ಬಾಯಿಲಿ ಬಿಟ್ರೆ ಸಿಕ್ಕಲ್ಲ ಅಂತ ಹೇಳಿ ನಾವು ಎಂತಿದ್ ಒಡವೆ ಮಾಡ್ಬಿಟ್ಟು 50,000 ದುಡ್ಡು ಎತ್ಕೊಂಡು ಹೋಗ್ತೀನಿ ಸರ್ ನಾನು. ಸರಿ ಅಲ್ಲಿ ಹೋಗ್ಬಿಟ್ಟು ಗಾಡಿ ಆನ್ ಮಾಡಿದ್ರೆ ಸ್ವಲ್ಪ ಸೈಲೆನ್ಸ್ ಎಲ್ಲ ಸೌಂಡ್ ಬರ್ತಿತ್ತು, ಏನೂ ಆಗಿಲ್ಲ ನಡಿ, ನಾನು ಮಿಕ್ಕಿದ್ ನೋಡ್ಕೊಂತೀನಿ, ಫಸ್ಟ್ ನಿನ್ ಗಾಡಿ ಎತ್ತು, ಇಲ್ಲಿ 50,000 ರೂಪಾಯಿ ಯಾವ್ದು ಸಿಗಲ್ಲ ಅಂದ ಸರ್. ಸರಿ ತಗೊಂಡು ಕ್ರೈನ್ ಕಟ್ಟಕ್ ಬಿಟ್ಬಿಡು ಅಂತ ಹೇಳ ತಗೊಂಡ್ ಕ್ರೈನ್ ಕಟ್ಟಕ್ ಬಿಟ್ಬಿಟ್ಟು ಅವ್ರು ಒಂದು ತಿಂಗಳ ಟೈಮ್ ತಗೊಂಡ್ ಸರ್ ಕ್ರೈನ್ ಕಟ್ಟಕ್ಕೆ. 1 ಲಕ್ಷ ರೂಪಾಯಿ ಆಯ್ತು ಸರ್ ಅದಕ್ಕೆ, 1,20,000 ಆಯ್ತು ಸರ್ ಅದಕ್ಕೆ. ನಾನು ಇದೆಲ್ಲ ಒಡವೆ ಆಗೋಯ್ತು. ಮತ್ತೆ ಗಾಡಿ ಎತ್ಕೊಂಡ್ ಬರ್ತೀನಿ ಸರ್, ಎಡ್ಡುಬರ್ಗ್ ಬಂದ್ಬಿಟ್ಟಿದೆ ಗಾಡಿ, ಏನು ಕೆಲ್ಸಕ್ಕೆ ಬೇಡ ಅದು. ಇವಾಗ ಬೋರ್ವೆಲ್ ಎತ್ತಕ್ಕೆಲ್ಲ ರೆಡಿ ಆಯ್ತು, ಗಾಡಿ ಇಂಜಿನ್ ಚೆನ್ನಾಗಿದ್ರೆ ಅಲ್ವಾ ಇನ್ನು ಮೋಟರ್ ಎತ್ತಕ್ಕೆ ಎಲ್ಲ ಅದು ಕೆಪಾಸಿಟಿಗೆ. ಹೌದು, ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಗಾಡಿ ಚೆನ್ನಾಗಿರ್ಬೇಕಲ್ಲ. ಗಾಡಿ ಚೆನ್ನಾಗಿರ್ಬೇಕು ಸರ್. ಎಡ್ಡುಬರ್ಗ್ ಬಂದ್ಬಿಟ್ಟೆ, 1 ರೂಪಾಯಿ ಇಲ್ಲ ಸರ್. ಕಣ್ಣಂಗಿರೋಕೊಂಡ್ ಕಾಲ್ ಹಿಡ್ಕೊಂಡಿದೀನಿ ಸರ್, ಇದೊಂದು ರೆಡಿ ಮಾಡಿಸ್ಬಿಡಿ ಎಲ್ಲ ಆಗೋಗಿದೆಯಲ್ಲ ಅಂತ. ಇಲ್ಲ ಸರ್ ಬಿಟ್ಬಿಟ್ಟ, ಕೈ ತೊಳ್ಕೊಂಡ್ಬಿಟ್ಟು ಸರ್ ಅಲ್ಲಿಗೆ, ನೀನ್ ಸವಾಸ ನನ್ ಬೇಡ ಅನ್ಬಿಟ್ಟ ಸರ್.
ಎಷ್ಟು ನನ್ನ ಹಾಳು ಮಾಡಿದಾನೆ ಗೊತ್ತಾ ಸರ್ ನನ್ನ. ಇರ್ಲಪ್ಪ, ಅವೆಲ್ಲ ಘಟನೆಗಳಿಂದಲೇ ನಿಮಗೆ ದೇವರಂತೆ ಹೊರಗಡೆಯವರು ಯಾರೋ ಕೈ ಹಿಡಿದಿದ್ದಾರೆ. ಹೌದು ಸರ್. ಹೇಳೋದಪ್ಪ, ಭಗವಂತನ ಅನುಗ್ರಹ ಇದ್ರೆ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಯಾರೋ ಒಬ್ರು ಬರ್ತಾರಪ್ಪ. ನಮ್ಮೊಳಗಡೆ ನಿಯತ್ತಿರಬೇಕು, ತಪ್ಪುಗಳಾಗಿರ್ತವೆ, ಪರಿವರ್ತನೆ ಆಗಬೇಕು. ಹೆಂಡತಿ ಮಕ್ಕಳು ನಿಮ್ಮ ಜೀವನದಲ್ಲಿ ಗುರುಗಳ ಥರ ಬಂದಿರ್ತಾರೆ. ಅವರ ಸೇವೆ ಮಾಡ್ತಾ, ಅವರ ಮುಖ ನೋಡ್ತಾ, ನೋಡಪ್ಪ, ಸಭ್ಯವಾಗಿ ಬದುಕೋದ್ರಿಂದ ಕೆಟ್ಟವರು ಯಾರೂ ಇಲ್ಲ. ಆದರೆ ನಾನು ತಾಕತ್ತಿದೆ ಅಂತಲೋ ಹಣ ಇದೆ ಅಂತಲೋ ಅದೊಂಥರ ಜೋರಾಗಿ ಉರಿಯುವ ದೀಪ. ಎಂದೋ ಒಂದು ದಿವಸ ಅದು ಬೇಗ ಹಾರೋಗ್ಬಿಡುತ್ತೆ. ಮತ್ತು ಆ ಕಡೆಗಳಿಗೆಗಳು ನರಕಮಯವಾಗಿರ್ತವೆ. ಸೊ ತಂದೆ, ಅಣ್ಣ, ಅಮ್ಮ ಅವರು ನಿನ್ನ ಮನೆಗೆ ಬರಬಾರ್ದ, ಬಂದರೆ ಊಟ ಇಕ್ಕೋದಂತೂ ಮರಿಬೇಡ. ಆದರೆ ನನ್ನ ಮನೆ ಒಳಗಡೆ ಈಗಲಾದ್ರೂ ಬಂದು ಬದುಕಿ, ಅಯ್ಯೋ ಅವು ಹೆಂಗಸನ್ ಬಿಟ್ಬಿಡು, ಅದನ್ನು ಬಿಟ್ಬಿಡು, ನೀನು ಏನು ಹೇಳಕ್ ಹೋಗ್ಬೇಡ. ಯಥಾಸ್ಥಿತಿ ಏನಿದೆ ಅವ್ರ ಪಾಡಿಗೆ ಅವ್ರಿರ್ಲಿ, ಏನಾದ್ರೂ ಮಾಡಿಕೊಳ್ಳಿ. ನಿಮ್ಮನ್ನ ಈ ಸ್ಥಿತಿಯಲ್ಲಿ ನಂಬಿ ಬಂದಿರುವ ಆ ಹೆಂಡತಿ, ಆ ಮಕ್ಕಳನ್ನ ನೋಡಿಕೊಂಡು ನಿಮಗೆ ಯಾರ್ಯಾರು ಹೊರಗಡೆ ಉಪಕಾರ ಮಾಡಿದ್ರು, ಕಷ್ಟಕಾಲಕ್ಕಾದ್ರು ಅವರಿಗೆ ಹೇಗೆ ರಾಮಚಂದ್ರನಿಗೆ ಹನುಮಂತ ಸದಾ ಕೃತಜ್ಞನಾಗಿ ಅಥವಾ ಹನುಮಂತ ಬಾಗಿ ಶರಣಾಗಿ ಇದ್ನೋ ಹಾಗೆ ಆ ಕೈ ಹಿಡಿದ ಜನರಿಗೆ ಶರಣಾಗೋದು. ಯಾಕಂದರೆ ಬದುಕಿನ ನೆಮ್ಮದಿಗೆ, ಬದುಕಿನ ಆಪತ್ಕಾಲದಲ್ಲಿ ಉಪಕಾರ ಮಾಡಿದವರೇ ಬಂಧುಗಳಪ್ಪ, ಜೊತೆ ಹುಟ್ಟಿದವರು ಅಂತ ಅಲ್ಲ. ಆಪತ್ತಿಗಾದವನೇ ನೆಂಟ. ಒಡ ಹುಟ್ಟಿದವರು ಅಂದರೆ ಅಥವಾ ನಮ್ಮ ಸಂಬಂಧಿಕರು, ನನ್ನವರು ಅಂದ್ರೆ ಅದರ ಅರ್ಥ ರಕ್ತ ಹಂಚ್ಕೊಂಡು ಹುಟ್ಟಿರೋರೆ, ಒಂದೇ ಮನೇಲಿ ಇರೋರೆ ಅಂತಲ್ಲ. ಆಗ ನೋಡಿದ್ರೆ ಇವರಿಗಿಂತ ನಿಮಗೆ ಕುತಂತ್ರ ಮಾಡೋರು ಇನ್ನೊಬ್ರು ಸಿಗಲ್ಲ, ಜೊತೆಗಿರೋರೆ. ಯಾಕಂದ್ರೆ ನಿಮ್ಮ ಆಳ ಆಗಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ. ನಿಮ್ಮ ಮೇಲೆ ₹1 ನಂಬಿಕೆ ಇಡದ ಜನರನ್ನ ದ್ವೇಷ ಮಾಡಿ ಅಂತ ಹೇಳಲ್ಲ, ಬಟ್ ಅವರ ಮೇಲೆ ನಿಮ್ಮ ಬದುಕಿನ ಕನಸುಗಳನ್ನು ಹೊತ್ತುಕೊಳ್ಬೇಡಿ. ಯಾಕಂದ್ರೆ ಅವರು ನಿಮ್ಮ ಕನಸುಗಳನ್ನು ಈಡೇರಿಸಲಿಕ್ಕೆ ಹುಟ್ಟಿಲ್ಲ, ಅಥವಾ ಅಂತ ಚಿಕ್ಕ ಕಾಳಜಿಯನ್ನು ಅವರು ಹೊಂದಿಲ್ಲ ಅಂತ ನಿಮಗೇನು ಗೊತ್ತಿಲ್ದಿರೋ ವಿಚಾರ ಅಲ್ಲ. ಹಾಗೆಯೂ ಹುಚ್ಚರು ಥರ ಆ ಹೆಂಗಸತ್ರ ಹೋಗಿ ಕೂತ್ಕೊಂಡು ಮಾತಾಡೋದು, ಅವರು ಹೋಗಿ ಆಯಿತು ಹೋಗ್ತೀರಾ ಬರ್ತೀರಾ ಸರಿ, ನಿನ್ನ ಮನೆಯ ರಹಸ್ಯ ವಿಚಾರಗಳನ್ನು ಹೇಳಬಾರ್ದು. ನಿಮ್ಮ ಮಗಳು ಆ ಫೋನಲ್ಲಿ ಮಾತಾಡೋದು 5 ನಿಮಿಷನೋ 10 ನಿಮಿಷನೋ ಆದರೆ ಉಳಿದ 24 ಗಂಟೆ ನಿಮ್ಮ ಜೊತೆಲೇ ಇರ್ತಾರೆ. ಹೌದಲ್ಲಪ್ಪ? ಹಾಗಾಗಿ ಅವ್ರ ಜೊತೆ ಮಾತಾಡಿದ 5 ನಿಮಿಷ ಏನೇನೋ ಹೇಳ್ಕೊಡ್ತಾರೆ ಅಥವಾ ಏನು ಮಾತಾಡ್ತಾರೆ ಅದಕ್ಕೆ ಬಿಟ್ಟಿದ್ದು. ಬಟ್ ಉಳಿದಷ್ಟು ಸಮಯ ನಮ್ಮ ಮಕ್ಕಳನ್ನ ನಾವು ಬೆಳೆಸೋ ರೀತಿ, ಅವ್ರಿಗೆ ಹೇಳ್ಕೊಡೋ ವಿಚಾರಗಳು, ಅವ್ರ ಜೊತೆ ಮಾತಾಡೋ ರೀತಿ ನೀತಿ, ಮನೆಯಲ್ಲಿ ಬಳಸೋ ಒಳ್ಳೆ ಶಬ್ದಗಳು, ಒಳ್ಳೆ ವಿಚಾರಗಳು. ಮನೆಯ ವಾಸ್ತುಗೃಹದಲ್ಲಿ ಇಂಥವ್ರ ವಿಚಾರ ಮಾತೇ ಆಡಬಾರ್ದು. ಸೊ ಈ ಪ್ರಕಾರವಾಗಿ ಭಾಳ ಹುಷಾರಾಗಿ ನಿಮ್ಮ ಕೆಲಸವನ್ನು, ಡ್ರೈವಿಂಗ್ ಕೆಲಸ ಚೆನ್ನಾಗಿ ಮಾಡಿ. ಇದರಲ್ಲಿ ನಿಮಗೆ ಏಳಿಗೆ ಇದೆ, ಒಳ್ಳೆಯದಾಗುತ್ತೆ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ. ದಯವಿಟ್ಟು ಈ ಕುಡಿಯೋದು ಅಥವಾ ಫ್ರೆಂಡ್ಸ್ ಕರೆದ್ರು ಸಹ, ನಾವೆಲ್ಲ ಡ್ರೈವರ್ಗಳು ಸರ್, ನಾವು ಆಗ ಕುಡಿದೇ ಹೋದ್ರೆ ನಮಗೆ ಮೈಂಡ್ ಏನೇನೋ ನೆಪಗಳು ಕೊಟ್ಟುಕೊಂಡು ನೀವು ಯಾವುದೇ ಚಟಕ್ಕೆ ದಾಸರಾದರೂ ಕೂಡ ಅದು ನಿಮ್ಮನ್ನು ಬೇಗ ಸಾಯೋಕ್ಕೂ ಬಿಡಲ್ಲ, ಆದರೆ ನರಕ ತೋರಿಸುತ್ತೆ. ಮತ್ತು ಹೆಂಡತಿ ಮಕ್ಕಳ ಮುಂದೆ ನೀವು ಕಾಯಿಲೆ ಬೀಳೋದು, ಅವರಿಗೆ ನೀವು ಆಸ್ಪತ್ರೆ ದುಡ್ಡು ಖರ್ಚು ಮಾಡಿಸಿ ಭಾರ ಆಗೋದಿದೆಯಲ್ಲ, ಅವರಿಗೆ ನೀವು ಮಾಡಿದ ಉಪಕಾರಕ್ಕಿಂತ ಕಡೇ ಸಮಯದಲ್ಲಿ ರೋಗಿಷ್ಠರಾಗಿ ಹಾಸಿಗೆ ಹಿಡಿದು ಅವ್ರ ಕೈಲಿ ಖರ್ಚು ಮಾಡಿಸೋದು, ನೀವು ಮಾಡಿದ ಉಪಕಾರಕ್ಕಿಂತ 100 ಪಟ್ಟು ಅವರಿಂದ ನೀವು ಕಣ್ಣೀರು ಹಾಕ್ಸಿದ್ರೆ ಅದರಿಂದ ಫಲ ಇಲ್ಲ, ಅಥವಾ ಅದರಿಂದ ಒಳ್ಳೇದಾಗಲ್ಲ. ಯಾವ ಚಟವೂ ಬೇಡ. ಜೈ ಗುರುದೇವ ಅಂದುಕೊಂಡು ಧರ್ಮದ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ಹಳೆ ಫ್ರೆಂಡ್ಸ್ ಅನ್ನು ಮಾತಾಡಿಸ್ಬೇಡಿ ಅಂತ ನಾನು ಹೇಳಲ್ಲ. ಆದ್ರೆ ಇಲ್ಲ ಸರ್, ಬೇಡ ಸರ್, ಯಾರು ಆಗ್ಲಿಲ್ಲ ಸರ್. ನನ್ ಕಷ್ಟಕ್ಕೆ ನಾನೇ ಹೋಗಿ ಕೇಳಿದೆ ಸರ್, ಒಂದ್ 10,000 ಕೊಡ್ರ ಸರ್, ಇವ್ ಚೆನ್ನಾಗಿದ್ದಾರೆ, ಒಂದ್ 10,000 ಹೆಲ್ಪ್ ಮಾಡ್ರು ಅಂದ್ರೆ, ಸರ್ ನೀನ್ ಗಾಡಿ ಕುದಿಯುತ್ತೀಯಾ, ನೀನ್ 2 ವೀಲರ್ ಕುದಿಯುತ್ತೀಯಾ, ಈ ತರ ಮಾತುಗಳೆಲ್ಲ ಬಂದಿದೆ ಸರ್. ಗೊತ್ತವಪ್ಪ, ನಿಜವಾಗ್ಲೂ ನಮ್ಮವ್ರು ತಮ್ಮವ್ರು ಗೊತ್ತಾಗುವುದು ಹಬ್ಬ ಹರಿದಿನಗಳಲ್ಲ, ಸೂತಕಗಳಲ್ಲಿ ಅಲ್ವಾ? ಸಂಕಷ್ಟದಲ್ಲೇ ನಮ್ಮವ್ರು ಗೊತ್ತಾಗೋದು. ಹಾಗಾಗಿ ಹಾಗೆ ಕಷ್ಟಗಳು ಬರಬೇಕಪ್ಪ. ಬಂದಾಗಲೇ ನೀವೇನು, ನಿಮ್ಮ ತಾಕತ್ತೇನು, ನಿಮ್ಮ ಯೋಗ್ಯತೆಗಳೇನು, ನಿಮ್ಮ ನಿಜವಾಗ್ಲೂ ನಿಮ್ಮವ್ರು ಯಾರು, ಇವೆಲ್ಲ ಗೊತ್ತಾಗೋದು. ಈಗ ಮೊಸರಲ್ಲೇ ಬೆಣ್ಣೆ ಇದೆ ಹೌದು, ಆದರೆ ಅದನ್ನು ಕಡಿಬೇಕು. ಹಾಗೆ ನಮ್ಮ ಜೊತೆ ಎಲ್ಲರೂ ಇದ್ದಾರೆ ನಿಜ. ಕಷ್ಟ ಅನ್ನೋ ಆ ಕಡುಗೋಲಿಂದ ಕಡ್ದಾಗಲೇ ಯಾವುದು ಜೊಳ್ಳು ಯಾವುದು ಸತ್ವ ಗೊತ್ತಾಗೋದು. ಇಲ್ಲಾಂದ್ರೆ ಇಲ್ಲೇ ಎಲ್ಲ ಗೊತ್ತಾಯ್ತು ಸರಿ, ಇನ್ನೊಂದು 10 ವರ್ಷ ಹೋಗಿ ಇನ್ನೂ ನಂಬಿಕೆಗಳು ಬಹಳ ಬಲವಾಗಿ ಅಲ್ಲೆಲ್ಲೋ ಮಧ್ಯದಲ್ಲಿ ಕೈ ಕೊಟ್ಟಿದ್ರೆ ಇನ್ನು ಈ ಕಡೆನೂ ಇಲ್ಲ, ಸುಧಾರಿಸ್ಕೊಳ್ಳೋ ವರ್ಷಕ್ಕೆ ಆಯಸ್ಸೆ ಮುಗಿದೋಗೋದು.
ನನ್ಗೇನ್ ಖುಷಿ ಅಂದ್ರೆ ಸರ್, ನಾನು 10,000 ಕೇಳೋನ್ ಹೇಳಿದ್ನಲ್ಲ ಸರ್, ಗಾಡಿ ಕುದಿಯುತ್ತೆ ಹಿಂಗಿಂಗ್ ಅಂತ. ಇವತ್ತು ಅವನ್ ಮಗನು ನನ್ ಮಗಳ ಸ್ಕೂಲೇ, ನನ್ ಮಗಳು ಅದೇ ಸ್ಕೂಲೇ ಸರ್. ನಾನ್ ಅದನ್ನೇ ಅನ್ಕೊಂತೀನಿ ಸರ್, ನೀನ್ ಎಷ್ಟು ಬದುಕಿದ್ರು ನೀನ್ ಅದೇ ಸ್ಕೂಲಲ್ಲಿ ಓದಿಸಿದ್ಯಾ, ನಾನು ಇಷ್ಟಿದ್ರು ನನ್ ಮಗಳು ಅದೇ ಸ್ಕೂಲಲ್ಲಿ ಓದ್ತಿದ್ದಾಳೆ. ತುಂಬಾ ಖುಷಿ ಬಿಡ್ತೀನಿ ಸರ್. ಯಾವುದು ಯೋಚನೆ ಬೇಡ, ಭಗವಂತ ಕೊಟ್ಟವನಿಗೆ ಕಿತ್ಕೊಳ್ಳೋದು ಗೊತ್ತಿಲ್ವಾ. ಸರ್ ಇವಾಗ ಇನ್ನೊಂದು ಡೌಟ್ ಐತೆ ಸರ್, ಕ್ಲಿಯರ್ ಮಾಡ್ಬಿಡಿ. ಈಗ ನಮ್ದು ಬರೋ ತಿಂಗಳು ಯುಗಾದಿ ಹಬ್ಬಕ್ಕೆ ನಮ್ಮ ಮನೆ ದೇವ್ರಿಗೆ ನಡೀತದೆ ಸರ್, ದೇವ್ರುಗಳಂತ. ಇಲ್ಲಿ ನಮ್ಮ ಅಣ್ಣ ಬಂದು ಇಂಟರ್ ಕ್ಯಾಸ್ಟ್ ಮದುವೆ ಆಗಿರೋದು, ಅವರು ಬೇರೆ ಕ್ಯಾಸ್ಟ್, ನಮ್ ಜನಾಂಗದವ್ರಲ್ಲ. ಅದಕ್ಕೆ ಅಲ್ಲಿ ದೇವ್ರಲ್ಲಿ ಸೇರ್ಸಲ್ಲ ಸರ್. ದೇವ್ರು ಸೇರ್ಸಲ್ವಾ, ಜನ ಸೇರ್ಸಲ್ವಾ? ಜನ ಸೇರ್ಸಲ್ಲ, ನಮ್ಮ ಕುಲದವ್ರು ಸೇರ್ಸಲ್ಲ. ಆಯ್ತು. ಅಲ್ಲಿ ಕಾಯಿ ತಲೆ ಮೇಲೆ ಕಾಯಿ ನಡೆಯುತ್ತೆ, ಮತ್ತೆ ಎತ್ತುಗಳು ಬರುತ್ತೆ, ಅದೆಲ್ಲ ಎತ್ತುಗಳೇ ಕಣ್ಣಿಡಿದ್ ಬಿಡುತ್ತೆ ಸರ್. ಅದು ಆ ತರ ಏನೋ ನಾವು ಒಂಥರ ತುಪ್ಪ ಮಾಡ್ಕೊಂಡು ಹೋಗಿದ್ರೆ ಜನಗಳಿಗೂ ಮುಚ್ಚಿಕ್ಕೆ ನಾವೇನೋ ಹೋಗಿದಾರ ಅಲ್ಲಿ ಸತ್ಯ ಗೊತ್ತಾಗ್ಬಿಡುತ್ತೆ ಸರ್. ಅಲ್ಲಿ ಆ ದೇವ್ರು ಇದ್ರ ಮೂಲಕ ಗೊತ್ತಾಗ್ಬಿಡುತ್ತೆ. ಅದಕ್ಕ ಇವಾಗ ನಮ್ ದೊಡ್ಡಪ್ಪ, ನಮ್ಮಪ್ಪ, ನಮ್ಮ ಅಣ್ಣ ಇವಾಗೆಲ್ಲ ನನ್ ಕೈ ಕಾಲು ಹಿಡಿತಾ ಇರ್ತಾರೆ. ನನ್ ಕೈ ಕಾಲು ಹಿಡಿಬೇಕು, ನಾನು ಎಷ್ಟು ತಪ್ಪಾಗುತ್ತೆ. ಇವಾಗ ಬಂದಿ ನನ್ನನ್ನು ಮಾತಾಡ್ಸಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್. ಇವಾಗ ನೀನ್ ಬಂದಿದ್ ನೀನೇ ನಿಂತ್ಕೊಬೇಕು. ನಾವು ಜೊತೆಲಿ ಇದೀನಲ್ಲ ಸರ್, ನಾನು ಹೋಗಿ ನಮ್ಮ ಮಿಸಸ್ ಆಗಿ. ಅಂದ್ರೆ ನಿಮ್ ಅಣ್ಣ ಹೋಗೋಕಾಗಲ್ಲ ಅಂತ? ಆಗಲ್ಲ, ದೊಡ್ಡವನು ಅವ್ನ ಇಂಟರ್ ಕ್ಯಾಸ್ಟ್ ಅಲ್ವಾ, ಅವ್ನ್ ಸೇರ್ಸಲ್ಲ ಅಲ್ಲಿ. ಅದೇ ನೀನ್ ಬಂದ್ ತಗೋ. ಏನ್ ತಗೋ? ದೀಪ ಕೊಡ್ತಾರ ಸರ್. ಅಂದ್ರೆ ಮುಂದೆ ನೀನು ವಹಿಸ್ಕೊಬೇಕು ಅಂತ? ನಮ್ ದೊಡ್ಡಪ್ಪ ಬರುತ್ತೆ, ನಮ್ ದೊಡ್ಡಪ್ಪಗ್ ಇಬ್ರು ಹೆಣ್ಮಕ್ಳು. ನೀವು ಅವ್ರು ತೊಗೊಳಕ್ ಆಗಲ್ಲ. ಇವಾಗ ನಮ್ಮ ಅಣ್ಣದ್ ಹಿಂಗೈತಿ, ಇನ್ ಬಿಟ್ರೆ ನಾನೇ ತಗೊಬೇಕು. ಅದಕ್ಕೆ ತಗೋ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಏನ್ ಮಾಡ್ಲಿ ಸರ್, ನಾನು ಹೋಗ್ಲಾ ಇಲ್ಲ ಇವ್ರ ಮೇಲೆ ದ್ವೇಷಕ್ಕೆ ನಾ ಸರ್ ಬೇಡ ಅಂತ ನಾನು ಇದನ್ನು ಕುತ್ಕೊಂಡು ಹೇಳ್ದೆ ಸರ್. ನನ್ನ ಹುಡ್ಸಿರ್ ತಂದೆ ತಾಯಿ ದೇವ್ರು ನೀವೇ ಆಗ್ಲಿಲ್ಲ, ಇನ್ ಯಾವ್ದೋ ದೇವ್ರು ಹುಡ್ಕೊಂಡು ನಾನು ಇಲ್ಲಿಗೆ ಬರ್ಲಿ ಅಂತ ಇದನ್ನು ಹೇಳಿದೆ ಸರ್ ಮೊನ್ನೆ ಕುತ್ಕೊಂಡು. ಓಕೆ ಫೈನ್. ಇಲ್ಲಿ ಎರಡು ವಿಚಾರ ತಿಳ್ಕೊಳ್ಬೇಕು. ಒಂದು ಮನುಷ್ಯರಾಗಿ, ಇನ್ನೊಂದು ನಿಮ್ಮ ಕುಲದವರಾಗಿ. ನಿಮಗೆ ಉಪಕಾರ ಮಾಡಿದ ಯಾರು ಇದಾರಲ್ಲ, ಅವ್ರು ನಿಮ್ ಜಾತಿನ? ಇಲ್ಲ ಸರ್, ಇಲ್ಲ ಬೇರೆ ಜಾತಿ. ಹೌದು ಸರ್. ಉಪಕಾರಗಳು ಯಾವುದೇ ಜಾತಿಯಿಂದ ಆಗ್ಬಹುದು. ಹೌದು ಸರ್. ಬಟ್ ಇಂಥ ವಿಚಾರಗಳು ಬಂದಾಗ ಜಾತಿ ಮುಖ್ಯ. ಹೌದು ಸರ್. ನೀವು ಅದರಿಂದ ಮನುಷ್ಯರಾಗಿ ನಾನು ನನ್ಗಲ್ಲ ಸರ್, ಅಲ್ಲಿ ನಡೆಸ್ತಾರಲ್ಲ ದೊಡ್ಡವರು ಅವ್ರಿಗೆ ಸರ್. ನಾನು ಆ ವಿಚಾರಕ್ಕೆ ಬರ್ತೀನಿ. ನಾನು ಹೇಳ್ತಾರೆ ಸರ್ ನಿಮ್ಗೆ ಪೊಸಿಷನ್ ಹಿಂಗಿದೆ ಅಂತ. ಅರ್ಥ ಆಯ್ತು, ನಾನು ಅಲ್ಲಿಗೆ ಬರ್ತೀನಿ. ಆದ್ರೆ ಮೊದಲು ನಾನು ನಿಮ್ಮನ್ನ, ಯಾಕಂದ್ರೆ ನೀವೀಗ ಆಲ್ರೆಡಿ ಇವೆಲ್ಲದರಿಂದ ಕೇರಿರೋರು, ಯಾವುದೂ ಇಲ್ಲ. ಕೆಲವೊಂದು ನಿಮ್ಮ ಸಂಪ್ರದಾಯಗಳು, ಅದಕ್ಕೆ ನಾನು ಮಾತಾಡಲ್ಲ, ಅದಕ್ಕೆ ಏನು ಹೇಳಬೇಕು ನಾನು ಹೇಳ್ತೀನಿ. ಬಟ್ ಅದಕ್ಕೂ ಮುಂಚೆ ನಿಮ್ಮ ಅಣ್ಣ ಒಂದೇ ಜಾತಿಯವರನ್ನು ಮದುವೆ ಆಗಿದ್ರು ಅಥವಾ ಫಸ್ಟ್ ಮದುವೆ ಆಗಿದ್ರಲ್ಲಪ್ಪ, ಅದು ಒಂದೇ ಜಾತಿ ಹೌದಲ್ಲಪ್ಪ? ಅಥವಾ ಆಯ್ತಾ? ಆಕೆ ಓಡೋದ್ರು, ಈಕೆ ಇದ್ದಾಳೆ. ಯಾರಿಗೆ ಬೇರೆ ಜಾತಿ ಅಂತ ಯಾವುದನ್ನು ಹೇಳ್ತಿದ್ದೀರೋ ಆಕೆ ಬದುಕ್ತಿದ್ದಾಳೆ. ಅಂದ್ರೆ ಹೊಂದಾಣಿಕೆ ಜಾತಿಲಿಲ್ಲ ಅಂತ ಆಯ್ತು. ಸೊ ಬಿಡಿ, ಆಯ್ತು, ಅದಾ ವಿಚಾರ. ಇದು ಇಲ್ಲೇನು ಕುಲದೇವರು ವಿಚಾರ ಅಂತ ಬಂದಾಗ ನೋಡಪ್ಪ, ಮನುಷ್ಯರ ನಡುವೆ ಇರತಕ್ಕಂತಹ ಈ ಜಗಳಗಳು, ಮನಸ್ತಾಪಗಳು, ಪರಿಸ್ಥಿತಿಗಳು ಏನೇನೋ ಈ ಹಿಂದೆ ನಡೆದಿದ್ದಾವೆ. ಒಂದು ದೇವರ ವಿಚಾರಗಳು ಮತ್ತೆ ಕುಲಗಳು ಹಿಂದೆಯಿಂದ ನಡೆಸ್ಕೊಂಡು ಬಂದ ಕೆಲವು ಕಟ್ಟುಪಾಡುಗಳು, ಸಂಪ್ರದಾಯಗಳು, ಆಚರಣೆಗಳು ಅಂತ ಬಂದ ಅಲ್ಲಿ ಇದನ್ನು ಬೆರೆಸಬಾರದು. ಎಲ್ಲಿವರೆಗೂ ನಿಮ್ಮ ಜೀವ ಇರುತ್ತೆ, ಎಲ್ಲಿವರೆಗೂ ನಿಮ್ಮ ಪ್ರಾಣ ಇರುತ್ತೆ, ಅಲ್ಲಿಯವರೆಗೂ ಅಂದರೆ ನಿಮ್ಮ ನಡುವೆ ಏನೇ ಜಗಳಗಳಿರ್ಬೋದು. ಆದರೆ ಕುಲದೇವತೆ, ಗ್ರಾಮ ದೇವತೆ, ಮನೆ ದೇವತೆ, ಕ್ಷೇತ್ರ ದೇವತೆ, ಈ 5 ದೇವತೆಗಳು 4 ದೇವತೆಗಳನ್ನು ನೀವು ಮಾಡುವಾಗ ಎಲ್ಲ ಮನಸ್ತಾಪಗಳನ್ನು ಒಂದು ದಿವಸದ ಮಟ್ಟಿಗಾದ್ರೂ ಮರಿಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಇಲ್ಲಿ ಎಲ್ಲ ಏಳಿಗೆಗಳು ಅಲ್ಲಿ ನಡೆದ್ರೆ ಮಾತ್ರ ಇಲ್ಲಿ ಆಗೋದು. ನೀವು ನಿಮ್ಮ ಒಳಜಗಳಗಳಲ್ಲಿ ಯಾಕೋ ಒಂದು ದೀಪ ಹಚ್ಚದಷ್ಟು, ಒಂದು ಹಬ್ಬ ಮಾಡೋದಷ್ಟು ಆ ದೇವತೆಗಳಿಗೆ ಶಕ್ತಿ ಬರಬೇಕಂದ್ರೆ ನೀವು ಆಚರಣೆ ಮಾಡ್ಕೊಳ್ಬೇಕು. ಅವಾಗಲೇ ಅವು ನಿಮ್ಮನ್ನು ಕಾಯೋದು. ಈ ವಿಚಾರಕ್ಕೆ ನಿಮ್ಮ ನಿರ್ಧಾರ ಸ್ಪಷ್ಟವಾಗಿರ್ಲಿ. ನನಗೆ ಇವರೆಲ್ಲರ ಮೇಲೂ ಏನೇನೋ ಅಭಿಪ್ರಾಯಗಳಿರ್ಬೋದು, ಬಟ್ ದೇವರ ವಿಚಾರ ಬಂದಾಗ ನಾನು ಇವ್ರ ಪಾದಕ್ಕೆ ಬೀಳೋದು ನಾನು ದೇವರಿಗೋಸ್ಕರ ಬೀಳ್ತೀನಿ. ಸೊ ಅದರಿಂದ ಆಚೆಗೆ ನನ್ನ ಬದುಕು ಬೇರೆ, ಅವ್ರ ಬದುಕು ಬೇರೆ. ಇದೊಂದು ದೇವರ ವಿಚಾರ, ಮನೆಯ ಹೆಣ್ಣು ಮಕ್ಕಳ ಮದುವೆಗಳ ವಿಚಾರ, ಅವ್ರ ಮನೆಯ ಸಾವಿನ ವಿಚಾರ, ಇಂಥವೆಲ್ಲ ಬಂದಾಗ ಈ ಮನುಷ್ಯನ ಈ ಜಗಳಗಳು ಇವೆಲ್ಲ ಮರೆತು ಬಿಡ್ಬೇಕು. ಅದರಲ್ಲೂ ಸಾವು ಮತ್ತೆ ದೇವರು ಅನ್ನೋ ವಿಚಾರ ಬಂದಾಗ ಅಲ್ಲಿ ಶತ್ರುಗಳಾದ್ರೂ ಹೋಗ್ಬಿಡ್ಬೇಕು. ಮಾಡಿ ಒಳ್ಳೇದಾಗ್ಲಿ, ಹೋಗಿ ನಿಮ್ಮ ಕರ್ತವ್ಯ ನೀವು ನಿಭಾಯಿಸಿ. ಯಾಕಂದ್ರೆ ಅಂತಹ ಯೋಗ ಇದೆ. ಅಣ್ಣನಿಗೆ ಯಾಕೋ ತಪ್ಪಿಸಿ ನಿಮಗೆ ಬರೋದಿದೆಯಲ್ಲ, ಅದು ನಿಮ್ಮ ಪುಣ್ಯ.
ಸರಿ ಸರ್, ಹೌದು. ಯಾಕಂದ್ರೆ ಇಂಥದ್ದೇನು ಆಗಬೇಕಂತೆ, ಅವ್ರು ಬರೋದಾಗಲ್ವಂತೆ, ನೀವು ಅಲ್ಲಿಗೆ ಹೋಗೋದಂತೆ, ಅವ್ರು ಬಂದು ಕೇಳ್ಕೊಳ್ಳೋದಂತೆ, ಅದು ದೇವರ ಪುಣ್ಯವಲ್ಲ, ಅದು ನಿಮ್ಮ ಪುಣ್ಯ. ಹಾ ಸರ್. ಮಾಡಿ, ನಗುನಗುತ್ತಾ ಮಾಡಿ. ಅದರಿಂದ Okay, ಆಚೆಗೆ ಭಗವಂತ ನಿಮಗೆ ಶಕ್ತಿ ಕೊಟ್ಟಿದ್ದಾನೆ, ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ಕೇಳಿಕೊಂಡು ಅದನ್ನು ಮುಗಿಸಿ ನಿಮ್ಮ ಪಾಡಿಗೆ ನೀವು ಬನ್ನಿ. ಓಕೆ ಸರ್, ಓಕೆ ಸರ್. ಒಳ್ಳೇದಾಗ್ಲಿ. ಬಹಳ ಸಂತೋಷ. ನೀವು ತುಂಬಾ ಸಂತೋಷ ಸರ್. ಅಮ್ಮ ಎಲ್ಲ ಚೆನ್ನಾಗಿದ್ದಾರೆ ಸರ್? ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. ನಿಮ್ಮ ಸರಿ, ಸರಿ. ಗಾಡಿಯಲ್ಲಿ ನಮಗೊಂದು ಸ್ಥಾನ ಕೊಟ್ಬಿಟ್ಟಿದ್ದೀರಾ, ಸ್ಪೀಕರ್ ಹಾಕ್ಬಿಟ್ಟು. ಸರ್ ಹೌದು ಸರ್, ಹೌದು ಸರ್. ಇವಾಗ ಮತ್ತೆ ಕಟ್ ಮಾಡಿದ್ರೆ ಮತ್ತೆ ಅಪ್ಲೈ ಮಾಡ್ತಿದ್ದಾರೆ ಈಗ ನಾನು. ಆಯ್ತು, ಹುಷಾರಾಗೆ ವಾಹನ ಚಾಲನೆ ಮಾಡಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ, ಮಗಳಿಗೆ, ಮಕ್ಕಳು, ನಿಮ್ಮ ಶ್ರೀಮತಿಯವರಿಗೆ ಎಲ್ಲಾರ್ಗು ಒಳ್ಳೇದಾಗ್ಲಿ, ಶುಭವಾಗಲಿ. ಸರಿ ಸರ್, ಓಕೆ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ. ಗೋವಿಂದ. ನೋಡಿ, ಒಬ್ಬ ತಂದೆ ತಾಯಿ ಮಕ್ಕಳ ಬದುಕಿಗೆ ಹುಣ್ಣಿಮೆಯ ಚಂದಿರನಂತೆ ಹಾಲ ಬೆಳದಿಂಗಳನ್ನು ಚೆಲ್ಲಬೇಕು. ಎಷ್ಟೋ ಬದುಕುಗಳು, ಮಕ್ಕಳ ಬದುಕುಗಳು ತಂದೆ ತಾಯಿಯಿಂದಲೇ ಕತ್ಲಾಗ್ಬಿಟ್ಟಿರ್ತವೆ. ನಾನು ಅವಶ್ಯವಾಗಿ ಒಪ್ಪಿಕೊಳ್ತೀನಿ, ತಂದೆ ತಾಯಿಗಿಂತ ಈ ಜಗತ್ತಲ್ಲಿ ಹಿರಿದಾದ ದೇವರುಗಳಿಲ್ಲ, ಅದು ಯಾವತ್ತೂ ಸತ್ಯ. ಬಟ್ ತಂದೆ ತಾಯಿ ಸ್ಥಾನಕ್ಕೇರಿದ್ದಾರೆ, ನಾವು ಅವರಿಗೆ ಗೌರವ ಕೊಡಬೇಕು. ಬಟ್ ಮೂಲತಃ ಅವರು ಅವರವರ ಕರ್ಮಗಳಿಗೆ ಬಂದಿಯಾಗಿರುವವರು. ಅವ್ರದ್ದು ಪಾಪದ ಫಲ, ಪುಣ್ಯದ ಫಲಗಳಿದ್ದಾವೆ, ಅದ್ರ ಪ್ರಕಾರ ಅವರು ವರ್ತಿಸಲೇಬೇಕು. ಹಾಗಾಗಿ ಎತ್ತವರು ಅಲ್ಲಲ್ಲಿ ಪಾಪದ ಥರ ಅಥವಾ ಪಾಪಿಗಳ ಥರ, ಕೆಟ್ಟವ್ರ ಥರ ಕಾಣ್ತಾರೆ. ಸೊ ತಂದೆ ತಾಯಿಗಳು ನಿಜ ದೇವರು, ಅದರಲ್ಲಿ ಯಾವುದೇ ದೋಷ ಇಲ್ಲ. ಆದರೆ ಅವರಲ್ಲಿ ಯಾಕಂದರೆ ಅವರು ಮನುಷ್ಯರೇ ಅಲ್ವೇ, ಅವ್ರದ್ದೇ ಆದ ಪಾಪ ಪುಣ್ಯಗಳಿದ್ದಾವೆ, ಒಳಿತು ಕೆಡುಕುಗಳ ಕರ್ಮಗಳ ಭಾರ ಇದೆ ಅವರ ಮೇಲೆ, ಅವರು ಹಾಗಾಗಿ ವರ್ತಿಸ್ತಾರೆ. ಎನಿವೇ, ತಂದೆ ತಾಯಿಗಳಿಂದ ನಮಗೇನು ಸಿಕ್ತು ಅನ್ನೋದಕ್ಕಿಂತ ಸಾಧ್ಯವಾದರೆ ನಾವು ಅವರಿಗೆ ಖುಷಿ ಕೊಡೋಣ. ಏನೂ ಆಗಲಿಲ್ವಾ, ಅವ್ರು ನಮಗೆ ಮಾಡಿರೋ ಅನ್ಯಾಯಗಳಿಗೆ ನಮ್ಗೆ ಅವ್ರ ಹತ್ರ ಹೋಗ್ಲಿಕ್ಕೂ ಇಷ್ಟ ಇಲ್ವಾ, ಫೈನ್. ಆದರೆ ನಮ್ಮಿಂದ ಅವರಿಗೆ ಯಾವುದೇ ಹಾನಿ ಆಗಬಾರ್ದು. ಒಡೆಯೋದು ಅಥವಾ ಅಪಪ್ರಚಾರ ಮಾಡೋದು, ಓಕೆ, ಅವ್ರು ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಂತ ನಿಮಗೆ ಯಾಕೋ ಅನ್ನಿಸ್ತಾ ಇದೆಯಾ, ಫೈನ್, ಬಿಡಿ. ಸಾಧ್ಯವಾದರೆ ಅವ್ರಿಗೆ ಒಳ್ಳೇದು ಬಯಸಿ, ನಿಮ್ಮ ಕೈಲಾದದ್ದು ಮಾಡಿ. ಆದರೆ ಅವ್ರ ಬಗ್ಗೆ ಕೆಡುಕು ಮಾತಾಡಬೇಡಿ, ಅಪಪ್ರಚಾರ ಮಾಡಬೇಡಿ, ಅವ್ರ ಮೇಲೆ ಕೈ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಮ್ಮೆ ಅವರು ಹಾಗೆ ವರ್ತಿಸುವ ಮೂಲಕ ಅವ್ರ ಕರ್ಮ ಅವರು ಕಳ್ಕೊಂಡಿದ್ದಾರೆ. ಹಾಗೆ ತಂದೆಯಿಂದಲೋ ತಾಯಿಯಿಂದಲೋ ನೋವು ತಿನ್ನೋದು ನನ್ನ ಕರ್ಮದಲ್ಲಿತ್ತು, ಅದು ಮುಗೀತು. ಕೆಲವೊಮ್ಮೆ ನಾವೇನು ಮಾಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗಿ ಹೊಸ ಕರ್ಮವನ್ನು ಹುಟ್ಟಾಕ್ತೀವಿ. ತಂದೆ ಹೊಡೆಯೋದು, ತಾಯಿಗೆ ಬೈಯೋದು, ಅಥವಾ ಇನ್ನೇನೋ ಹೊಡೆಯೋದು ಬಡಿಯೋದು ಮಾಡಿ. ನೋಡಿ, ಒಬ್ಬರು ಗುರುಗಳು ಒಂದು ಕತೆ ಹೇಳಿದರು ನನಗೆ. ಈಗ ನೀವೊಂದು ಟ್ರಾಫಿಕ್ ಕಲ್ಪನೆ ಮಾಡಿಕೊಳ್ಳಿ, ಒಂದು ಟ್ರಾಫಿಕ್ ರಸ್ತೆ, ನೀವು ಬೈಕಲ್ಲಿ ಹೋಗ್ತಾ ಇದ್ದೀರಿ, ಹಿಂದ್ಗಡೆಯಿಂದ ಯಾರೋ ಒಬ್ಬ ದೊಡ್ಡ ಬೈಕ್, ಭಾಳ ದೊಡ್ಡ ಬೈಕ್, ಅದರಲ್ಲಿ ಬಂದ ಸಡನ್ನಾಗಿ ಹಾರನ್ ಮಾಡಿಬಿಟ್ಟ. ಹೆಂಗಿತ್ತು ಆ ಹಾರನ್ ಅಂದರೆ ನೀವು ಬೆಚ್ಚಿ ಬೆಂಡ ಆಗೋದ್ರಿ. ಅವನು ಹಂಗೆ ಹಾರನ್ ಮಾಡ್ದ, ನಿಮಗೆ ಕೋಪ ಬಂದು ಹೋಯ್ತು. ಹಿಂದ್ಗಡೆ ತಿರುಗ್ತೀರಿ, ಅವ್ನು ಸಡನ್ನಾಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಜೀನ್ ಹೋಗದ್ಬಿಟ್ಟ. ಇದು ಒಂದು ಘಟನೆ. ಅಲ್ಲಿ ಕರ್ಮ ಹೇಗೆ ಕೆಲಸ ಮಾಡ್ತು ಅಂದರೆ, ನೀವು ರಸ್ತೆಯಲ್ಲಿ ನಿಂತಿರ್ತೀರಿ, ಸಡನ್ನಾಗಿ ಯಾರೋ ಬರ್ತಾನೆ, ಜೋರಾಗಿ ಹಾರನ್ ಮಾಡ್ತಾನೆ, ನೀವು ಬೆಚ್ಚಿ ಬೀಳ್ತೀರಿ, ಮತ್ತು ಅವನ ಪಾಡಿಗೆ ಅವನು ಹೊರಟು ಹೋಗ್ತಾನೆ. ಇದು ನಿಮ್ಮ ಕರ್ಮದಲ್ಲಿ ಇತ್ತು, ಇಷ್ಟೇ. ಅಂದರೆ ಯಾವುದೋ ಇತ್ತು, ಅದು ಮುಕ್ತಾಯ ಆಯಿತು. ನೀವು ತುಂಬ ಪ್ರಜ್ಞಾವಂತ ಮನುಷ್ಯರಾದರೆ, ಇದ್ರ ಬಗ್ಗೆ ಅರಿವಿರೋರಾದರೆ, ಓಕೆ, ನನ್ನ ಕರ್ಮದಲ್ಲಿ ಇದಿತ್ತು, ಆಯಿತು ಬಿಡಪ್ಪ, ಅವನು ಹೋದ, ಅವನ ಪಾಡಿಗೆ ಅವನು ಹೋದ, ಅವನು ನಿಮ್ಗೆ ಬೈಲಿಲ್ಲ, ಏನೂ ಮಾಡಲಿಲ್ಲ, ಬಟ್ ಎದುರೋದು ನಿಮ್ಮ ಕರ್ಮದಲ್ಲಿ ಇತ್ತು, ಅವನು ಹೋದ. ಆದರೆ ಇಲ್ಲಿಗೆ ಮುಕ್ತಾಯ ಆಗಬೇಕಿತ್ತು, ಈ ಜನ್ಮದಲ್ಲಿ ಅದು ಮುಕ್ತಾಯ ಆಗಬೇಕಿತ್ತು. ಆ ಕರ್ಮ ಖಾಲಿ, ಅಂದರೆ ಅಷ್ಟೇ, ಮುಗೀತು. ಆದರೆ ನಾವಿಲ್ಲೇನು ಮಾಡ್ತೀವಿ, ಅವನು ಹಂಗಂದ್ಬಿಟ್ನಲ್ಲ ಅಂತ ವಾಪಸ್ ಅವನ ಕಡೆಗೆ ತಿರುಗ್ತೀವಿ. ಅಂದರೆ ಮತ್ತೆ ಈಗ ಕಥೆಯ ಮೊದಲಿಗೆ ಹೋಗೋಣ. ನಾವು ನಿಂತಿದ್ದೀವಿ, ಬಂದ, ಹಾರನ್ ಮಾಡ್ದ, ಭಯ ಬಿದ್ದೋ, ಅವನು ಜುಯಿನ್ ಹೊಂಟ್ಬಿಟ್ಟ. ಅವಾಗ ನಾವೇನಂತೀವಿ, ಮಗನೇ ನೀನು ಸಿಗು, ಮತ್ತೆ ಸಿಗೋಣ. ಅಂದರೆ ನಮಗೆ ಕೋಪ ಬಂತು, ನಮ್ಮನ್ನು ಹೆದರಿಸ್ಬಿಟ್ನಲ್ಲ ಅಂತ, ಮತ್ತೆ ಸಿಗೋಣ ಐತೆ ನಿನಗೆ ಅಂತ ಹೇಳುದು.
ಇದು ಒಂದು ಹೊಸ ಕರ್ಮ ಹುಟ್ಟಾಕ್ತು ಅಂದರೆ ಮತ್ತೆ ಸಿಗ್ತೀರಾ, ಮತ್ತೆ ನಿಮಗೆಲ್ಲೋ ಅದು ನಡೆಯುತ್ತೆ, ಮತ್ತೇನೋ ನಡೆಯುತ್ತೆ. ಅಂದರೆ ಆ್ಯಕ್ಚುಲಿ ಅವನು ಹೊರಟು ಹೋದ್ನಲ್ಲ, ಅಲ್ಲಿ ಮುಗ್ದಿತ್ತೆಲ್ಲ. ಅವನು ಆರನ್ನು ಮಾಡ್ದ, ನೀವು ಭಯಪಡ್ರಿ, ಅವನು ಹೋದ, ಮುಗೀತು. ಎಷ್ಟೇ ಇದ್ದಿದ್ದು ಈ ಜನ್ಮದಲ್ಲಿ, ಇದನ್ನು ಕಳ್ಕೊಳ್ಳಿಕ್ಕೆ ನಾವು ಬಂದಿದ್ದೋ ಈ ಜನ್ಮದಲ್ಲಿ, ಅಥವಾ ಈ ಥರದ ಕೆಲವು ವಿಚಾರಗಳನ್ನು ಕಳ್ಕೊಳ್ಳಿಕ್ಕೆ ಬಂದಿದ್ದೋ. ಬಟ್ ಅದಾದ ಮೇಲೆ ನಾವು ವಿವೇಕವನ್ನು ಕಳ್ಕೊಂಬಿಟ್ಟು ಮಗನೇ ಮತ್ತೆ ಸಿಗೋಣ ಅಂದೋ, ಹೊಸ ಕರ್ಮ ಹುಟ್ಟಿತು, ನೀವು ಮತ್ತೆ ಸಿಗ್ತೀರಾ. ಅಂದರೆ ಯಾವುದನ್ನು ಮುಗಿಸ್ಲಿಕ್ಕೆ ಬಂದಿದ್ದೋ ನಾವು ಅದನ್ನು ಮುಗಿಸಲ್ಲ. ಯಾಕಂದರೆ ನಾವು ಕೋಪ, ತಾಪ, ಅಹಂಕಾರ ಏನೇನೋ ಹೊತ್ಕೊಂಡು ಓಡಾಡ್ತಾ ಇದ್ದೀವಿ. ನಾವು ಅಲ್ಲಿಗೆ ಅದನ್ನು ಮುಗಿಸಲ್ಲ, ನಾವು ಮತ್ತು ಹೊಸ ಕರ್ಮವನ್ನು ಹುಟ್ಟಾಕ್ತೀವಿ. ಹೀಗೆ ಮನುಷ್ಯ ಹುಟ್ಟು ಸಾವಿನಲ್ಲಿ ನರಳುತ್ತಾವನೆ. ಅವನು ಮುಕ್ತಿ ಪಡೆಯಲ್ಲ. ಯಾಕಂದರೆ ಯಾವುದನ್ನು ಅವನು ನಿಲ್ಲಿಸಲ್ಲ, ಅವನು ಮುಂದುವರಿಸ್ತಾನೆ. ಹಾಗಾಗಿ ಅವನು ಮತ್ತೆ ಹುಟ್ಟುತ್ತಾನೆ. ಸೊ ಹಾಗೆ ನಮಗೆ ಯಾರ್ಯಾರು ಏನೇನೋ ತೊಂದರೆಗಳು ಮಾಡಿರ್ಬೋದು, ಓಕೆ, ಅದಿತ್ತು, ಮುಗೀತು. ನಾವು ಕೇವಲ ನಮ್ಮ ಕರ್ಮವನ್ನು ಕಳೀಲಿಕ್ಕೆ ಬಂದಿದ್ದೀವಿ. ಸೊ ಈ ಪ್ರಕಾರವಾಗಿ ನಮ್ಮ ಆಲೋಚನೆಗಳು ನಿರ್ಮಾಣ ಆಗಬೇಕು. ಆನಂತರ ನಾವು ಎಷ್ಟೋ ಕರ್ಮಗಳಿಂದ ವಿಮುಕ್ತರಾಗ್ತೀವಿ. ಓಕೆ, ಅದು ಮುಗಿಯುತ್ತೆ, ಅಲ್ಲಿಗೆ ನಾವು ಬಂದ ಉದ್ದೇಶ ಈಡೇರ್ತು. ಹೊಸ ಕರ್ಮಗಳನ್ನು ಹುಟ್ಟಾಕೊಳ್ಳಿಕ್ಕೆ ಹೋಗಬೇಡಿ. ಹಾಗಂದರೆ ಕರ್ಮ ಮಾಡೋದನ್ನೇ ನಿಲ್ಲಿಸಬೇಕಾ? ಇಲ್ಲ, ಕರ್ಮ ಮಾಡಿ, ಆದರೆ ಯೋಗ ಭಾವನೆಯಲ್ಲಿ ಮಾಡಿ. ದೇವರು ನನ್ನಿಂದ ಇದನ್ನು ಮಾಡಿಸುತ್ತಿದ್ದಾನೆ ಅಂದುಕೊಂಡು ಮಾಡಿದಾಗ ಅದು ಕರ್ಮ ಯೋಗವಾಯಿತು. ಕರ್ಮವನ್ನು ಯೋಗ ಭಾವನೆಯಲ್ಲಿ ಮಾಡಿದ್ರೆ ಅದು ಬಿಡುಗಡೆ. ಕರ್ಮವನ್ನು ಸ್ವಾರ್ಥ ಭಾವನೆಯಲ್ಲಿ ಮಾಡಿದ್ರೆ ಅದು ಬಂಧನ. ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ದುಡೀರಿ, ಎಲ್ಲರ ಜೊತೆನೂ ಚೆನ್ನಾಗಿರಿ, ಅಂಟ್ಕೊಳ್ಬೇಡಿ, ಯಾವುದೋ ಸ್ವಾರ್ಥಕ್ಕೆ ಮಾಡಬೇಡಿ. ನೀವೇನು ಮಾಡ್ತಿರೋ ದೇವರು ಖಂಡಿತ ನಿಮ್ಗೆ ಒಳ್ಳೇದು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಭಾವಶುದ್ಧಿ ಬಹಳ ಮುಖ್ಯ. ಆಯಿತು, ಒಳ್ಳೆಯದಾಗಲಿ. ನಾನು ಹೇಳ್ದಂಗೆ ತಂದೆ ತಾಯಿ ಏನೇನೋ ಮಾಡಿರ್ಬೋದಪ್ಪ, ಮರ್ತು ಬಿಡು. ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರು. ಹಳೆಯದನ್ನು ಮತ್ತೆ ಜೀವ ಕೊಟ್ಟು ಅಲ್ಲಿ ಮತ್ತೆ ಒಳ ಪ್ರವೇಶ ಮಾಡಿ ಚಕ್ರವ್ಯೂಹಕ್ಕೆ ಸಿಗಾಕೊಳ್ಬೇಡ. ಅವರವ್ರ ಪಾಡಿಗೆ ಅವರವ್ರು ಇರಲಿ, ಅದು ಅವರವ್ರ ಕರ್ಮ. ಶುಭವಾಗಲಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ.